ಸಿಕ್ಕಂಥ ಭಾಗ್ಯವಂತ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಬೆಳ್ತಂಗಡಿಯ ಅದೆಷ್ಟೋ ನಾಯಕರನ್ನು ಸಮಾಜದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಲು ಕಾರಣೀಕರ್ತರಾದಂಥ ಸಂಸ್ಥೆ ಎಂದರೆ ಅದು JCI ಬೆಳ್ತಂಗಡಿ. ಈ ವಿಚಾರವನ್ನು ಹೇಳಲು ನನಗೆ ಅತೀ ಸಂತೋಷವಾಗುತ್ತಿದೆ, ಅದರ ಜೊತೆಗೆ ಹೆಮ್ಮೆಯೂ ಆಗುತ್ತಿದೆ. ಬೆಳ್ತಂಗಡಿಯ ಜನತೆಗೆ JC ಸಪ್ತಾಹ ಬಂತೆಂದರೆ ಏನೋ ಒಂದು ಥರದ ಹಬ್ಬದ ವಾತಾವರಣ. ಒಂದು ವೇಳೆ JC ಸಪ್ತಾಹ ನಡೆಯದೇ ಇದ್ದರೆ ಏನೋ ಒಂದು ಕಳೆದುಕೊಂಡಂಥ ಒಂದು ಅನುಭವ. JC ಸಪ್ತಾಹ ಮಾಡದೇ ಇದ್ದಲ್ಲಿ ಈ ಜನತೆಗೆ ನಮ್ಮ ಮೇಲೆ ಒಂದು ಥರದ ಬೇಸರ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುವಂಥ ಒಂದು ರೀತಿಯ ಸಿಟ್ಟು. ಪುಟ್ಟ ಮಕ್ಕಳ ಪ್ರತಿಭೆಗೆ ಈ JC ಸಪ್ತಾಹದ ವೇದಿಕೆ ಅತೀ ಪ್ರಾಮುಖ್ಯವಾದದ್ದು. ಇದಕ್ಕೆ ಉದಾಹರಣೆ ನಾನೇ. 2014ರಲ್ಲಿ ವೇದಿಕೆಯನ್ನು ಬಳಸಿಕೊಂಡ ಮಕ್ಕಳು ಅದೆಷ್ಟೋ ವರ್ಷಗಳ ನಂತರ ನನ್ನನ್ನು ಕಂಡಾಗ ನಾನು ನಿಮ್ಮ ಅವಧಿಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ, ನನಗೆ ನೃತ್ಯದಲ್ಲಿ ಸಾಧನೆ ಮಾಡಲು ಅವಕಾಶ ಸಿಕ್ಕಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ಬಹಳ ಸಂತೋಷದ ವಿಚಾರ. ಕೇವಲ JC ಸಪ್ತಾಹ ಮಾಡಿದರೆ ಖಂಡಿತ ಬೆಳ್ತಂಗಡಿಯವರಿಗೆ, ಮಕ್ಕಳಿಗೆ ಆಗಲಿ ಪ್ರತಿಭಾನ್ವಿತರಿಗಾಗಲಿ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಈ ವರ್ಷ ನಮ್ಮ ಘಟಕಾಧ್ಯಕ್ಷರು ಹಾಗೂ ಇವರ ತಂಡ ಸುದೀರ್ಘ ತರಬೇತಿ ಕಾರ್ಯಕ್ರಮ ನೀಡುವ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನು ಮಾಡಿರುತ್ತಾರೆ. ಈ ಸಂಸ್ಥೆಯ ಹೆಸರನ್ನು ದಾಖಲಿಸುವಲ್ಲಿ ಕಾರಣೀಕರ್ತರಾಗಿದ್ದಾರೆ. ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳು. ಈ ವರ್ಷ ನಮ್ಮ ಅಧ್ಯಕ್ಷರು, ಇವರ ತಂಡ ಉತ್ತಮ ಘಟಕಾಧ್ಯಕ್ಷ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ತರುವಲ್ಲಿ ಅವಿರತ ಪರಿಶ್ರಮ ಪಟ್ಟಿರುತ್ತಾರೆ. ಮೈಟ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿಕೊಂಡು JCಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟು ಪ್ರಶಸ್ತಿಗಳ ಸರಮಾನ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಪಾದರಸದ ಚಲನೆಯಂಥ ಕಾರ್ಯವೈಖರಿ, JC ಸಪ್ತಾಹದ ಸಹ ಸಂಯೋಜಕ JC ರಕ್ಷಿತ್ ಅಂಡಿಂಜೆ, ನಿಮಗಿದು ಪ್ರೀತಿಪೂರ್ವಕವಾದ ಸ್ವಾಗತ. ಸದಾ ಹಸನ್ಮುಖಿ ಲೇಡಿ JC ಸಂಯೋಜಕರು JC ಶ್ರುತಿ ರಂಜಿತ್, ನಿಮ್ಮನ್ನು ಸಹ ಪ್ರೀತಿಯಿಂದ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಲೇಡಿ JC ಪ್ರೆಸಿಡೆಂಟ್ ವಿಜೇತೆ, ಬಹುಮುಖ ಪ್ರತಿಭೆಯ ಪ್ರತಿಭಾವಂತೆ JC ಸಪ್ತಾಹದ ಸಂಯೋಜಕಿ JFM ಹೇಮಾವತಿ, ನಿಮಗಿದು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನ. ಈ ವರ್ಷದ ನಮ್ಮ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿ JC ಅನುದೀಪ್ ಜೈನ್, ನಿಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರು, ವಲಯದ ಉಪಾಧ್ಯಕ್ಷರಾಗಿ ಮಿಂಚಿ IPP ಆಗಿರತಕ್ಕಂಥ JFM ಶಂಕರ್, ನಿಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಘಟಕಾಧ್ಯಕ್ಷ JFM ರಂಜಿತ್ HD, ತಾವು ಸಹ ಈ ವೇದಿಕೆಗೆ ಬರಬೇಕು. ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಾಧನೆಗಳ ಸರದಾರ ಅಧ್ಯಕ್ಷರು, ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಜಿಲ್ಲೆಯಲ್ಲಿ ಹಲವಾರು ಶಾಖೆಗಳನ್ನು ತೆರೆಯುವಂಥ ಮೂಲಕ ಈ ಸಂಸ್ಥೆಯನ್ನು ಲಾಭದತ್ತ ಮುನ್ನಡೆಸಲು, ಅದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ತರಲು ಕಾರಣೀಕರ್ತರಾದಂಥ ಹಿರಿಯರು, ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ಶ್ರೀ S. ಜಯರಾಮ್ ಶೆಟ್ಟಿ, ನಿಮ್ಮನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಪೂರ್ವಾಧ್ಯಕ್ಷರುಗಳು ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ನಮ್ಮ ಇನ್ನೋರ್ವ ಅತಿಥಿಗಳು, ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು, ಯುವ ನಾಯಕ, JC ಸಂಸ್ಥೆಯ ಸದಸ್ಯರಾಗಿದ್ದವರು, ಉದ್ಯಮಿಗಳು, ವಾಣಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು, ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿನ ನಿರ್ದೇಶಕರು, ಗೌಡ್ರಯಾನೆ ಒಕ್ಕಲಿಗರ ಸೇವಾ ಸಂಘದ ಸಂಘಟನೆಯ ನಿರ್ದೇಶಕರು, ತಮ್ಮ ಸಂಸ್ಥೆಯ ಮೂಲಕ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟು ಸದಾ ನಗರ ಪಟ್ಟಣವನ್ನು ಸದಾ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ನಡೆಸುತ್ತಿರುವಂಥ ನನ್ನ ಆತ್ಮೀಯ ಮಿತ್ರರು, ಅದೇ ರೀತಿ ಪಟ್ಟಣ ಪಂಚಾಯತ್
ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಯಾನಂದ ಗೌಡ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪೂರ್ವಾಧ್ಯಕ್ಷರುಗಳು ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಕೀಲರು, ನೋಟರಿ ಪಬ್ಲಿಕ್, ಕರ್ನಾಟಕ ಸರ್ಕಾರ, ಶ್ರೀ ಗುರುನಾರಾಯಣ ಸೇವಾ ಸಂಘದ ಮಾಜಿ ಅಧ್ಯಕ್ಷರು, ಗುರುವಾಯನಕೆರೆ CA ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಭಗೀರಥ ಜಿ, ನಿಮ್ಮನ್ನು ಸಹ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂರ್ವಾಧ್ಯಕ್ಷರುಗಳು ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮದೇ JCಯ ಸದಸ್ಯರಾಗಿದ್ದು, JC ಭವನದಲ್ಲಿ ಯಾವುದೇ ಒಂದು ಫ್ಯಾನ್ ಇರಲಿ ಇದನ್ನೆಲ್ಲನ್ನು ಕೊಡಮಾಡಿಕೊಟ್ಟಂಥವರು, ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರು, ಉತ್ತಮ ಕ್ರೀಡಾ ಪ್ರೋತ್ಸಾಹಕರು, ಹಲವಾರು ಜನರಿಗೆ ಉದ್ಯೋಗ ಕೊಡುತ್ತಿರುವ ಒಂದು ಶ್ರೇಷ್ಠ ಉದ್ಯಮಿ, ಅದೇ ರೀತಿ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು, ಕನ್ನಡ ಪರ ಸಂಘಟನೆಗಳ ಎಲ್ಲ ವಿಚಾರಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಕನ್ನಡ ಸಂಘಟನೆಗೆ ಬೆಳ್ತಂಗಡಿಯಲ್ಲಿ ವಿಶೇಷವಾದ ಮೆರುಗನ್ನು ಕೊಟ್ಟವರು. ಈ ದಿವಸ ಜ್ವರ ಇದ್ದರೂ ಸಹ ನಾನು JC ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳುವಂಥ ಮನಸ್ಥಿತಿ ಇಟ್ಟುಕೊಂಡಂಥ ಒಬ್ಬ ಶ್ರೇಷ್ಠ ನಾಯಕರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಕರೆದಿದ್ದೇನೆ, ಶ್ರೀ ಪುಷ್ಪರಾಜ್ ಶೆಟ್ಟಿಯವರು. ಕರೆಯುವಲ್ಲ. ಅತ್ಯುತ್ತಮ ಕ್ರಿಕೆಟ್ ಆಟಗಾರ, ಉಜಿರೆಯಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ಕಾರಂತ್ ಹೋಟೆಲ್ನ ಮಾಲಕರು, ಅಧ್ಯಕ್ಷರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಉಜಿರೆ ಶ್ರೀ ಅರವಿಂದ್ ಕಾರಂತ್, ನಿಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. JC ಸದಸ್ಯರು ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ H ಧರ್ನಪ್ಪ ಪೂಜಾರಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಹಿರಿಯರು, ನಮಗೆಲ್ಲರಿಗೂ ಸದಾ ಪ್ರೋತ್ಸಾಹ ನೀಡುತ್ತಿರುವಂಥ ಹಿರಿಯರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೆಳ್ತಂಗಡಿಯ ಹಿರಿಯ ವಕೀಲರು, ಅತ್ಯುತ್ತಮ ವಾಗ್ಮಿ, 2020ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಜಗವೇ ಭಯಪಟ್ಟು ಕುಳಿತಿರುವಾಗ 1,000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ, ಬೆಳ್ತಂಗಡಿಯ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ತಾವು ಮಾಡಿದಂಥ ಸಾಧನೆ ಅವಿಸ್ಮರಣೀಯ. ಇಡೀ ಭಾರತದಲ್ಲಿ ಪ್ರಥಮ ಸ್ಥಾನವನ್ನು ಕಾರ್ಯಕ್ರಮಗಳ ಮೂಲಕ ನಾವು ಬೆಳ್ತಂಗಡಿ ರೋಟರಿ ಸಂಸ್ಥೆ ಪಡೆದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನನ್ನನ್ನು ರೋಟರಿ ಸಂಸ್ಥೆಗೆ ಪರಿಚಯಿಸಿದಂಥ ವ್ಯಕ್ತಿ, ಹಲವಾರು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರುವ ಇವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ರೋಟೇರಿಯನ್ BK ಧನಂಜಯ ರಾವ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. JCಯ ಪೂರ್ವಾಧ್ಯಕ್ಷರುಗಳು ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ
ವಿಶ್ವನಾಥ ಹೊಳ್ಳ ನಾಲ್ಕೂರು ಅಧ್ಯಕ್ಷರು ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆ. ಇವರು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳು. ದಯವಿಟ್ಟು ತಾವು ಸಹ ವೇದಿಕೆಗೆ ಬರಬೇಕು. ಇವರನ್ನು ನಮ್ಮ JC ಸಂಸ್ಥೆಯ ಸದಸ್ಯರುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ವೇದಿಕೆಯನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JC ಬೆಳ್ತಂಗಡಿ ಮಂಜುಶ್ರೀ ಇದರ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ 47ನೇ ವರ್ಷದ JC ಸಪ್ತಾಹ 2024 ಇದರ 3ನೇ ದಿವಸದ ವೇದಿಕೆ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲನೇದಾಗಿ ವೇದಿಕೆ ಆಹ್ವಾನವನ್ನು ಮಾಡಿರುವಂಥ ನಮ್ಮ ಘಟಕದ ಪೂರ್ವಾಧ್ಯಕ್ಷರು, ವಾಣಿ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರು ಆಗಿರುವಂಥ JC ಶ್ರೀನಾಥ್ KM ಅವರಿಗೆ ವಂದನೆಗಳು. ಮುಂದೆ JC ವಾಣಿ, JC ರಜತ್ ನಾವ್ರಿಯವರಿಗೆ ಅವಕಾಶ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರ ಇರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಹೀಗೆಂದು ನಾವು ನಂಬುತ್ತೇವೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು JC ರಜತ್. ಮುಂದೆ ಸ್ವಾಗತ ಅಧ್ಯಕ್ಷರಿಂದ. JC ಬೆಳ್ತಂಗಡಿ ಮಂಜುಶ್ರೀ JC ಸಪ್ತಾಹ ಇದರ 3ನೇ ದಿವಸದ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ನಾವೆಲ್ಲಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಇರುವಂಥವರು ಹಿರಿಯರು, ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೇನ್ಕೆರೆ ಇದರ ಅಧ್ಯಕ್ಷರು ಆಗಿರುವಂಥ ಶ್ರೀ S ಜಯರಾಮ್ ಶೆಟ್ಟಿ ಅವರಿಗೆ ನನ್ನ JC ಬೆಳ್ತಂಗಡಿ ಮಂಜುಶ್ರೀ ಪೂರ್ವಾಧ್ಯಕ್ಷರುಗಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರು ಆತ್ಮೀಯರು, ಬೆಳ್ತಂಗಡಿ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಪ್ರಥಮ ಪ್ರಜೆ ಶ್ರೀ ಜಯಾನಂದ ಗೌಡ ಅವರು ವೇದಿಕೆಯಲ್ಲಿದ್ದೇನೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ನೋಟರಿ ವಕೀಲರು ಹಾಗೂ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳ್ತಂಗಡಿ ಇದರ ಉಪಾಧ್ಯಕ್ಷರು ಆಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಭಗೀರಥಜಿ ಇದ್ದೀರಿ. ನಿಮಗೂ ಕೂಡ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಇನ್ನೋರ್ವರು ನೋಟರಿ ವಕೀಲರು ಹಾಗೂ ಹಿರಿಯ ವಕೀಲರು ರೊಟೇರಿಯನ್ ಧನಂಜಯ ರಾವ್ರವರು ವೇದಿಕೆಯಲ್ಲಿದ್ದರೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ರಿಜಿಸ್ಟರ್ಡ್ ಉಜಿರೆ ಇದರ ಅಧ್ಯಕ್ಷರಾಗಿರುವಂಥ ರೊಟೇರಿಯನ್ ಶ್ರೀ ಅರವಿಂದ್ ಕಾರಂತ್ರವರು ವೇದಿಕೆಯಲ್ಲಿದ್ದರೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ವಿಶ್ವನಾಥ ಹೊಳ್ಳ ನಾಲ್ಕೂರು ವೇದಿಕೆಯಲ್ಲಿದ್ದರೆ ನಿಮಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ JC ಹಾಗೂ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರು ಆಗಿರುವಂಥ ಹಿರಿಯರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಪುಷ್ಪರಾಜ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದರೆ ನಿಮಗೂ ಕೂಡ ಬೆಳ್ತಂಗಡಿ JCಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನನ್ನ ಮಾರ್ಗದರ್ಶಕರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬಾಳಂಜ ಇಲ್ಲಿಯ
ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಎಚ್ ಧರ್ನಪ್ಪ ಪೂಜಾರಿ ಇದ್ದೀರಿ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಘಟಕದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಹಾಗೂ ವಲಯ ಉಪಾಧ್ಯಕ್ಷರಾಗಿರುವಂಥ JFN ಶಂಕರ್ರಾವ್ ಇದ್ದೀರಿ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಈ ವರ್ಷದ JC ಸಪ್ತಾಹದ ಸಂಯೋಜಕರಾಗಿರುವಂಥ JFM ಹೇಮಾವತಿ ಕೆ ಇದ್ದೀರಿ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಘಟಕದ ಕಾರ್ಯದರ್ಶಿಗಳಾಗಿರುವಂಥ JC ಅನುದೀಪ್ ಜೈನ್ ಹಾಗೂ ಲೇಡಿ JC ಕೋಆರ್ಡಿನೇಟರ್ ಆಗಿರುವಂಥ JC ಶ್ರುತಿ ರಂಜಿತ್ ಹಾಗೂ ಸಪ್ತಾಹ ಸಂಯೋಜಕರಾಗಿರುವಂಥ JC ರಕ್ಷಿತ್ ಅಂಡಿಂಜೆ ಹಾಗೂ ಈ ವರ್ಷ ಜೂನಿಯರ್ JC ವಿಭಾಗವನ್ನು ಮುನ್ನಡೆಸಿರುವಂಥ ಕ್ರಿಯಾಶೀಲ ನಾಯಕ JJC ಸಾಮಾನ್ಯ ಕುಮಾರ್ ಇದ್ದೀರಿ, ನಿಮಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ವಿರಮಿಸುತ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ JC ನಮ್ಮ ಬೆಳ್ತಂಗಡಿ JCಯ ಪೂರ್ವಾಧ್ಯಕ್ಷರಿಗೂ ಹಾಗೂ ಇವತ್ತಿನ ಸನ್ಮಾನವನ್ನು ಸಾಧನಶ್ರೀ ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಅನಂತ್ ಭಟ್ ಗೇರ್ಕಟ್ಟೆ, ನಿಮಗೆ ಹಾಗೂ ದಂಪತಿಗಳಿಗೆ ಇಬ್ಬರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ, ವಿರಮಿಸ್ತಿದ್ದೇನೆ. ಗುರುತಿಸುವಿಕೆ. ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JC ಸೆನೆಟರ್ ಕಿರಣ್ ಕುಮಾರ್ ಶೆಟ್ಟಿ ಇದ್ದೀರಿ, ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ JC ಸುದ್ದಿ ಪತ್ರಿಕೆಯ ವ್ಯವಸ್ಥಾಪಕರು ಹಾಗೂ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ನಿರ್ದೇಶಕರು ಆಗಿರುವಂಥ ಮಂಜುನಾಥ್ ರೈ ಇದ್ದೀರಿ, ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JF ವಸಂತ್ ಶೆಟ್ಟಿ ಇದ್ದರೆ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ JF ಪೂರ್ವಾಧ್ಯಕ್ಷರುಗಳಾಗಿರುವಂಥ ಸಂತೋಷ್ P ಕೋಟ್ಯಾನ್, ಚಿದಾನಂದ ಇಡ್ಯ ಹಾಗೂ JFM ಪ್ರಸಾದ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಸೂರ್ಯನಾರಾಯಣ್ ಭಟ್ ಇದ್ದರೆ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರಾಗಿರುವಂಥ ಅಶೋಕ್ BP ದಂಪತಿಗಳಿದ್ದರೆ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರಾಗಿರುವಂಥ JC ಶ್ರೀನಾಥ್ KM ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಮುಂದೆ ಈ ವರ್ಷ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕಿರೋದು ಡಾಕ್ಟರ್ ಅನಂತ ಭಟ್ ಗೇರುಕಟ್ಟೆ. ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕಿರೋದು ಡಾಕ್ಟರ್ ಅನಂತ ಭಟ್ ಗೇರುಕಟ್ಟೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ನಾನು ಶೈಲೇಶ್, ಘಟಕದ ಉಪಾಧ್ಯಕ್ಷರಾಗಿರುವಂಥ ಶೈಲೇಶ್ ಕೆ ಇವರಿಗೆ ಅವಕಾಶವನ್ನು ನೀಡ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಅನಂತ್ ಭಟ್ ಗೇರುಕಟ್ಟೆ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಜೀವ ಸಂಜೀವಿನಿಯಾದ ವೈದ್ಯ ವೃತ್ತಿಯಲ್ಲಿ ಸಾಧನೆಗೈಯುತ್ತಿರುವ ಡಾಕ್ಟರ್ ಅನಂತ ಭಟ್ ಗೇರುಕಟ್ಟೆ ಇವರಿಗೆ ಸಮರ್ಪಿಸುವ ಸಾಧನಶ್ರೀ 2024. ಸುಳ್ಯ ತಾಲೂಕು ದರ್ಖಾಸ್ತು ಪುರುಷೋತ್ತಮ ಭಟ್ ಹಾಗೂ ಗಂಗಾ ದಂಪತಿಯ ಮಗನಾಗಿ 1956ರಲ್ಲಿ ಜನಿಸಿದ ತಾವು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿರುತ್ತೀರಿ. ಬಳಿಕ ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ತಮ್ಮ ಆಯುರ್ವೇದ ಶಿಕ್ಷಣವನ್ನು ಮುಗಿಸಿ 1981ರಲ್ಲಿ ವೈದ್ಯಕೀಯ ವೃತ್ತಿ ಜೀವನಕ್ಕೆ ಕಾಲಿಟ್ಟಿರಿ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಎಂಬಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ವೈದ್ಯೋ ನಾರಾಯಣ ಹರಿಹಿ ಎನ್ನುವ ಮಾತಿಗೆ ಅನ್ವರ್ಥರಾದಿರಿ. ಇಂದಿಗೂ ಪೇಟೆಯಲ್ಲಿ ವೈದ್ಯ ವೃತ್ತಿ ಮುಂದುವರಿಸುತ್ತಿದ್ದೀರಿ. 4 ದಶಕಗಳ ಹಿಂದೆ ಬೆಳ್ತಂಗಡಿಯಲ್ಲಿ ದೊಡ್ಡ ಆಸ್ಪತ್ರೆಗಳು ಇಲ್ಲದ ದಿನಗಳಲ್ಲಿ
ರೋಗಿಗಳ ಮನೆ ಮನೆಗೆ ತೆರಳಿ ಚಿಕಿತ್ಸೆಯನ್ನು ನೀಡಿದ ಮಹಾನುಭಾವರು ತಾವು. ಬಡವರ ಪಾಲಿಗೆ ವೈದ್ಯರೇ ದೇವರು ಎಂಬ ಮಾತನ್ನು ಮತ್ತೆ ಮತ್ತೆ ನೆನಪಿಸುವಂತೆ ಮಾಡಿದ ಸೇವೆ ತಮ್ಮದು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಆಸ್ಪತ್ರೆಗಳು ಇಲ್ಲದೇ ಇದ್ದಾಗ ತಾವು ಮನೆ ಮನೆಗೆ ತೆರಳಿ 300ಕ್ಕೂ ಅಧಿಕ ಹೆರಿಗೆಯನ್ನು ಮಾಡಿಸಿರುತ್ತೀರಿ. ತಮ್ಮ ಈ ಉದಾತ್ತ ಸೇವೆ ಜನರ ಮನದಲ್ಲಿ ಸದಾ ಚಿರಸ್ಥಾಯಿಯಾಗಿಸಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸಾಂಸಾರಿಕ ಬದುಕಿನಲ್ಲಿ ಪತ್ನಿ ಗೀತಾ ಹಾಗೂ 2 ಹೆಣ್ಣು ಮಕ್ಕಳು, 1 ಗಂಡು ಮಗುವಿನ ಸಂತೃಪ್ತ ಸಂಸಾರ ತಮ್ಮದು. ತಮ್ಮ ವೃತ್ತಿ ಸ್ಫೂರ್ತಿಯಿಂದ ಮಗ ಡಾಕ್ಟರ್ ಅರ್ಜುನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಜೊತೆಗೆ ಸೊಸೆ ಡಾಕ್ಟರ್ ನಯನ ಭಟ್ ಇವರು ವೈದ್ಯಕೀಯ ಸೇವೆಯನ್ನು ಮಾಡುತ್ತಿದ್ದಾರೆ. ತಮ್ಮ ಈ ಸಾಮಾಜಿಕ ಸೇವೆ ನಿರಂತರವಾಗಿರಲಿ, ಆ ಮೂಲಕ ಜನಮಾನಸದಲ್ಲಿ ನಿಮ್ಮ ಹೆಸರು ಸದಾ ಹಸಿರಾಗಿರಲಿ ಎಂಬ ಆಶಯದೊಂದಿಗೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ JCI ಬೆಳ್ತಂಗಡಿ ಮಂಜುಶ್ರೀ ಇದರ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ಸಂತೋಷಪಡುತ್ತೇವೆ. ಅಧ್ಯಕ್ಷರು, ಕಾರ್ಯದರ್ಶಿ, ನಿಕಟಪೂರ್ವ ಅಧ್ಯಕ್ಷರು, ಸಪ್ತಾಹ ಸಂಯೋಜಕರು, ಸಪ್ತಾಹ ಸಹ ಸಂಯೋಜಕರು, ಪೂರ್ವಾಧ್ಯಕ್ಷರು ಹಾಗೂ ಸರ್ವ JC ಸದಸ್ಯರು, JCI ಬೆಳ್ತಂಗಡಿ ಮಂಜುಶ್ರೀ. ಧನ್ಯವಾದ. ಧನ್ಯವಾದಗಳು ಶೈಲೇಶ್ ಅವರಿಗೆ. ಮುಂದೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಸಾಧನಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಅನಂತ ಭಟ್ ಗೇರುಕಟ್ಟಿ ಅವರಿಗೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೂ ಮಂಜುಶ್ರೀ JCS ಇದರ ಅಧ್ಯಕ್ಷರಾದಂತಹ ರಂಜಿತ್ರವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರ್ತಂತಹ ಎಲ್ಲ ಅತಿಥಿ ಗಣ್ಯರೇ, ಹಾಗೆ ಇಲ್ಲಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ JC ಬಂಧುಗಳೇ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಸಭಿಕರೇ, ಇವತ್ತು 3ನೇ ದಿವಸ ಆಗಿರ್ತದೆ. ನನಗೆ ಸಾಧನಾಶ್ರೀ ಪ್ರಶಸ್ತಿ ಸಿಗಲಿಕ್ಕೆ ಇವರು ಮಂಜುಶ್ರೀ JCSನ ಅಧ್ಯಕ್ಷರ ರಂಜಿತ್ ಹಾಗೂ ಅವರ ಟೀಮ್ ಭಾಗಿಯಾಗಿದೆ. ಹಾಗೆ ಅದೇ ರೀತಿ ನಮ್ಮ ಇಡ್ಡಿಯ ಚಿದಾನಂದರು ನನ್ನ ಹತ್ರ 1 ತಿಂಗಳು ಮೊದಲು ಕೇಳಿದರು, ನಿಮಗೆ ಸಾಧನಾ ಪ್ರಶಸ್ತಿ ಕೊಡ್ತದೆ, ಅದನ್ನು ಸ್ವೀಕರಿಸಲಿಕ್ಕೆ ಬರ್ಬೋದಾ ಅಂತ ಕೇಳಿದರು. ಅದು ಯಾವಾಗಂತ ಕೇಳಿದೆ. ಯಾವಾಗಂತ ಕೇಳೋತ್ತಿಗೆ ಅವರು ಡಿಸೆಂಬರ್ 16ಕ್ಕೆ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಹಾಗೆ ನನಗೆ ಬೇರೆ ಟೈಮಲ್ಲಿ ಇಂತಾದರೆ ಒಂದು 10 ದಿವಸ ಟೂರಿಗೆ ಹೋಗ್ತಾ ಇದ್ದೇನೆ. ಟೂರಲ್ಲಿ ಇದ್ದರೆ ನಮಗೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಮಗೆ ಇದು ಕನ್ವೀನಿಯೆಂಟ್ ಆಯಿತು. ಹಾಗಿರೋದ್ರಿಂದ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಮಂಜುಶ್ರೀ JCSನ ಅಜಿತ್ರಿಗೂ ಎಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಕಾರ್ಯನಿರ್ದೇಶಕರು, ಸಂಯೋಜಕರು, ಸಹ ಸಂಯೋಜಕರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ
ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಜೆ ಸಿ ರೆಟ್ನ ಅಧ್ಯಕ್ಷರು, ಪೂರ್ವಾಧ್ಯಕ್ಷರು ಹಾಗೂ ಅದರ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಾನು ಸಾಧಾರಣ ವೈದ್ಯಕೀಯ ಸೇವೆಯಲ್ಲಿ 44 ವರ್ಷಗಳ ಸೇವೆಯನ್ನು ಇದು ಮಾಡ್ತಾ ಇದ್ದೇನೆ. ಅದರಲ್ಲಿ ಸಾಧಾರಣ ಒಂದು 10 ವರ್ಷದ ಮೊದಲು ನನಗೆ ಏನೋ ಒಂದು ಕಾಯಿಲೆ ಬಂದು 1 ತಿಂಗಳು ರೆಸ್ಟಲ್ಲಿದ್ದೆ. ಮತ್ತು ನಾನು ನನ್ನ ವೈದ್ಯಕೀಯ ಸೇವೆಯನ್ನು ಮುಂದುವರಿಸಿದ್ದೇನೆ. ಆದರೂ ಹೆಚ್ಚು ರೋಗಿಗಳು ಬರ್ತಾರೆ. ಇದೇ ರೀತಿ ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಎಲ್ರಿಗೂ ನಾನು ಜೆ ಸಿಯ ಪದಾಧಿಕಾರಿಗಳಿಗೆ ಎಲ್ರಿಗೂ ವಂದಿಸಿ ನನಗೆ ಅವಕಾಶಕ್ಕಾಗಿ ಒಂದಿಷ್ಟು 12 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಾಧನಾಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ನಮ್ಮನ್ನು ಉದ್ದೇಶಿಸಿ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವಂಥ ಶ್ರೀ ಜಯಾನಂದ ಗೌಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಸ್ಸಂಜೆಯ ಈ ಹೊತ್ತಲ್ಲಿ ಸುಂದರವಾದ ವೇದಿಕೆಯಲ್ಲಿ ಜೆ ಸಿ ಸಪ್ತಾಹ ನಡೀತಿದೆ. ಈ ಜೆ ಸಿ ಸಪ್ತಾಹದ ಅಧ್ಯಕ್ಷರಾದ ರಂಜಿತ್ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಜೆ ಸಿ ಪದಾಧಿಕಾರಿಗಳೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಜೆ ಸಿಯ ಪೂರ್ವಾಧ್ಯಕ್ಷರೇ, ಜೆ ಸಿ ಸದಸ್ಯರೇ, ಜೆ ಸಿ ಅಭಿಮಾನಿಗಳೇ, ನನ್ನ ಪ್ರೀತಿಯ ಸ್ನೇಹಿತರೆ, ಜೆ ಸಿ ಸಪ್ತಾಹ ಮಾಡುವುದಂದರೆ ಅದೊಂದು ಎದೆಗಾರಿಕೆ ಬೇಕು. ಸಾಮಾನ್ಯ ಎಲ್ಲರಿಗೂ ಧೈರ್ಯ ಬರೋದಿಲ್ಲ. ಕಳೆದ ವರ್ಷ ಜೆ ಸಿ ಸಪ್ತಾಹ ಆಗಿಲ್ಲ. ಅದರ ಮೊದಲು ಪ್ರಸಾದರು ಅದ್ಧೂರಿಯಾಗಿ ಮಾಡಿದರು, ನಾನು ಬಂದಿದ್ದೆ. ಅದಕ್ಕಿಂತ ಮೊದಲು ಕೊರೋನಾದಿಂದಾಗಿ 1-2 ವರ್ಷ ಆಗಿಲ್ಲ. ಒಂಥರ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಜನರಿಗೆ ಜೆ ಸಿ ಸಪ್ತಾಹ ಅಂದರೆ ಒಂದು ಹಬ್ಬದ ವಾತಾವರಣ. ಪ್ರತಿ ವರ್ಷ ಜೆ ಸಿ ಸಪ್ತಾಹ ಆದರೆ ಅದೊಂದು ಖುಷಿ ಇರ್ತದೆ, ಎಲ್ಲರೂ ಬರ್ತಾರೆ. ಕೊನೆಗೆ ಔಸಿ ಇತ್ತು ನಮ್ಮ ಟೈಮಲ್ಲಿ, ಅದಕ್ಕೆ ಕಾಯುವವರಿದ್ದೆವು. 1 ಗಂಟೆ ರಾತ್ರಿ ತನಕ ಆದರೂ ಔಸಿ ಮುಗಿಯದೆ ಹೋಗ್ತಿರಲಿಲ್ಲ. ಅದು ಒಂಥರ ಖುಷಿ. ಈಗ ಜೆ ಸಿ ಸಪ್ತಾಹವನ್ನು ಲೈವ್ ಆಗಿ ಕೊಡ್ತಾ ಇದ್ದೀರಾ. ಇದರಿಂದ ಸ್ವಲ್ಪ ಜನ ನಾನು ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡ್ತೇನೆ ಅಂತ ಬರುವುದಕ್ಕೆ ಉದಾಸೀನ ಆಗಿ ಅಲ್ಲೇ ನೋಡ್ತಿರ್ಬೋದು. ಪರವಾಗಿಲ್ಲ, ಅಲ್ಲಿ ನೋಡಿದರೂ ಇಲ್ಲಿ ಬಂದು ನೋಡೋದಕ್ಕಿಂತ ತುಂಬ ವ್ಯತ್ಯಾಸ ಉಂಟು. ಈ ಜೆ ಸಿ ಸಂಸ್ಥೆಯಿಂದ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ ಬದಲಾಗ್ತದೆ. ಉದಾಹರಣೆಗೆ ನಾನು ಜೆ ಸಿಯ ಒಬ್ಬ ಸದಸ್ಯನಾಗಿ ವೇದಿಕೆಗೆ ಬರಲು ಹೆದರ್ಕೊಂಡಿದ್ದ ಸಂದರ್ಭ ಇತ್ತು. ಜೆ ಸಿಗೆ ಬಂದ ಕಾರಣ ಇವತ್ತು ನಾನು ಎಲ್ಲರೊಟ್ಟಿಗೆ ಸೇರಿಕೊಂಡು ಜೆ ಸಿಯಿಂದಾಗಿ ಇವತ್ತು ಈ ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕಾಗಿ ನಾನು ಜೆ ಸಿಗೆ ಹೃತ್ಪೂರ್ವಕ ಋಣಿಯಾಗಿದ್ದೇನೆ. ಜೆ ಸಿ ಸಪ್ತಾಹ ಪ್ರತಿ ವರ್ಷ ನಡಿಬೇಕು, ಜನರ ಬೆಂಬಲ ಬೇಕು. ಸದಸ್ಯರು ಜೆ ಸಿ ಅಧ್ಯಕ್ಷನಿಗೆ ಸಂಪೂರ್ಣ ಸಹಕಾರ ಕೊಡಬೇಕು. ಒಂದು ದಿನದ ಕಾರ್ಯಕ್ರಮ ಮಾಡುವಾಗಲೇ ತುಂಬ ಕಷ್ಟ ಆಗ್ತದೆ. ಅದರಲ್ಲಿ ರಂಜಿತ್ರವರು 7 ದಿನದ ಒಂದು ಜೆ ಸಿ ಸಪ್ತಾಹಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲೂ ಅವರೊಬ್ಬರು ಪ್ರೊಫೆಸರ್ ಆಗಿ, ಪ್ರೊಫೆಸರ್ ಆಗಿ 7 ದಿನದ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ಬೋದು ಅಂತ ಲಾಸ್ಟ್ ಟೈಮ್ ನಮ್ಮ ಶಂಕರ್ ಅವರನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ವಾಣಿ ಶಿಕ್ಷಣ ಸಂಸ್ಥೆಯ ಲೆಕ್ಚರ್ ಆಗಿ ಅಲ್ಲಿಯೂ ಪಾಠ ಮಾಡಿಕೊಂಡು ಜೆ ಸಿ ಸಪ್ತಾಹವನ್ನು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದರು, ಒದ್ದಾಡ್ತಿದ್ದರು. ಆದರೆ ಎಲ್ಲರಿಂದಲೂ ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಏನೇ ಇರಲಿ, ಯುವಕರನ್ನು ಉರಿದುಂಬಿಸುವಂತಹ, ಯುವಕರಿಗೆ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕೆಂಬ ಉದ್ದೇಶವನ್ನು ಕಳಿಸುವಂತಹ ಹುಡುಗರನ್ನು ನಾಯಕತ್ವವನ್ನು ಮಾಡುವಂಥ ಈ ಜೆ ಸಿ ಸಪ್ತಾಹ ಅತ್ಯುತ್ತಮವಾಗಿ ಮೂಡಿಬರಲಿ.
7 ದಿನದ ಕಾರ್ಯಕ್ರಮದಲ್ಲಿ 3 ದಿನ ಈಗಾಗಲೇ ಆಗಿದೆ. ಮುಂದಿನ 4 ದಿನ ಅತ್ಯುತ್ತಮ ಅದ್ಧೂರಿಯಾಗಿ ನಡಲಿ, ಎಲ್ಲ ಜನರು ಪ್ರೇಕ್ಷಕರಾಗಿ ಬರಲಿ ಅಂತ ಆಶಿಸುತ್ತಾ ಹೆಚ್ಚು ಮಾತಾಡದೆ ದಿನದಿಂದ ಸಾಧಕರನ್ನು ಸನ್ಮಾನಿಸಿಕೊಂಡು ಬರುತ್ತಿರುವ ಈ JC ಸಂಸ್ಥೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. JC ಬಗ್ಗೆ ನಿಮಗಿರುವಂಥ ಗೌರವ ಹಾಗೂ JCಯಿಂದ ನೀವು ಯಾವ ರೀತಿ ತಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗಿದೆ ಅಂತ ಹೇಳಿದ್ರಿ, ತುಂಬ ಧನ್ಯವಾದಗಳು. ಮುಂದೆ ಈ ವರ್ಷ ಸಂಘ ಸಂಸ್ಥೆಗಳ ಒಂದು ಕೆಟಗರಿಯಲ್ಲಿ ಸಾಮಾಜಿಕವಾಗಿ ಕೊಂಡಿರುವಂಥ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೇನ್ಕೆರೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಇದರ ಪ್ರಶಸ್ತಿ ಪತ್ರವನ್ನು ವಾಚಿಸಲಿಕ್ಕೆ JC ರಂಜನ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಹಾಗೂ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನಮ್ಮ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೇನ್ಕೆರೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ S. ಜಯರಾಮ್ ಶೆಟ್ಟಿ ಅವರು ಸನ್ಮಾನ ಪೀಠದಲ್ಲಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಶಿಸ್ತುಬದ್ಧ ಕಾರ್ಯವೈಖರಿ ಯಶಸ್ಸಿಗೆ ಬುನಾದಿ ಎನ್ನುವ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 2023-24ನೇ ಸಾಲಿನಲ್ಲಿ ಅತ್ಯುತ್ತಮ ಮಾದರಿಯಲ್ಲಿ ವಸೂಲಾತಿ ನಡೆಸಿ ಎ ಶ್ರೇಣಿಯನ್ನು ಪಡೆದುಕೊಂಡಿರುತ್ತಾರೆ. ಸೊಸೈಟಿಯು ಮುಖ್ಯ ಕಚೇರಿ ಸೇರಿದಂತೆ 4 ಶಾಖೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು, ಅಲ್ಲದೆ ಬೆಳ್ತಂಗಡಿಯಲ್ಲಿ ಮಹಿಳೆಯರಿಂದಲೇ ನಡೆಸಲ್ಪಡುವ ಮಹಿಳಾ ಶಾಖೆಯನ್ನು ತೆರೆಯಲಾಗಿದೆ. ಸೊಸೈಟಿಯು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದು, ಎಸ್ ಬ್ಯಾಂಕ್ ಸಹಯೋಗದೊಂದಿಗೆ ನೆಫ್ಟ್ ಸೌಲಭ್ಯ ಹೊಂದಿರುತ್ತದೆ. 2023-24ನೇ ಸಾಲಿನಲ್ಲಿ 2.5 ಕೋಟಿ ನಿವ್ವಳ ಲಾಭ ಗಳಿಸಿ 18% ಡಿವಿಡೆಂಟ್ ನೀಡಿ ತಾನು ಬೆಳೆದು ತನ್ನನ್ನು ಬೆಳೆಸಿದವರ ಬೆಳವಣಿಗೆಯನ್ನು ಬಯಸಿದ ತಾಲೂಕಿನ ಹೆಮ್ಮೆಯ ಸೊಸೈಟಿಗಳಲ್ಲೊಂದಾಗಿದೆ. ಶಿಸ್ತುಬದ್ಧ ವ್ಯವಹಾರ ಚಟುವಟಿಕೆ ಪ್ರತಿ ವರ್ಷ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದೆ. ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು, ಕೋವಿಡ್ ಸಂದರ್ಭದಲ್ಲಿ ಮೆಡಿಕಲ್ ಕಿಟ್ ವಿತರಣೆ ಇವೇ ಮೊದಲಾದ ಕಾರ್ಯಗಳಲ್ಲಿ ಸಾಮಾಜಿಕವಾಗಿಯೂ ತೊಡಗಿಕೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯುತ್ತಮ ಸಂಘವೆಂದು ಗುರುತಿಸಲ್ಪಟ್ಟ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು 2023-24ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ ನೀಡುವ ಸಾಧನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಲ್ಲದೆ ತನ್ನ ಶಿಸ್ತುಬದ್ಧ ಕಾರ್ಯವೈಖರಿಗೆ 2024ರ 71ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಉತ್ತಮ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿಯನ್ನು ಪಡೆದುಕೊಂಡ ಹಿರಿಮೆ ಈ ಸಹಕಾರಿ ಸಂಘದ್ದಾಗಿದೆ. ಸಂಘದ ವ್ಯವಹಾರ ಚಟುವಟಿಕೆ, ಸಾಮಾಜಿಕ ನಿಲುವುಗಳನ್ನು ಗುರುತಿಸಿ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ಸಂತೋಷಪಡುತ್ತಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ, ನಿಕಟಪೂರ್ವ ಅಧ್ಯಕ್ಷರು, ಸಪ್ತಾಹ ಸಂಯೋಜಕರು, ಸಪ್ತಾಹ ಸಹ ಸಂಯೋಜಕರು, ಪೂರ್ವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು JCI ಬೆಳ್ತಂಗಡಿ ಮಂಜುಶ್ರೀ. ಧನ್ಯವಾದಗಳು. ಸನ್ಮಾನ ಪತ್ರವನ್ನು ವಾಚಿಸಿರುವಂಥ JC ರಂಜನ್ ರವರಿಗೆ ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿರುವಂಥ ಮಂಜುನಾಥ್ ರೈರವರು ಕೂಡ ವೇದಿಕೆ ಬರಬೇಕು. ಹಾಗೂ ಕಿರಣ್ ಕುಮಾರ್ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಪೂರ್ವಾಧ್ಯಕ್ಷರುಗಳು ವೇದಿಕೆ ಬನ್ನಿ.
ಸನ್ಮಾನವನ್ನು ಸ್ವೀಕರಿಸಿರುವಂಥ ಸೇವಾ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. JC ಬೆಳ್ತಂಗಡಿ ಮಂಜುಶ್ರೀ ಇವತ್ತು ನಡೀತಕ್ಕಂಥ ಈ ಸಪ್ತಾಹ ಹಾಗೆ ಅದರಲ್ಲಿ ಬಂದಿರತಕ್ಕಂಥ ಹಾಗೂ ಅಧ್ಯಕ್ಷರಾಗಿ ರಂಜಿತಣ್ಣ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ವಕೀಲರುಗಳು ಮತ್ತು ಜಯಾನಂದ ಗೌಡ್ರೆ, ಪುಷ್ಪರಾಜ್ ಶೆಟ್ರೆ ಮತ್ತು ಇತರ ಗಣ್ಯ ವ್ಯಕ್ತಿಗಳೇ, ನೆರೆದ ಸಭಾಸದರೇ, ಆಫೀಸ್ ಬ್ಯಾರರ್ಗಳೇ, ಇವತ್ತು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ಈ JC ಸಂಸ್ಥೆಗೆ ಆಭಾರಿಯಾಗಿದ್ದೇನೆ. ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಭಾರತ ದೇಶದ ಅನೇಕ ರಾಜ್ಯ, ಜಿಲ್ಲೆ, ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿಕೊಂಡು ಯುವಕರಿಗೆ ವ್ಯಕ್ತಿತ್ವ ವಿಕಸನದ ಒಂದು ತರಬೇತಿಯನ್ನು ಕೊಡುವಲ್ಲಿ JC ಸಂಸ್ಥೆ ತನ್ನ ಕಾರ್ಯವೈಖರಿಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಇವತ್ತು ಪ್ರತಿಭಾವಂತ ವ್ಯಕ್ತಿಗಳನ್ನು ಅಂತ ಹೇಳಿದರೆ ಸಂಸ್ಥೆ, ವ್ಯಕ್ತಿ ಹಾಗೂ ಇನ್ನಿತರ ಸಾಮಾಜಿಕ ಕಳಕಳಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ದೇಶದ ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ರಾಜ್ಯದ, ತಾಲೂಕಿನ, ಜಿಲ್ಲೆಯ ಹಾಗೂ ದೇಶದ ಉನ್ನತಿಗೋಸ್ಕರ ನಾನಾ ರೀತಿಯಲ್ಲಿ ವ್ಯವಸ್ಥಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು JC ಸಂಸ್ಥೆ ಕೆಲಸ ಮಾಡ್ತಾಯಿದೆ. 1949ರಲ್ಲಿ ಭಾರತಕ್ಕೆ ಕಾಲಿಟ್ಟಂಥ ಈ JC ಸಂಸ್ಥೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಸುಮಾರು 18ರಿಂದ 40 ವರ್ಷದ ಒಳಗಿನ ಯುವ ಸಮೂಹವನ್ನು ಒಗ್ಗೂಡಿಸಿ ಅವರಿಗೆ ವಿವಿಧ ಥರದ ತರಬೇತಿಯನ್ನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು, ತಮ್ಮಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ನಾನಾ ಜನರಿಗೆ ಯಾವ ರೀತಿಯಲ್ಲಿ ಅದನ್ನು ಗುರುತು ಮಾಡಿ ಅವರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸಮಾಜದ ಏಳಿಗೆಗಾಗಿ ದುಡಿಯುವಂಥ ಒಂದು ಸಂಸ್ಥೆ ಇವತ್ತು JC ಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಒಬ್ಬ ಮನುಷ್ಯ ಹುಟ್ಟುವಾಗಲೇ ಅವ ಪ್ರತಿಭಾವಂತ ಆಗಿರುವುದಿಲ್ಲ, ಅಥವಾ ಅವ ಒಬ್ಬ ಉತ್ತಮ ಸಂಸ್ಕಾರ ಸಂಸ್ಕೃತಿಗಳಿಂದ ಕೂಡಿ ಹುಟ್ಟುವುದಿಲ್ಲ. ಕ್ರಮೇಣ ಮನೆಯ ವಾತಾವರಣಕ್ಕೆ ಸರಿಯಾಗಿ ಅಲ್ಲಿ ಅಪ್ಪ ಅಮ್ಮನಿಂದ ತಮ್ಮ ಸಂಸ್ಕಾರಗಳನ್ನು ಕಲಿತು ಪ್ರಬುದ್ಧನಾಗಿ ಸುಮಾರು 18-20 ವರ್ಷಗಳ ಕಾಲಕ್ಕೆ ಅಥವಾ ಆ ಘಟ್ಟಕ್ಕೆ ಬರುವಾಗ ಸಮಾಜದಲ್ಲಿ ತನ್ನನ್ನು, ತನ್ನ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ
ಒಂದು ಈ ಸಂಸ್ಥೆ ಬಹಳ ದೊಡ್ಡ ಒಂದು ಸಹಾಯವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಹಾಗೆ ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಒಳ್ಳೆಯ ಜನರ ಸಹವಾಸವೂ ಅವರಿಗೆ ಲಭಿಸ್ತದೆ. ಆ ತನ್ನ ಪ್ರತಿಭೆಯನ್ನು, ತನ್ನ ಅಲ್ಲಿ ಹುದುಗಿಕೊಂಡಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ತರಲಿಕ್ಕೆ ಒಂದು ಸಾಧನವಾಗಿ ಈ ಸಂಸ್ಥೆಗಳು ಸಹಾಯ ಮಾಡ್ತವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಕೆಟ್ಟ ಜನರ ಸಹವಾಸವನ್ನು ಎಲ್ಲಿಯಾದರೂ ಆ ಸಂದರ್ಭದಲ್ಲಿ ಇಂಥ ಸಂಸ್ಥೆಗಳು ಇಲ್ಲದೇ ಇದ್ದಾಗ, ಕೆಟ್ಟ ಸಂಸ್ಕಾರಗಳನ್ನು ಅವ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಸಂದರ್ಭ ಬಂದಾಗ ಯಾರು ಅವನಿಗೆ ಯಾವ ರೀತಿಯಲ್ಲಿ ಒಂದು ಸಹಾಯವನ್ನು ಮಾಡದೆ ಅಥವಾ ಆ ದೃಷ್ಟಿಯಲ್ಲಿ ಅವನನ್ನು ಅಳವಡಿಸಿಕೊಳ್ಳಿಕ್ಕೆ ಅನುವಾಗದ ರೀತಿಯಲ್ಲಿ ಅವನನ್ನು ಒಂದು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅಲ್ಲಿ ಇದ್ದರೆ ಆಗ ಆ ವ್ಯಕ್ತಿ ಖಂಡಿತವಾಗಿಯೂ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಸೂಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದಕ್ಕೆ ಅನೇಕ ನಿದರ್ಶನಗಳಿದ್ದಾವೆ. ಒಂದು ಉದಾಹರಣೆಯಾಗಿ ನಾನು ಹೇಳೋದಿದ್ದರೆ, ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಇಬ್ಬರು ಕೂಡ ಸಮಾನ ಪ್ರಾಯದವರು. ಆ ಸಂದರ್ಭದಲ್ಲಿ ಅವರಿಬ್ಬರು ಕ್ರಿಕೆಟ್ ಜಗತ್ತಿಗೆ ಒಮ್ಮೆಲೆ ಬರ್ತಾರೆ. ಆದರೆ ಸಚಿನ್ ತೆಂಡೂಲ್ಕರು ತನ್ನ ಸಂಸ್ಕಾರ ಸಂಸ್ಕೃತಿಗಳಿಂದ ಹೊರಬಾರದೆ ಅಲ್ಲೇ ತನ್ನ ಉನ್ನತಿಯನ್ನು ಪಡಿತಾನೆ. ಅವ್ರನ್ನ ನಮ್ಮ ಸಮಾಜ ಇವತ್ತು ಕ್ರಿಕೆಟ್ ದೇವರು ಅಂತ ಕರೀತಾರೆ. ಅದೇ ಸಂದರ್ಭದಲ್ಲಿ ವಿನೋದ್ ಕಾಂಬ್ಳಿ ಅದಕ್ಕಿಂತ ಪ್ರತಿಭಾವಂತ ಒಬ್ಬ ಆಟಗಾರ. ತನ್ನ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟ ಸಂದರ್ಭದಲ್ಲಿ 2 ದ್ವಿಶತಕಗಳನ್ನು ಬಾರಿಸಿ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ಆದರೆ ಆ ಸಂದರ್ಭದಲ್ಲಿ ಅವನಿಗೆ ಯಾರು ಸರಿಯಾದ ಮಾರ್ಗದರ್ಶನ ಕೊಡದೇ ಇದ್ದಂಥ ಕಾರಣ ಅವ ಒಬ್ಬ ಆಗಿರುವಾಗ ನಾವು ಒಳ್ಳೆಯ ನಡತೆಯಿಂದ ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಏನನ್ನೂ ಸಾಧಿಸಲಿಕ್ಕೆ ಒಬ್ಬನಿಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೀವು ಇನ್ನು ಮುಂದೆ ನಾವು ಇಲ್ಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವರು ಪ್ರತಿಭಾವಂತರಿದ್ದಾರೆ. ನೀವು ಸ್ವಲ್ಪ ಕಣ್ಣರಳಿಸಿ ನೋಡಿದರೆ ಇಲ್ಲಿ ಎಗ್ರಿ ಲೀಫ್ ಸಂಸ್ಥೆ ಅದರಲ್ಲಿ ಇರ್ತಕ್ಕಂಥ ಪಾಲುದಾರರು ಸಣ್ಣ ಪ್ರಾಯದವರು, ನಿಮ್ಮ ವಯೋಮಿತಿಯ ಒಳಗೆ ಇದ್ದಾರೆ. ಅವರು ಇಂಜಿನಿಯರ್ಗಳು. ಅವರು ಬೆಂಗಳೂರಿನಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಆ ಹುದ್ದೆಯನ್ನು ಬಿಟ್ಟು ತಮ್ಮ ಹಳ್ಳಿ ಊರಿಗೆ ಬಂದು ಇಲ್ಲಿ ಒಂದು ಅಗ್ರಿ ಲೀಫ್ ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತು ಅದು ಎಲ್ಲಿವರೆಗೆ ಅದರ ಒಂದು ಕೆಲಸ ಆಗ್ತಾ ಇದೆ ಅಥವಾ ಅದು ಜನರಿಗೆ ತಲುಪಿದೆ ಅಂತ ಹೇಳಿದರೆ ಅಮೇರಿಕಾ ಅಥವಾ ಇನ್ನಿತರ 10 ದೇಶಗಳಿಗೆ ಇಲ್ಲಿಂದ ಅವರು ಸಂಪರ್ಕವನ್ನು ಇಟ್ಟುಕೊಂಡು ಅಲ್ಲಿ ವ್ಯವಸ್ಥಿತವಾಗಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷದ ಸಂಗತಿ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಒಬ್ಬ ಯುವಕ ಪ್ರಯತ್ನ ಪಟ್ಟರೆ ಅಥವಾ ಸರಿಯಾದ ದಾರಿಯಲ್ಲಿ ಹೋದರೆ ಅವನಿಗೆ ಏನನ್ನೂ ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ವಿಚಾರ. ಹಾಗೆ ಇನ್ನೊಬ್ಬರು ನಮ್ಮ ಶಶಿಧರ್ ಶೆಟ್ಟರು, ಬರೋಡ, ಅವರು ಇಲ್ಲಿಯವರಾಗಿದ್ದರೂ ಕೂಡ ಬರೋಡ ಅಂತ ಹೇಳುವಂಥ ಒಂದು ಬರೋಡ ಶಶಿಧರ್ ಶೆಟ್ಟರು ಆಗಿ ಹೋಗಿದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ತನ್ನ ವಿದ್ಯೆಯನ್ನು ಕೂಡ ಮೊಟಕುಗೊಳಿಸಿ ಸುಮಾರು 14 ವರ್ಷ ಪ್ರಾಯದಲ್ಲೇ ಈ ಊರನ್ನು ಬಿಟ್ಟು ಪರ ಊರಿಗೆ ಹೋಗಿ ಅಲ್ಲಿ ತನ್ನ ಕಠಿಣ ಶ್ರಮದಿಂದ ಇವತ್ತು ಆಗ್ತದೆ, ಅವರು ಅಂಥ ಸಹಾಯವನ್ನು ಪಡೆಯುವಂಥ ಒಂದು ಆಗ್ತದೆ.
ಅವರು ಅಂಥ ಸಹಾಯವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಇವತ್ತು ಏಮ್ಸ್ನಲ್ಲಿ ಸೀಟು ಪಡಿತಾ ಇದ್ದಾರೆ. ಭಾರತ ದೇಶದಲ್ಲಿ 4-5 ಏನೋ ಸಂಸ್ಥೆ ಇದೆ ಅದು ಏಮ್ಸ್. ಅಲ್ಲಿ ಒಂದು ಸೀಟು ಪಡಿಬೇಕಂತಾದರೆ 99.9 ಅಥವಾ 99.56 ಮಾರ್ಕ್ ಪಡೆದಂಥ ವ್ಯಕ್ತಿಗೆ ಮಾತ್ರ ಅಲ್ಲಿ ಸೀಟ್ ಸಿಗ್ತದೆ. ಅಂಥ ವ್ಯಕ್ತಿಗಳನ್ನು ರೂಪಿಸುವಲ್ಲಿ, ಅಂಥ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ನಮ್ಮ ಎಕ್ಸೆಲ್ ಸಂಸ್ಥೆ ಭಾಳ ಒಂದು ಹಿರಿತನದ ಒಂದು ಸ್ಥಾನವನ್ನು ಪಡೆದಿದೆ. ಅದು ಒಬ್ಬ ಸಾಧಕನಿಂದ ಆಗಿದೆ. ಅವರು ಒಬ್ಬ ಹೆಚ್ಚಂದರೆ 30-35 ವರ್ಷದ ಒಳಗಿನ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ನಮ್ಮಲ್ಲಿ ರೂಪುಗೊಳ್ಳಬೇಕಾದ್ರೆ ಇಂಥ ಸಂಸ್ಥೆ ಅಂದರೆ JC ಸಂಸ್ಥೆಗಳು ಅದಕ್ಕೆ ಸಹಾಯಕವಾಗಿ ನಿಲ್ತವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆ ನಿಮಗೆ ಮೊನ್ನೆ ಗುಕೇಶ್ ಅಂತ ಹೇಳುವಂಥ ಒಬ್ಬ ಹುಡುಗ 18 ವರ್ಷ ಪ್ರಾಯದಲ್ಲಿ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಚೆಸ್ನಲ್ಲಿ ಪಡೆದಿದ್ದಾನೆ. 18 ವರ್ಷದ ಹುಡುಗ. ಅವನನ್ನು ಅಲ್ಲಿವರೆಗೆ ತೆಗೆದುಕೊಂಡು ಬರಬೇಕಾದ್ರೆ ಅವನ ತಂದೆ ಅವರನ್ನು ಪ್ರಬುದ್ಧರನ್ನಾಗಿ ಮಾಡಿ ನಮ್ಮ ದೇಶದ ಸಂಪತ್ತಾಗಿ ಬೆಳೆಸುವಲ್ಲಿ ನಿಮ್ಮ ಕಾರ್ಯವೈಖರಿ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ನಾನು ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಮಗೆ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಇಲ್ಲಿ ಬೆಳ್ತಂಗಡಿಯಲ್ಲಿ ಹುಟ್ಟಿದಂಥ ಒಂದು ಸಂಸ್ಥೆ. ಸುಮಾರು 19 ವರ್ಷಗಳ ಹಿಂದೆ ಕೆಲವು ಸಮಾನ ಮನಸ್ಕರು ಹುಟ್ಟಿ ಹಾಕಿದಂಥ ಒಂದು ಸಂಸ್ಥೆ ಇವತ್ತು ಪ್ರವರ್ಧಮಾನವಾಗಿ ಬೆಳೆದು ನಿಮ್ಮ ಮುಂದೆ ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಸುಮಾರು 700-750 ಕೋಟಿ ರೂಪಾಯಿಯ ಟರ್ನೋವರಲ್ಲಿ ನಾವು ಮಾಡಿದ್ದೇವೆ. ಒಳ್ಳೆಯ ರಿಕವರಿಯನ್ನು ತೋರಿಸಿದ್ದೇವೆ. ಒಂದು 30-35 ಸಾವಿರ ಜನ ಶೇರ್ ಹೋಲ್ಡರ್ಸ್ ಇವತ್ತು ಇದ್ದಾರೆ. 4 ಕೋಟಿ ಪಾಲು ಬಂಡವಾಳ ಇದೆ. ನಮ್ಮ ಸಂಸ್ಥೆ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಆ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಇವತ್ತು ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ವಿಚಾರದಲ್ಲಿ ನಮಗೆ ಒಂದೆರಡು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಆ ಪ್ರಶಸ್ತಿ ಬರಬೇಕಿದ್ರೆ ಮುಂಚೆ ಅದು ಪ್ರಶಸ್ತಿ ನಮಗೆ ಇಷ್ಟೊತ್ತಿಗೆ ಬಂದಿದೆ ಅದು. ಆದರೆ ಅದು ಪ್ರಶಸ್ತಿಗೆ ಬರಬೇಕಿದ್ರೆ ಮುಂಚೆ JC ಸಂಸ್ಥೆ ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. JC ಸಂಸ್ಥೆಯವರು ನನಗೆ ಫೋನ್ ಮಾಡಿ ನಿಮ್ಮ ಸಂಸ್ಥೆಯನ್ನು ನಾವು ಗುರುತಿಸಿದ್ದೇವೆ, ಈ ಸರ್ತಿ ಒಂದು ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ನಿಮಗೆ ಕೊಡಲಿಕ್ಕೆ ನಮಗೆ ಸಂತೋಷ ಆಗ್ತದೆ, ನೀವು ಅದನ್ನು ಪ್ರಶಸ್ತಿ ಸ್ವೀಕರಿಸಬೇಕು ಅಂತ ಹೇಳಿ ನಮಗೆ ಆಹ್ವಾನವನ್ನು ಕೊಟ್ಟಿದ್ದರು. ಹಾಗೆ ಅವರಿಗೆ ನಾನು ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಪೂರ್ವ ಅಧ್ಯಕ್ಷರುಗಳಿಗೆ ಅಥವಾ ಇನ್ನಿತರ JC ಸಂಸ್ಥೆಯ ಮೆಂಬರ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಯಥೇಚ್ಛ ಸಂಪನ್ಮೂಲ ಒದಗಿ ಬಂದು ಇನ್ನೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅಥವಾ ಅತ್ಯಂತ ಒಂದು ದೊಡ್ಡ ರೀತಿಯಲ್ಲಿ, ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ನೀವು ಆ ಒಂದು ಕಾರ್ಯಕ್ರಮದಲ್ಲಿ ಮುಂದುವರೆದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಹಾಗೆ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅತ್ಯಂತ ಪ್ರತಿಭಾವಂತ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರೂಪುಗೊಳಿಸಿ ನಮ್ಮ ದೇಶಕ್ಕೆ ಒದಗಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿಮಗೆ ಒಂದು ನಾನು ಪ್ರಸ್ತಾವನೆಯನ್ನು ಇಟ್ಟು ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಸೇವಾಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನು ಆಡಿರುವಂಥ ಹಾಗೂ ಹಲವಾರು ವಿಚಾರಗಳ ಬಗ್ಗೆ ಮಂಡನೆಯನ್ನು ಮಾಡಿರುವಂಥ ಹಿರಿಯರು, ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಜಯರಾಮ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಬೆಳ್ತಂಗಡಿ ತಾಲೂಕಿನ ಹಿರಿಯ ವಕೀಲರು
ರೊಟೇರಿಯನ್ ಧನಂಜಯರವರವರು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಜೆಸಿ ಸಂಸ್ಥೆಯ ಅಧ್ಯಕ್ಷರಾದಂತಹ ರಂಜಿತ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ವೃತ್ತಿಯ ಗುರುಗಳಾದಂಥ ಭಗೀರಥಜಿಯವರೇ, ಎಲ್ಲ ಗೌರವಾನ್ವಿತ ಹಿರಿಯರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಸನ್ಮಿತ್ರರೇ, ಹಲವಷ್ಟು ಪ್ರಶಸ್ತಿಗಳನ್ನು ರಂಜಿತ್ರವರು ಸಾಧನೆಯನ್ನು ಮಾಡಿದವರಿಗೆ ಇವತ್ತು ನೀಡಿದರು. ಆದರೆ ಸಾಮಾಜಿಕ ಜಾಲತಾಣದ ಈ ಕಾಲದಲ್ಲಿ ನಿರಂತರ 7 ದಿನಗಳ ಕಾಲ ಜೆಸಿಯ ಮೂಲಕ ಸಾವಿರಾರು ಪ್ರತಿಭೆಗಳಿಗೆ, ನೂರಾರು ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿ ಸಾಧಕರನ್ನು ಗುರುತಿಸಿದಂತಹ ರಂಜಿತ್ ಮತ್ತು ಅವರ ತಂಡಕ್ಕೆ ನಾನೊಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಚೆಂಡೆಯವರು ಮತ್ತು ಕೊಂಬಿನವರು ಎಲ್ರಿಗೊಮ್ಮೆ ವಾದ್ಯ ಊದ್ತಾರೆ. ಈಗ ನನ್ನದೊಂದು ವಿನಂತಿ ಉಂಟು ಚೆಂಡೆಯವರ ಹತ್ರ ಮತ್ತು ವಾದ್ಯದವರ ಹತ್ರ. ಕೇಳೊಂದುಂಡತ ಚೆಂಡೆ ದಾಖಲೆಗೆ, ವಾದ್ಯ ದಾಖಲೆಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನು ಸಂಘಟಿಸಿ ಇಷ್ಟು ಜನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದಂತಹ ಜೆಸಿ ಅಧ್ಯಕ್ಷರಿಗೆ ಮತ್ತು ತೆರೆ ಹಿಂದೆ ತೆರೆಯ ಮುಂದೆ ಅವರ ಬಲವನ್ನು ಹೆಚ್ಚಿಸಿದಂತಹ ಎಲ್ಲ ಜೆಸಿ ಬಂಧುಗಳಿಗೆ ನಾವೆಲ್ಲರೂ ಕೂಡ ಒಂದು ಎದ್ದು ನಿಂತು ಒಂದು ಚಪ್ಪಾಳೆಯನ್ನು ನೀಡಿ, ಚೆಂಡೆಯವರು ಅಲ್ಲಿ ಒಂದು ಜೋರಾದ ಚೆಂಡೆಯನ್ನು ಒಂದು ಹೊಡಿಬೇಕು, ವಾದ್ಯದವರೊಮ್ಮೆ ವಾದ್ಯವನ್ನು ಊದಬೇಕು. ಜೋರಾದ ಚಪ್ಪಾಳೆ ಬರಲಿ ಅವರು. ಧನ್ಯವಾದ. ಇವತ್ತಿನ ಈ ಕಾರ್ಯಕ್ರಮದ ಹೆಸರೇ ಬಹಳ ಚೆನ್ನಾಗಿದೆ, ಸುಧಾಮ ಅಂತ. ಜೆಸಿ ಆಗಲಿ, ರೋಟರಿ ಆಗಲಿ, ಲಯನ್ಸ್ ಆಗಲಿ, ಈ ಸಂಸ್ಥೆಗಳು ಎಲ್ಲರೂ ಹೇಳುವಾಗ ಸೇವಾ ಸಂಸ್ಥೆಗಳು ಅಂತ ಹೇಳ್ತಾರೆ. ಆದರೆ ಸೇವೆಗಿಂತ ಮೊದಲು ನಮ್ಮ ಗುರಿ ಏನು ಅಂತ ಹೇಳಿದರೆ ಅತ್ಯಂತ ಒಳ್ಳೆಯ ಸ್ನೇಹಾಚಾರ, ದ ಫೆಲೋಶಿಪ್. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರನ್ನು ಸೇರಿಸಿ ಅವರ ಒಳಗೆ ಪರಸ್ಪರ ಪರಿಚಯವನ್ನು ಮಾಡಿ ಸ್ನೇಹತ್ವವನ್ನು ಸಾಧಿಸುವಂಥದ್ದೇ ಜೆಸಿಗೆ ಆದರ್ಶವಾದದ್ದು. ಆದ್ದರಿಂದ ಬಹಳ ಅರ್ಥಪೂರ್ಣವಾಗಿ ರಂಜಿತ್ ಅವರು ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಜೆಸಿ ಸಪ್ತಾಹದ ಉದ್ದೇಶ ಏನು ಅಂತ ಹೇಳಿದರೆ, ಸುಧಾಮ ಮತ್ತು ಕೃಷ್ಣರಲ್ಲಿದ್ದಂತಹ ಸ್ನೇಹಾಚಾರವನ್ನು ಬೆಳೆಸಬೇಕು ಹೇಳುವಂತಹ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ಸಾಗ್ತದೆ ಅಂತ ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದರೆ, ಎಲ್ಲಿ ಫ್ರೆಂಡ್ಶಿಪ್ ಇರ್ತದೋ ಅಲ್ಲಿ ಜಲಸಿ ಇರುವುದಿಲ್ಲ ಅಂತ ಲೆಕ್ಕ. ಯಾವಾಗ ಫ್ರೆಂಡ್ಶಿಪ್ ಇರ್ತದೋ ಆಗ ಸಾಧನೆಯನ್ನು ಮಾಡಿದರೆ ನಾವು ಚಪ್ಪಾಳೆ ಕೊಡ್ತೇವೆ. ಯಾವಾಗ ಫ್ರೆಂಡ್ಶಿಪ್ ಇರುವುದಿಲ್ವೋ ಆಗ ಸಾಧನೆಯನ್ನು ಮಾಡಿದರೆ ಜಲಸ್ ಪಡ್ತೇವೆ. ಆದ್ದರಿಂದ ಬಹಳ ಮುಖ್ಯವಾಗಿ ನಮ್ಮಂತಹ ಸಂಘ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬೇಕಾದದ್ದು ದ ಗ್ರೇಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ಫ್ರೆಂಡ್ಶಿಪ್. ಹಾಗಾಗಿ ನಮ್ಮ ಜೆಸಿ ಸಂಸ್ಥೆ ಹಲವಾರು ವರ್ಷಗಳಿಂದ ನನಗೆ ಕಂಡುಕೊಂಡ ಹಾಗೆ ಒಳ್ಳೆ ಸ್ನೇಹಿತರನ್ನು ಹುಟ್ಟುಹಾಕಿದೆ. ಆದ್ದರಿಂದಲೇ ಪೂರ್ವಾಧ್ಯಕ್ಷರುಗಳು ಈಗ ಜೆಸಿ ನಿಬಂಧನೆಯಲ್ಲಿ ಯುವಕತ್ವವನ್ನು ಮೀರಿದರೂ ಕೂಡ ಫ್ರೆಂಡ್ಶಿಪ್ನ ಸಲುವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ, ಕುತ್ಕೊಳ್ತಾರೆ, ತಮ್ಮ ಮಾತುಗಳನ್ನು ಹಂಚಿಕೊಳ್ತಾರೆ, ಅನುಭವಗಳನ್ನು ಹಂಚಿಕೊಳ್ತಾರೆ. ಆದ್ದರಿಂದ ಇಂತಹ ಸುಂದರ ಸುಧಾಮ ಕೃಷ್ಣನ ಸ್ನೇಹತ್ವವನ್ನು ಪ್ರತಿಪಾದಿಸ್ತಾ ಇರುವಂತಹ ಜೆಸಿ ಸಂಸ್ಥೆಗೆ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಅಧ್ಯಕ್ಷರು
ಮತ್ತು ಎಲ್ಲ ಸದಸ್ಯರುಗಳಿಗೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ, ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬರಲಿ, ಜೆಸಿಯ ಅರ್ಥದಲ್ಲಿ ಒಳ್ಳೆಯ ನಾಯಕರುಗಳು ಮೂಡಿಬರಲಿ. ಆ ನಾಯಕರುಗಳಿಗೆ ನಮ್ಮ ರೋಟರಿ ಸಂಸ್ಥೆ ಯಾವತ್ತೂ ಕೂಡ ಕಾಯ್ತಾ ಇರ್ತದೆ. ನಮ್ಮ ಸಂಸ್ಥೆಯಲ್ಲಿ ನಾವು ಜೆಸಿಯಿಂದ ಟ್ರೈನಪ್ ಆಗಿ ಸಾಧನೆಯನ್ನು ಮಾಡಿದಂತಹ ವಿಶಿಷ್ಟ ಜೆಸಿ ವ್ಯಕ್ತಿಗಳನ್ನು ನಮ್ಮ ರೋಟರಿ ಸಂಸ್ಥೆಗೆ ನಾವು ಆಹ್ವಾನಿಸ್ತೇವೆ. ಇವತ್ತು ನಮಗೆ ಹೆಮ್ಮೆ ಇದೆ, ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಯಲ್ಲಿ ಬಹುಪಾಲು ಸಿಂಹಪಾಲು ಯುವಕರು ಜೆಸಿ ಸಂಸ್ಥೆಯಿಂದಲೇ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದ್ದರಿಂದ ಮತ್ತೊಮ್ಮೆ ಜೆಸಿ ಸಂಸ್ಥೆಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬರಲಿ ರಂಜಿತ್ ಅವರೇ. ಎಲ್ಲರೂ ಕೂಡ ರಂಜಿತ್ರವರ ಬಲವನ್ನು ತುಂಬಿಸಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಜೆಸಿ ಸಪ್ತಾಹದ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ, ಜೆಸಿಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಕ್ಕಾಗಿ, ಹಾಗೂ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಒಂದು ಟ್ಯಾಗ್ಲೈನನ್ನು ನೀಡಿದವರು ನಮ್ಮ ಜೆಸಿಯ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಚಂದ್ರಾಸ್ ಬಳಂಜರ್ ಅವರು. ಇವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಅತ್ಯುತ್ತಮವಾದಂಥ ಒಂದು ಟ್ಯಾಗ್ಲೈನನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಇನ್ನೋರ್ವರು ಹಿರಿಯ ವಕೀಲರು, ಗುರುದೇವ ಬ್ಯಾಂಕ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಭಗೀರಥ್ ಜಿ ಅವರು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಈ ಒಂದು ಮಂಜುಶ್ರೀ ಜೆಸಿಸ್ ಬೆಳ್ತಂಗಡಿ ಇದರ ಅಧ್ಯಕ್ಷರೂ ಆದಂತಹ ನನ್ನ ಆತ್ಮೀಯರು ಆದಂತಹ ರಂಜಿತ್ ಡಿ ಅವರೇ, ವೇದಿಕೆಯಲ್ಲಿರುವ ಹಿರಿಯರಾದ ಜಯರಾಮ್ ಶೆಟ್ರೆ, ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಜಯಾನಂದ್ ಗೌಡ್ರೆ, ಹಾಗೆ ನನ್ನ ಸಹೋದರ ವಕೀಲರಾದ ಧನಂಜಯ ರಾವ್ರವರೇ, ಸೇರಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಸೇರಿದ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ನಿನ್ನೆ ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗದ ಕಾರಣ ಈ ಒಂದು ವೇದಿಕೆಯನ್ನು ಈ ದಿನ ಹಂಚಿಕೊಳ್ತಾ ಇದ್ದೇನೆ. ಈ ಒಂದು ಜೆಸಿ ಸಂಸ್ಥೆ ನಾನು ಹಲವಾರು ವರ್ಷಗಳಿಂದ ನೋಡಿಕೊಂಡು ಬಂದ, ಅವರೊಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಂದಂಥ ವ್ಯಕ್ತಿ ನಾನು. ಈ ದಿನ ಈ ಒಂದು ಕಾರ್ಯಕ್ರಮಗಳನ್ನು ಒಂದು ಅಚ್ಚುಕಟ್ಟಾಗಿ ಮಾಡಬೇಕಿದ್ರೆ ಅದು ತುಂಬ ಕಷ್ಟದ ಸಂಗತಿ. ಈ ಒಂದು ಕಾರ್ಯಕ್ರಮ, ಈ ಚಿಕ್ಕ ಚೊಕ್ಕವಾದ ಅತಿ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಅದು ಜೆಸಿ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅನ್ನುವ ಅಭಿಪ್ರಾಯ ನನ್ನದು. ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಡೆ ನಮ್ಮ ಈ ಒಂದು ಆರ್ಥಿಕ ಸಂಸ್ಥೆಗಳಿಗೆ, ಆರ್ಥಿಕ ಸಂಸ್ಥೆಗಳ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ನಮ್ಮನ್ನು ಗುರುತಿಸ್ತಾರೆ ಸಂಸ್ಥೆಗಳನ್ನು. ಯಾಕೆಂದರೆ ನಮ್ಮದು ಈಗ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರಿಗೆ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಹಾಸಭೆಯ ದಿವಸ ಹೆಚ್ಚಿನ ಅಂಶ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಒಂದು ಗುರುತಿಸುವಂಥ ಒಂದು ಕಾರ್ಯಕ್ರಮ ಇಡ್ತಾರೆ. ಆದರೆ ಈ ದಿನ ನಿಮ್ಮ ಈ ಒಂದು ಜೆಸಿ ಮಂಜುಶ್ರೀ ಜೆಸಿ ಬೆಳ್ತಂಗಡಿ ಇವರು ಕೂಡ ಅವರ ಒಂದು ಸಾಧನೆಯನ್ನು ಗುರುತಿಸಿ ಇವತ್ತು ಅವರನ್ನು ಅಭಿನಂದಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ಯಾಕಂದರೆ ಈ ಆರ್ಥಿಕ ಸಂಸ್ಥೆಗಳು ಒಂದು ಮೇಲೆ ಬರಬೇಕಿದ್ರೆ ಅದು ತುಂಬ ಕಷ್ಟ ಸಾಧ್ಯ. ಯಾಕಂದರೆ ಸಹಕಾರ ಅಂದರೆ ಈಗ ಅದೊಂದು ಸ್ವಹಕಾರದ ಮಟ್ಟಿಗೆ ಹೋಗಿ ಮುಟ್ಟಿದೆ. ಆದರೆ ಅದನ್ನು ಸಹಕಾರದ ರೀತಿಯಲ್ಲಿ ಕೊಂಡೋಗಬೇಕಿದ್ರೆ ನಮ್ಮ ಜಯರಾಮ್ ಶೆಟ್ಟರು ಮಾತ್ರ ಸಾಧ್ಯ. ಅವರು ಪ್ರಥಮವಾಗಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಇಂಥ ಒಂದು ಸಹಕಾರ ಸಂಘವನ್ನು, ಅದು ಸಹಕಾರಿ ಅಲ್ಲ, ಇದು ಸಹಕಾರ ಸಂಘ ನಮ್ಮದು. ಸಹಕಾರಿ ಸಂಘ ಅಂದರೆ ಬೇರೆ, ಸಹಕಾರ ಸಂಘ ಅಂದರೆ ಬೇರೆ. ಸಹಕಾರ ಸಂಘವನ್ನು ಕೆಲವರೇ ಜನ ಸೇರಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆ. ಸಹಕಾರಿ ಸಂಘ ಅಂದರೆ ಅದು ಸರ್ಕಾರದಿಂದ ಆಗುವಂಥ ಒಂದು ಸಂಸ್ಥೆ. ಅದರಿಂದಾಗಿ ಆ ಸಹಕಾರ ಸಂಸ್ಥೆಯನ್ನು ಒಂದು 19 ಬ್ರ್ಯಾಂಚ್ಗಳನ್ನು ಮಾಡಿಕೊಂಡು ಇಲ್ಲಿ ಮಾಡಬೇಕಿದ್ರೆ ಅದು ಸಾಹಸವೇ ಸರಿ. ಅದಕ್ಕೆ ನೀವು
ಸರಿಯಾದ ರೀತಿಯಲ್ಲಿ ನೀವು ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದು ನನಗೆ ಭಾರಿ ಸಂತೋಷ ಕೂಡ ಆಗಿದೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಜೆ ಸಿ ಅವರು ನಾನು ನೋಡಿದ್ದಕ್ಕೆ ತುಂಬ ವರ್ಷದಿಂದ ಮಾಡಿಕೊಂಡು ನಾನು ಸಂತೋಷರು, ಶ್ರದ್ಧಾದವರು ಮತ್ತು ಇವರು ನಮ್ಮ ಉಜಿರೆ, ಹೌದು ನನಗೆ ಪ್ರಸಾದರು, ಹಾಗೆ ಅದಕ್ಕಿಂತ ಮುಂಚೆ ಚಿದಾನಂದರು ಅವರೆಲ್ಲ ತುಂಬ ನಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ. ಕೆಲವರು ನಮ್ಮ ಇವರು ಶೆಟ್ಟರು ಅವರ ಕಾಲದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಅದರಿಂದಾಗಿ ಚೆಂದ ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಯುವಕರಲ್ಲಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಕೂಡ ಒಂದು ಅವರಿಂದ ಹೊರಗೆ ತೆಗೆದು ಅವರಲ್ಲಿ ಏನು ಪ್ರತಿಭೆ ಉಂಟು ಅದನ್ನು ಮತ್ತೆ ಪ್ರಜ್ವಲಿಸುವ ಹಾಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿಕೊಂಡು ಬಂದಿದ್ದೀರಿ. ಇನ್ನು ಮುಂದೆ ಕೂಡ ಇಂಥ ಸುಂದರ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಿಮಗೆ ಎಲ್ರಿಗೂ ನಮ್ಮಿಂದ ಏನು ಸಹಾಯ ಆಗಲಿಕ್ಕೆ ಉಂಟ ನಾನು ಸಹಾಯ ಮಾಡಲಿಕ್ಕೆ ನಾವೆಲ್ಲ ಸಹಾಯಕಾರಕ್ಕೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿಕೊಂಡು ಈ ಅವಕಾಶಕ್ಕಾಗಿ ನಾನು ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ನಿಮ್ಮ ಪ್ರೋತ್ಸಾಹದಾಯಕ ಮಾತಿಗಾಗಿ. ಮುಂದೆ ನಮ್ಮನ್ನು ಉದ್ದೇಶಿಸಿ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಮಾಲಕರು ಹಾಗೂ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಆಗಿರುವಂಥ ಜೆ ಸಿ ಪ್ರಕಾಶ್ ಶೆಟ್ಟಿ ಅವರು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಪುಷ್ಪರಾಜ್ ಶೆಟ್ಟಿ ಅವರು ಸಾರಿ. ಜೆ ಸಿ ಸಪ್ತಾಹ 2024 ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಅಧ್ಯಕ್ಷ ರಂಜಿತ್ ಅವರೇ, ಹಿರಿಯರಾದಂಥ ಜಯರಾಮ್ ಶೆಟ್ಟರೆ, ವಕೀಲರಾದಂಥ ಧನಂಜಯರವರವರೇ, ಭಗೀರಥರೇ, ಎಲ್ಲ ಗಣ್ಯರೇ, ಆಗ ನನ್ನನ್ನು ವೇದಿಕೆ ಕರೆಯುವಾಗ ಹೇಳಿದರು ಅವ್ರು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆಗಾಗಲೇ ನನ್ನ ಸ್ವರ ಹೋಗಿದೆ ಶೀತ ಆಗಿ. ಈ ಜೆ ಸಿ ಸಂಸ್ಥೆಯನ್ನು ನಾವು ಸಾಧಾರಣ 35 ವರ್ಷದಿಂದ ನೋಡ್ತಾ ಇದ್ದೇವೆ. ನಮ್ಮ ಮಾದರಿ ಶಾಲೆಯಲ್ಲಿ ಪ್ರಾರಂಭವಾದಂಥ ಜೆ ಸಿ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ರೆ ಇಲ್ಲಿ ಅದರಲ್ಲಿ ಕೆಲಸ ಮಾಡುವಂಥ ಎಲ್ಲ ನಾಯಕರುಗಳು ಕಾರಣ. ನಾವೀಗ ನೋಡ್ತಾ ಇರುವಾಗಾದ್ರೆ ಅಶೋಕಣ್ಣ ಅವರು ಯಾವಾಗ ನೋಡಿದ್ರು ಇಲ್ಲಿ ಜೆ ಸಿ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಬರದೇ ಇರೋದಿಲ್ಲ, ಅದು ಪ್ರೀತಿ. ನೀವೀಗ ಆಗಾಗಲೇ ಹೇಳಿದ್ದಾರೆ ಸುಧಾಮ ಮತ್ತು ಕೃಷ್ಣ ಪ್ರೀತಿಯನ್ನು. ಜೆ ಸಿಯನ್ನು ಒಂದು ಕೃಷ್ಣನ ಹೆಸರಲ್ಲಿ ಇಟ್ಟರೆ ಅದರಲ್ಲಿ ಆಗಿ ಹೋದಂಥ ಅಧ್ಯಕ್ಷರಾಗಿರಲಿ ಪದಾಧಿಕಾರಿಗಳನ್ನು ಸುಧಾಮನ ಹೆಸರಿಗೆ ನಾವು ಸೇರಿಸ್ಕೊಳ್ಬೋದು. ಯಾಕಂದರೆ ಆ ಪ್ರೀತಿ ಇದ್ದಿದ್ದರಿಂದ ಅವರು ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ. ನಾವು ರಂಜಿತ್ರವರು ಈಗಾಗಲೇ ಕೆಲವರನ್ನು ಅಭಿನಂದಿಸಿದ್ದಾರೆ, ಗೌರವಿಸಿದ್ದಾರೆ. ಇದು ಈ ಕಾರ್ಯಕ್ರಮ ಯಾವಾಗಲೂ ನಡೀತಾ ಇರಲಿ, ನಮ್ಮ ಸಹಕಾರ ಯಾವತ್ತೂ ಇರುತ್ತೆ. ನಾವು ಆಗಾಗಲೇ ಕೇಳಿದಾಗೆ ಚೆಸ್ಸಲ್ಲಿ ವರ್ಲ್ಡ್ ಚಾಂಪಿಯನ್ ಅಂತ ವ್ಯಕ್ತಿ ಹುಡುಗ, ಅವನನ್ನು ನಾವು ಇವತ್ತು ಸಾಧನೆಗಳನ್ನು ಎಲ್ಲರೂ ಮಾಡ್ತಾರೆ. ಅಲ್ಲಿ ಅವನಿಗೆ ಆ ಆಟದಲ್ಲಿದ್ದಂಥ ಪ್ರೀತಿಯನ್ನು ನಾವು ಗಮನಿಸಿದರೆ ಆ ಚೆಸ್ಸಿನ ಬೋರ್ಡ್ಗೆ ಕೈ ಮುಗಿದು ಅದನ್ನು ಪ್ರಾರಂಭ ಮಾಡ್ತಾನೆ. ಅದು ಹಾಗೆ ಅದನ್ನು ಮುಕ್ತಾಯಗೊಂಡು ಚಾಂಪಿಯನ್ ಆದ ಕೂಡಲೇ ಅವನು ಆ ಕಣ್ಣೀರನ್ನು ಒರೆಸ್ಕೊಂಡು ಮತ್ತೆ ಕೈ ಮುಗಿದು ಆ ಚೇರನ್ನು ಈಗ ಅವನು ಎದ್ದು ಹೋಗಬೇಕಾದ್ರೆ ಆ ಚೇರನ್ನು ಅದೇ ರೀತಿಯಾಗಿ ಹೊಂದಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿದರೆ ಅವನಲ್ಲಿರುವಂಥ ಹೃದಯವಂತಿಕೆಯನ್ನು ನಾವು ಗಮನಿಸಬೇಕಾಗ್ತದೆ. ಅಂಥ ವ್ಯಕ್ತಿಗಳು ಬಂದರೆ ಅಂಥ ವ್ಯಕ್ತಿತ್ವಗಳು ಇದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನಿಮ್ಮ ಜೆ ಸಿ ಸಂಸ್ಥೆ ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನು ಉದ್ದೇಶಿಸಿ ಶುಭಾಶಯಗಳನ್ನು ಸಲ್ಲಿಸಿರುವಂಥ ಪ್ರಕಾಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ 5ನೇ ದಿವಸದ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕೂಡ ಪುಷ್ಪರಾಜ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ರಿಜಿಸ್ಟರ್ಡ್ ಉಜಿರೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಅರವಿಂದ್ ಕಾಮತ್ರವರು ಭಾಗವಹಿಸಿ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಜೆ ಸಿ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ಜೆ ಸಿ ಸದಸ್ಯರೇ ಹಾಗೂ ಜೆ ಸಿ ಪ್ರೋಗ್ರಾಮ್ ವೀಕ್ಷಿಸಲು ಬಂದ ಸಭಿಕರೇ, ನಾನು ಉಜಿರೆ ವರ್ತಕರ ಸಂಘದ ಅಧ್ಯಕ್ಷ ಆಗಿದ್ದೇನೆ. ನನ್ನನ್ನು ಇವರು 2ನೇ ಬಾರಿ ಆಹ್ವಾನ ಮಾಡಿದ್ದಾರೆ.
ಹಾಗೂ ಅವರು ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ JC ಹೆಚ್ಚೇನು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಈಗಾಗಲೇ ತುಂಬ ಜನ ಮಾತಾಡಿದ್ದಾರೆ, ಇನ್ನೂ ಮಾತಾಡಲಿಕ್ಕೆ ಇದ್ದಾರೆ ಅಂತ ಕಾಣ್ತದೆ. ಇನ್ನು JC ಪ್ರೋಗ್ರಾಮ್ ಇರುವ ಕಾರಣ ತುಂಬ ಲೇಟ್ ಆಗ್ಬೋದು. ಹಾಗೆ JC ಸಪ್ತಾಹದ ಎಲ್ಲ ಕಾರ್ಯಕ್ರಮಗಳಿಗೆ ಶುಭವನ್ನು ಕೋರುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಮಯೋಚಿತವಾಗಿ ಶುಭ ಹಾರೈಸಿರುವಂಥ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಕೂಟ ಮಹಾ ಜಗತ್ತು ಬೆಳ್ತಂಗಡಿ ಇದರ ಅಂಗಸಂಸ್ಥೆ ಅಧ್ಯಕ್ಷರಾಗಿರುವಂಥ ಶ್ರೀ ವಿಶ್ವನಾಥ ಹೊಳ್ಳ ನಾಲ್ಕೂರಿದ್ದೀರಿ, ನೀವು ನಿಮಗೆ ಅವಕಾಶ. ಪ್ರತಿಷ್ಠಿತ ಮಂಜುಶ್ರೀ JC ಇದರ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ರಂಜಿತ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ ಮತ್ತು JCಯ ಹಿಂದಿನ ಅಧ್ಯಕ್ಷರುಗಳೇ ಹಾಗೂ ಈ JC ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ ಸಭಿಕರೇ, JC ಹೇಳುವಂಥ ಸಂಸ್ಥೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸರಿದಾರಿಯಲ್ಲಿ ತಗೊಂಡು ಹೋಗುವಂಥ ಅವರನ್ನು ರೆಡಿ ಮಾಡ್ತದೆ. ಆದರೆ ನನ್ನ ಅಭಿಪ್ರಾಯ ಅಂತಂದರೆ JCಯಲ್ಲಿ ಅಧ್ಯಕ್ಷರಾದವರು ನಮ್ಮ ಈ ಸಮಾಜಕ್ಕೆ ಮುಂದೆ ಯಾವುದೇ ರೀತಿಯ ಒಂದು ಮುಂದಾಳುತ್ವವನ್ನು ತಗೊಳ್ಳಿಕ್ಕೆ ಇರುವಂಥ ವ್ಯಕ್ತಿಗಳಾಗ್ತಾರೆ. ಯಾಕೆಂದರೆ ಅವರಲ್ಲಿ ಸಂಘಟನಾ ಶಕ್ತಿ ಈ JCಯಿಂದಾಗಿ ಬರ್ತದೆ. ನಾನು ಮೊದಲಿಗೆ ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ನಮಗೂ ಒಂದು ಭಯ ಇತ್ತು ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ. ಬಟ್ ನಾವು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ನಮ್ಮಲ್ಲಿ ಈ ಸ್ಟೇಜ್ ಫಿಯರ್ ಹೇಳ್ತೇವಲ್ಲ ಅಂಥದ್ದು ತುಂಬ ಕಡಿಮೆ ಆಗಿದೆ. ಆಮೇಲೆ ನಮ್ಮಲ್ಲಿ ಏನೋ ಒಂದು ಗುರಿ ಬರ್ತದೆ, ಅದು ಈಗಿನ ಈ ಸಮಾಜಕ್ಕೆ JCಯ ಮುಖಾಂತರ ಸಿಗ್ತಾ ಉಂಟು ಅಂತ ಹೇಳ್ತಾ, ಹಾಗೆ ಪ್ರತಿಭೆಗಳನ್ನು ನೀವು ಗುರುತಿಸ್ತೀರಿ. ಅದರಿಂದಾಗಿ ಇನ್ನು ಮುಂದಕ್ಕೂ ಇಂಥ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗೆ ನೀವೇನು ಪ್ರಶಸ್ತಿ ಕೊಡ್ತಾ ಇದ್ದೀರಿ ಅದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಂದು ಮಾರ್ಗವನ್ನು ತೋರಿಸ್ತದೆ ಅಂತ ಹೇಳುತ್ತಾ, ನಿಮ್ಮ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಕಳುಹಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ನಿಮ್ಮ ಶುಭ ಹಾರೈಕೆಗಾಗಿ. ಮುಂದೆ ಗುರುತಿಸುವಿಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವಾಧ್ಯಕ್ಷರುಗಳಾಗಿರುವಂಥ ರವೀಂದ್ರ ಶೆಟ್ಟಿ ಬಳಂಜ ಅವರು ಆಗಮಿಸಿದರೆ ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಗೌರವಾಧ್ಯಕ್ಷರಾಗಿರುವಂಥ ಶಾಂತಾ ಬಂಗೇರಿದ್ರೆ ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಬದಿನಡೆ ಕ್ಷೇತ್ರ ಬಳಂಜ ಇದರ ಧರ್ಮದರ್ಶಿಗಳಾಗಿರುವಂಥ ಜಯಸಾಲಿ ಏನಿದ್ದೀರಿ ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಮುಂದೆ ಇವತ್ತಿನ ನಿವೃತ್ತ ಪ್ರಾಂಶುಪಾಲರು ಶ್ರೀ ಗಣಪತಿ ಭಟ್ ಕುಳವರ್ಮ ಅವರಿದ್ದೀರಿ, ನಿಮ್ಮನ್ನು ಕೂಡ JC ಸಂಸ್ಥೆಯ ಪರವಾಗಿ ಗುರುತಿಸಿ ಗೌರವಿಸ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಸ್ಟಾರ್ ಸಿಂಗರ್ಸ್ ಡ್ಯುಯೆಟ್ ಕಾಂಪಿಟೇಷನ್ ಸೀಸನ್ 3 ಇದರ ಪ್ರಾಯೋಜಕರಾಗಿರುವಂಥ ನಮ್ಮ ಪೂರ್ವಾಧ್ಯಕ್ಷರು JC JFM ಪ್ರಸಾದ್ BS ಇವರಿಗೆ ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಗುರುವಾರ 19ನೇ ತಾರೀಕು ಗುರುವಾರ ನಡೆಯಲಿರುವಂಥ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿರುವಂಥ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂಥ ಪುಷ್ಪರಾಜ್ ಶೆಟ್ಟಿ ಅವರಿಗೆ ಕೂಡ ಗೌರವವನ್ನು ಸಲ್ಲಿಸುತ್ತಿದ್ದೇವೆ.
ಹಾಗೂ ಜೆ ಸಿ ಸಪ್ತಾಹ 2024 ಇದರ 2ನೇ ದಿವಸದ ನಿನ್ನೆ ನಡೆದಂಥ ರಾಜ್ಯ ಮಟ್ಟದ ಡಾನ್ಸ್ ಧಮಾಕ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂಥ ನಮ್ಮ ಘಟಕದ ಉಪಾಧ್ಯಕ್ಷರು ಜೆ ಸಿ ಚಂದ್ರಾಸ್ ಬಳೆಂಜ ಅವರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಜಯಾನಂದ ಗೌಡ ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಶ್ರೀನಾಥ್ ಕೆ ಎಂ ಅವರು ಬಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವರು ಮುಖ್ಯ ಅತಿಥಿ ಅಡ್ವೊಕೇಟ್ ಭಗೀರಥ ಜಿ ಅವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಕಿರಣ್ ಕುಮಾರ್ ಶೆಟ್ಟಿ ಅವರು ಬಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿರುವಂಥ ಅಡ್ವೊಕೇಟ್ ರೋಟೇರಿಯನ್ ಧನಂಜಯ ರಾವ್ರವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ತುಕಾರಾಮ್ ಸರ್ ಅವರು ಬಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಯಾಗಿರುವಂಥ ವರ್ತಕರ ಸಂಘ ಉಜಿರೆಯ ಅಧ್ಯಕ್ಷರಾಗಿರುವಂಥ ಅರವಿಂದ ಕಾರಂತ ಅವರಿದ್ದೀರಿ. ನಿಮಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ಬಳಂಜ ಅವರು ಬಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿ ಕೂಟ ಮಹಾಜಗತ್ತು ಬೆಳ್ತಂಗಡಿದರ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಳದಂಗಡಿಯ ನಿರ್ದೇಶಕರಾಗಿರುವಂಥ ವಿಶ್ವನಾಥ ಹೊಳ್ಳ ಬಳಂಜ ಇವರಿಗೆ ನಮ್ಮ ಘಟಕದ ಸದಸ್ಯರಾಗಿರುವಂಥ ಉಪಾಧ್ಯಕ್ಷರಾಗಿರುವಂಥ ಜೆ ಸಿ ಶೈಲೇಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ನನ್ನ ಮಾರ್ಗದರ್ಶಕರು ಇವತ್ತು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ಶ್ರೀಧರಣ ಪೂಜಾರಿ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಸಹ ಸಂಯೋಜಕರಾಗಿರುವಂಥ ಜೆ ಸಿ ಗಣೇಶ್ ಶಿರ್ಲರ್ ಅವರು ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ.
ಹಾಗೂ ನಮ್ಮ ಈ ಒಂದು JC ಸಪ್ತಾಹದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ಮಹಿಳಾ ಮಂಡಳಗಳ ಒಕ್ಕೂಟದ ಗೌರವಾಧ್ಯಕ್ಷರಾಗಿರುವಂಥ ಶಾಂತಾ ಬಂಗೇರ ಅವರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇನ್ನೋರ್ವರು ವಿಶೇಷ ಆಹ್ವಾನಿತರಾಗಿರುವಂಥ ಸುದ್ದಿ ಪತ್ರಿಕೆಯ ವ್ಯವಸ್ಥಾಪಕರಾಗಿರುವಂಥ ಮಂಜುನಾಥ್ ರಯ್ಯರವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಅಭಿನಂದನ್ ಹರೀಶ್ ಕುಮಾರ್ ಅವರನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ಮಾದರಿ ಶಾಲೆಯ HM ಸೂರ್ಯನಾರಾಯಣ ಭಟ್ ಅವರು ಕೂಡ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಸ್ವಾತಿ ಫೈನಾನ್ಸ್ ಮಡಂತ್ಯಾರ್ ಇದರ ಮಾಲಕರಾಗಿರುವಂಥ JC ಸಂತೋಷ್ ಹೆಗ್ಡೆ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತು ಮುಂದೆ ಧನ್ಯವಾದಕ್ಕಾಗಿ ಪ್ರಕಟಣೆಗಾಗಿ ನಮ್ಮ JC ಸಪ್ತಾಹದ ಸಂಯೋಜಕರಾಗಿರುವಂಥ JFM ಹೇಮಾವತಿ ಅವರಿಗೆ ಅವಕಾಶ. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ JCಯೇತರ ಬಂಧುಗಳೇ, JC ಸಪ್ತಾಹದ 3ನೇ ದಿನದ ಈ ಒಂದು ಸಭಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆಂದು ಹೇಳಲು ಸಂತೋಷ ಪಡುತ್ತಾ, ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಸ್ಟಾರ್ ಸಿಂಗರ್ ಡ್ಯುಯೆಟ್ ಕಾಂಪಿಟಿಷನ್ ಸೀಸನ್ 3 ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಆಡಿಷನ್ನಲ್ಲಿ ಆಯ್ಕೆಯಾದ ಪ್ರತಿಭೆಗಳಿಂದ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಪ್ತಾಹದ 4ನೇ ದಿನ ದಿನಾಂಕ 17/12/2024 ಮಂಗಳವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಮಿಸ್ಟರ್ ತುಳುನಾಡು ಮತ್ತು ಮಿಸ್ ತುಳುನಾಡು ಫ್ಯಾಷನ್ ಶೋ ಸ್ಪರ್ಧೆ ನಡೆಯಲಿದೆ. ಜೊತೆಗೆ ನಮ್ಮ JC ಮಿತ್ರರ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ JC ಝೇಂಕಾರ ಎನ್ನುವಂಥ ಹೆಸರಿನಲ್ಲಿ ಈ ವೇದಿಕೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದು ನಮ್ಮ ಸಪ್ತಾಹವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್. ಮುಂದೆ ಧನ್ಯವಾದಕ್ಕಾಗಿ ನಮ್ಮ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂಥ JC ಅನುದೀಪ್ ಜೈನ್ ರವರಿಗೆ ಅವಕಾಶ.
ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ಆಯೋಜಿಸುವಂಥ JC ಸಪ್ತಾಹದ 3ನೇ ದಿನ ಕಾರ್ಯಕ್ರಮ ಇದಾಗಿದ್ದು, ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಈ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಿರುವಂಥ ನಮ್ಮ JCI ಬೆಳ್ತಂಗಡಿ ಮಂಜುಶ್ರೀಯ ಈ ವರ್ಷದ ಯಶಸ್ವಿ ಅಧ್ಯಕ್ಷರಾಗಿರುವಂಥ JFM ರಂಜಿತ್ HAD ಸರ್ ಇದ್ದೀರಿ. ನಿಮಗೆ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮೊಂದಿಗೆ ವಿಜಯ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗುರಂಕೆರೆ ಇದರ ಅಧ್ಯಕ್ಷರಾಗಿರುವಂಥ S ಜಯರಾಮ್ ಶೆಟ್ಟಿ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿ ಇದರ ಅಧ್ಯಕ್ಷರಾಗಿರುವಂಥ ಜಯಾನಂದ ಗೌಡ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮೊಂದಿಗೆ ನೋಟರಿ ವಕೀಲರು ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಬೆಳ್ತಂಗಡಿ ಇದರ ಉಪಾಧ್ಯಕ್ಷರಾಗಿರುವಂಥ ಭಗೀರಥ್ ಜಿ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮೊಂದಿಗೆ ಧನಂಜಯ್ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಘ ಉಜಿರೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀ ಅರವಿಂದ್ ಕಾರಂತ್ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಕೂಟ ಮತ್ತು ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಶ್ವನಾಥ್ ಹೊಳ್ಳೆ ಸರ್ ಇದ್ದೀರಿ. ನಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರಾಗಿರುವಂಥ ಶ್ರೀಯುತ ಪುಷ್ಪರಾಜ್ ಶೆಟ್ಟಿ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಬೆಳ್ತಂಗಡಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ಶ್ರೀಯುತ ಧರ್ನಪ್ಪ ಪೂಜಾರಿ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಹಾಗೂ ನಮ್ಮ ಈ ವರ್ಷದ ನಿಕಟಪೂರ್ವ ಅಧ್ಯಕ್ಷರು ವಲಯ 15ರ ವಲಯ ಉಪಾಧ್ಯಕ್ಷರಾಗಿರುವಂಥ JFD ಶಂಕರ್ರಾವ್ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಈ JC ಸಪ್ತಾಹದ ಸಂಯೋಜಕರಾಗಿರುವಂಥ ಶ್ರೀಯುತ JFM ಹೇಮಂತ್ ಕೆ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀದ ಈ ವರ್ಷದ ಲೇಡಿ ಸಂಯೋಜಕ ಆಗಿರುವಂಥ JC ಶ್ರುತಿ ರಂಜಿತ್ ಮೇಡಮ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮೊಂದಿಗೆ ಇಂದು JC ಸಪ್ತಾಹದ ಸಹ ಸಂಯೋಜಕರಾಗಿರುವಂಥ ಶ್ರೀಯುತ JC ರಕ್ಷಿತ್ ಅಂಡಿಂಜೆ ಸರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷದ ಯಶಸ್ವಿ JJC ಅಧ್ಯಕ್ಷರು ಶ್ರೀಯುತ JJC ಸಮಾನಿತ್ ಕುಮಾರ್ ಇದ್ದೀರಿ. ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀಯ ಪೂರ್ವ ಅಧ್ಯಕ್ಷರುಗಳಿದ್ದೀರಿ. ಎಲ್ಲರನ್ನ ಒಂದೇ ಮಾತಿನಲ್ಲಿ ಗೌರವದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ಹಾಗೂ JC ಮಿತ್ರರಿದ್ದೀರಿ, JC ಸದಸ್ಯರಿದ್ದೀರಿ, JCಯೇತರ ಬಂಧುಗಳಿದ್ದೀರಿ, ಇಂದಿನ ಸಂಗೀತ ಹಾಡುಗಾರರಿದ್ದೀರಿ. ಎಲ್ಲರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಡಾಕ್ಟರ್ ಅನಂತ್ ಭಟ್ ಗೇರ್ಕಟ್ಟೆ ನಿಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಂದಿನ ಸ್ಟಾರ್ ಸಿಂಗರ್ ಡ್ಯುಯೆಟ್ ಕಾಂಪಿಟೇಷನ್ ಸೀಸನ್ 3 ಕಾರ್ಯಕ್ರಮಕ್ಕೆ ಮುಂದೂಡುತ್ತಿದ್ದೇನೆ.
JC ಸ್ಟಾರ್ ಸಿಂಗರ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ದಯಮಾಡಿ ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಕ್ರಮ ಸಂಖ್ಯೆಗಾಗಿ ತಂಡದಿಂದ ಯಾರಾದರೂ ಒಬ್ಬರು ಬಂದರೂ ಕೂಡ ನಡೆಯುತ್ತೆ. ಕ್ರಮ ಸಂಖ್ಯೆಯ ಆಯ್ಕೆಗಾಗಿ JC ಸ್ಟಾರ್ ಸಿಂಗರ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು
ಹೋಲ್ ಹೋಲ್ ಶಿ ಶಿ ಹೋಲ್ ಶಿ hool, chick, hool, hool, test, chick, hool, test, chick, hool, hool, chick, hool. ಎಲ್ಲ ಸ್ಪರ್ಧಿಗಳ ಗಮನಕ್ಕೆ, ನಿಮ್ಮ ಕ್ರಮ ಸಂಖ್ಯೆಯಲ್ಲಿ ಒಂದೊಂದು ಅಂಕಿಯನ್ನು ಕಡಿಮೆ ಮಾಡಿ. ಕ್ರಮ ಸಂಖ್ಯೆ 1 ಕೃಷ್ಣ ಕುಲಾಲ್, ಕ್ರಮ ಸಂಖ್ಯೆ 2 ರಾಜೇಶ್ ಪ್ರಭು, ಲಾಟ್ ನಂಬರ್ 3 ಸೃಷ್ಟಿ, ಲಾಟ್ ನಂಬರ್ 4 ಸ್ನೇಹ ಶೆಟ್ಟಿ, ಲಾಟ್ ನಂಬರ್ 5 ಜಗನ್ನಾಥ್, ಲಾಟ್ ನಂಬರ್ 6 ಸಂದೀಪ್, ಲಾಟ್ ನಂಬರ್ 7 ಶಿವಶಂಕರ್, ಲಾಟ್ ನಂಬರ್ 8 ಸುಕೇಶ್, ಲಾಟ್ ನಂಬರ್ 9 ಮಮತಾ. ಸೊ ಇದು ನಿಮ್ಮ ಕ್ರಮ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಮನಕ್ಕೆ ಪೂರ್ಣವಾಗಿರುವಂಥ ಕಾರ್ಯಕ್ರಮ ಆರಂಭ ಆಗುತ್ತೆ. ಆ ನೆಲೆಯಲ್ಲಿ ಮೊದಲನೇದಾಗಿ ಒಂದು ಸುಂದರ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೋಸ್ಕರ ತಾಲೂಕಿನ ಉತ್ತಮವಾಗಿರುವಂತಹ ಪ್ರತಿಭೆ, ಗಾಯನ ಲೋಕದಲ್ಲಿ ಬೆಳೀತಾ ಇರುವಂತಹ ಪ್ರತಿಭೆ, ಸಾಂಸ್ಕೃತಿಕವಾಗಿ ಶ್ರೀ ಗುರುಮಿತ್ರ ಸಮೂಹ ರಿಜಿಸ್ಟರ್ಡ್ ಬೆಳ್ತಂಗಡಿ ಅನ್ನುವಂಥ ಕಲಾ ಸಂಸ್ಥೆಯೊಂದಿಗೆ ಕೈ ಜೋಡಿಸಿಕೊಂಡು ಆ ಸಂಸ್ಥೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಪ್ರತಿಭೆ, ನಮ್ಮೆಲ್ಲರ ಹೆಮ್ಮೆಯ ಸಚಿನ್ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ
ಆರಂಭವನ್ನು ಒಂದು ಸುಂದರವಾದ ಗೀತೆಯ ಮುಖೇನ ನಾವು ಆರಂಭಿಸ್ತಾ ಇದ್ದೇವೆ. ಆ ಹಾಡಿನ ಮುಖೇನ ನಾವು ಅದಾದ ಬಳಿಕ ನೇರವಾಗಿ ಸ್ಪರ್ಧೆಯ ಕಡೆಗೆ ಹೋಗ್ತಾ ಇದ್ದೇವೆ. ಎರಡು ಕೈಗಳ ಜೋರಾದ ಕೈಚಪ್ಪಾಳೆಯ ಮುಖೇನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ನಾನು ಸಚಿನ್ ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ಒಂದು ಸುಂದರವಾದ ಗೀತೆಗೆ ಈ ಹೊತ್ತವರು ಧ್ವನಿಯಾಗಲಿಕ್ಕಿದ್ದಾರೆ. ಹಲೋ ಹಲೋ ಮೈಸೂರು ಹಲೋ 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 ಮೈಕ್ ಚೆಕ್ ಹಲೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ഇരുളನು ನೀಗಲು ಹಗಲನು ನೀಡಿದ, ಶರಣು ಎನ್ನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ, ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು. ಜಗದ ಬಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ.
ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ഇരുളನು ನೀಗಲು ಹಗಲನು ನೀಡಿದ. ಶರಣು ಎನ್ನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಒಂದು ಜೋರಾದ ಕೆಲ್ಸಪಾಳೆ ಬರಲೇಬೇಕು ಸಚಿನ್ ಅವರಿಗೆ. ಸಾಕಾಗ್ತಿಲ್ಲ? ದ ಬಿಗಿನಿಂಗ್. ಓಕೆ, ಎರಡು ಕೈಗಳು ಜೊತೆಯಾದರೆ ಜೋರಾದ ಕೆಚ್ಚಪ್ಪಾಳೆ ಬಂದೇ ಬರುತ್ತೆ. 7 ಸ್ವರಗಳು ಸೇರಿ ಯಾವ ರೀತಿ ಸಪ್ತ ಸ್ವರ ಆಗುತ್ತೋ ಅದೇ ರೀತಿ 7 ಬಣ್ಣಗಳು ಸೇರಿ ಯಾವ ರೀತಿ ಕಾಮನ ಬಿಲ್ಲ ಆಗುತ್ತೋ, ಇಲ್ಲಿರುವಂಥ ಎಲ್ಲ ಮನಸ್ಸುಗಳು ಸೇರಿದರೆ ಇವತ್ತಿನ ಒಂದು ಸುಂದರವಾದ ಕಾರ್ಯಕ್ರಮ ಖಂಡಿತವಾಗಿಯೂ ಮುಂದೆ ಹೋಗುತ್ತೆ. ಆ ನೆಲೆಯಲ್ಲಿ ಸಚಿನ್, ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇನ್ನಷ್ಟು ಗಾಯನ ಲೋಕದಲ್ಲಿ ನಿಮ್ಮ ಪ್ರತಿಭೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನೇರವಾಗಿ ಇನ್ನು ಮುಂದಕ್ಕೆ ನಾವು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಸ್ಪರ್ಧೆಯನ್ನು ಈ ಹೊತ್ತು ಆರಂಭಿಸುವಂತಹ ಸಮಯ. ಎಲ್ಲ ಬಂಧುಗಳ ಅನುಮತಿಯ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇನ್ನು ಮುಂದಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಹಾಯ್ ಹೆಲೋ ನಮಸ್ಕಾರ, ಹಾಯ್ ಹೆಲೋ ನಮಸ್ಕಾರ. ಓಕೆ, ಗುಡ್ ಈವ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, ಗುಡ್ ನೈಟ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳಬೇಡಣ. ಸೊ ಫ್ರೆಶ್ ಆಗಿ ಇನ್ನು ಮುಂದಕ್ಕೆ ಸ್ಪರ್ಧೆಯನ್ನು ನಾವು ಆರಂಭಿಸೋಣ. ಸೊ ಅದಕ್ಕೋಸ್ಕರ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಜೆ.ಸಿ. ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷದ ಯಶಸ್ವಿಯಾಗಿರುವಂತಹ ಜೆ.ಸಿ. ಸಪ್ತಾಹ 2024ರ 3ನೇ ದಿವಸದ ಈ ಒಂದು ಸುಂದರವಾದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನದಲ್ಲಿ ಇವತ್ತಿನ ದಿವಸ ಹಾಡುಗಳ ಸುಂದರವಾದ ವಾತಾವರಣವನ್ನು ನಾವೆಲ್ಲರೂ ಕೂಡ ನೋಡುವಂಥ ಸಮಯ. ಯಶಸ್ವಿಯಾಗಿರುವಂಥ ಜೆ.ಸಿ. ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ರಮ್ಯಾ ಫ್ಯಾನ್ಸಿ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲರನ್ನೂ ಕೂಡ ನಾನು ಚಂದ್ರಹಾಸ್ ಬಳಂಜ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನಡೆಯುವಂಥ 9 ಜೋಡಿಗಳ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಯಾರು ಪಡ್ಕೊಳ್ತಾರೆ ಜೆ.ಸಿ. ಸ್ಟಾರ್ ಸಿಂಗರ್ ಅವಾರ್ಡ್ನ 2024ರ ಚಾಂಪಿಯನ್ ಟ್ರೋಫಿ ಮತ್ತು ಅದರೊಟ್ಟಿಗೆ 7,000 ಕ್ಯಾಶ್ ಪ್ರೈಸ್ ಆ್ಯಂಡ್ ರನ್ನರ್ಸ್ ಅಪ್ ಅದರೊಟ್ಟಿಗೆ 5,000 ಕ್ಯಾಶ್ ಪ್ರೈಸ್, ಅದೇ ರೀತಿ ಸೆಕೆಂಡ್ ರನ್ನರ್ 3,000 ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನು ಪಡ್ಕೊಳ್ಳುವಂತಹ ಜೋಡಿ ಯಾರು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡುವಂಥ ಹೊತ್ತು. ಆದರೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಅಂತ ಬಂದಾಗ ನೋಡುಗರು ಇರ್ತಾರೆ, ಸ್ಪರ್ಧೆ ಅಂತ ಬಂದಾಗ ನೋಡುಗರೊಂದಿಗೆ ಆ ಸ್ಪರ್ಧೆಯನ್ನು ಅತ್ಯಂತ ಸುಲಲಿತವಾಗಿ ಒಳ್ಳೆಯ ರೀತಿಯಲ್ಲಿ ತೀರ್ಮಾನವನ್ನು ಕೊಡೋದಕ್ಕೆ ನಮಗೆ ತೀರ್ಪುಗಾರರು ಅಗತ್ಯ ಇದ್ದೇ ಇರುತ್ತೆ. ಸೊ ಆ ನೆಲೆಯಲ್ಲಿ ಮೊದಲನೇದಾಗಿ ಈ ಒಂದು ವೇದಿಕೆಗೆ ಸುಂದರವಾದ 2 ತೀರ್ಪುಗಾರರನ್ನು ನಾನು ನಿಮಗೆ ಪರಿಚಯಿಸಿ ಅವರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಆ ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿರುವಂಥ 2 ತೀರ್ಪುಗಾರರನ್ನು ಇವತ್ತು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ಜೊತೆಯಾಗ್ತಿರುವಂತಹ ಮೊದಲ ತೀರ್ಪುಗಾರರು SDM ಕಾಲೇಜಿನಲ್ಲಿ 17 ವರ್ಷಗಳ ಅನುಭವವನ್ನು ಹೊಂದಿದ್ದಂತಹ ಶಿಕ್ಷಕರು, ಸಂಗೀತ ಶಿಕ್ಷಕರು, ರಂಗ ಕಲಾವಿದರು, ಅದೇ ರೀತಿ ಎಕ್ಸೆಲ್ ಕಾಲೇಜ್ ಮತ್ತು ಪ್ರಸ್ತುತ ಆಳ್ವಸ್ನಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಡಿಪ್ಲೊಮಾದಲ್ಲಿ ಮತ್ತು ನೀನಾಸಂನಲ್ಲಿ, ಅದರ ಜೊತೆಗೆ ಮೈಸೂರು ರಂಗಾಯಣದಲ್ಲಿ ಇವರು ಕಲಿಕೆಯನ್ನು ಮಾಡಿರುವಂಥ ಅನುಭವವನ್ನು ಹೊಂದಿರುವಂಥವರು. ಅದ್ರ ಜೊತೆಗೆ
ಕುಂದಾಪುರದ ರಂಗ ಅಧ್ಯಯನ ಕೇಂದ್ರದಲ್ಲೂ ಕೂಡ ಇವರು ತಮ್ಮ ಅಭ್ಯಾಸವನ್ನು ಸಂಗೀತ ಅಭ್ಯಾಸವನ್ನು ಮಾಡಿದ್ದಾರೆ. ಸ್ವರ್ಣಸಿರಿ, ರಾಜ್ಯಸಿರಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ 3 ಬಾರಿ ಸಂಗೀತಕ್ಕೆ ಪ್ರಶಸ್ತಿಗಳನ್ನು ಪಡೆದಿರೋರು. ಅದನ್ನ ಬಿಟ್ಟು ಸಂಗೀತದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂಥ ಹೆಮ್ಮೆಯ ಕಲಾವಿದರು ಇವರು. ರಂಗ ಗಾಯಕರು ಹೌದು, ಜನಪದ ಗಾಯಕರು ಹೌದು, ಭಾವಗೀತೆ ಗಾಯಕರು ಹೌದು, ಅದ್ರ ಜೊತೆಗೆ ಸಂಗೀತ ಸಂಯೋಜಕರು ಹೌದು, ತೀರ್ಪುಗಾರರು ಹೌದು, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸಂಗೀತ ಅಭ್ಯಾಸವನ್ನು ದಾರಿ ಮಾಡಿದಂತಹ ಗುರುಗಳು ಹೌದು. ಸೊ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ ಮುಖೇನ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಶ್ರೀಯುತ ಭಗೀರಥ ನಾಯಕ್ ಕುಮಟ ಅವರನ್ನ. ದಯಮಾಡಿ ತಾವು ವೇದಿಕೆಯನ್ನ ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಮೊದಲ ತೀರ್ಪುಗಾರರು ಶ್ರೀಯುತ ಭಗೀರಥ ನಾಯಕ್ ಕುಮಟ ಇವರು. ಅನುಭವವನ್ನು ಹೊಂದಿರುವಂಥ ಅನುಭವದ ಸಾರ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗ್ಲಿಕ್ಕಿಲ್ಲ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅದೇ ರೀತಿ ಇವರೊಂದಿಗೆ ಜೊತೆಯಾಗ್ಲಿಕ್ಕಿರುವಂಥ ಇನ್ನೋರ್ವ ತೀರ್ಪುಗಾರರು ಬಹುಶಃ ತುಳುನಾಡಿನಾದ್ಯಂತ ಈ ಹೊತ್ತು ಅತಿ ಹೆಚ್ಚು ಪ್ರಚಲಿತದಲ್ಲಿರುವಂಥ ತುಳು ಚಲನಚಿತ್ರ ಯಾವುದು ಅಂತ ಕೇಳಿದರೆ ನಿಮ್ಮ ಬಾಯಿಂದ ಬರುವಂಥ ಉತ್ತರ ಯಾವುದು? ಎಸ್, ದಸ್ಕತನ್ನು ನೋಡಿರುವಂತಹ ಎಲ್ಲರ ರಿವ್ಯೂ ಅಲ್ಲಿ ಬಂದಂತಹ ಮೊದಲ ಆದ್ಯತೆ ಮತ್ತು ಮೊದಲ ಮಾತು ಮೂವಿಯಲ್ಲಿ ಸಂಗೀತವೇ ಹೈಲೈಟ್ ಅನ್ನುವಂಥದ್ದು. ಸೊ ಹಾಗಾಗಿ ದಸ್ಕತ್ ಮೂವಿಯ ಸಂಗೀತ ನಿರ್ದೇಶಕರು SDM ಕಾಲೇಜ್ನಲ್ಲಿರುವಾಗಲೇ, ಉಜಿರೆಯಲ್ಲಿರುವಾಗಲೇ ಜೂನಿಯರ್ ಮತ್ತು ಸೀನಿಯರನ್ನು ಶ್ಯಾಮಲ ನಾಗರಾಜ್ ಅವರ ಜೊತೆ ಕಲಿತಿರುವಂಥದ್ದು. ಅದೇ ರೀತಿ ವಿದ್ವತ್ತನ್ನು ಸುಚಿತ್ರ ಹೊಲ್ಲ ಇವರೊಂದಿಗೆ ಮುಗಿಸಿರುವಂಥವರು. ನ್ಯಾಷನಲ್ ಲೆವೆಲ್ ಡ್ರಾಮಾದಲ್ಲಿ ಕಾಂಪಿಟೇಷನಲ್ಲಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡನ್ನು ಪಡೆದಿರುವವರು. ವಾಯ್ಸ್ ಆಫ್ ಉಡುಪಿ ವಿನ್ನರ್ ಕೂಡ ಹೌದು. ಎಳೆಯ ವಯಸ್ಸಿನಲ್ಲಿ ಅದೆಷ್ಟು ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ. ವೆಬ್ ಸೀರೀಸ್ಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಸಕಲ ಕಲಾ ಪ್ರವೀಣ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರೊಬ್ಬ ಹಾಡುಗಾರ, ಸಂಗೀತ ಸಂಯೋಜಕ. ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ ಅನ್ನ ಕೊಟ್ಟರೂ ಕೂಡ ಪ್ಲೇ ಮಾಡಿ ತೋರಿಸುವಂಥ ನಮ್ಮ ತಾಲೂಕಿನ ಅತ್ಯಂತ ಹೆಮ್ಮೆಯ ಪ್ರತಿಭೆ. ಮುಂಬೈಯಲ್ಲಿ ಹೋಗಿ ತನ್ನ ತಾಂತ್ರಿಕ ಕಲೆಯನ್ನು ಅಳವಡಿಸಿಕೊಂಡು ಬಂದಿರುವಂತಹ ಯುವ ಪ್ರತಿಭೆ, ಉದಯೋನ್ಮುಖ ಸಂಗೀತ ನಿರ್ದೇಶಕರಾಗಿರುವಂತಹ ಸಮರ್ಥನ್ ಎಸ್ ರಾವ್ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಸ್ಕತ್ ಮೂವಿಯ ಮುಖೇನ ಇದೀಗ ಸಂಗೀತ ನಿರ್ದೇಶಕರಾಗಿ ಮೂವಿಗೆ ಫುಲ್ ಟೈಮ್ ಆಗಿ ವರ್ಕಣ ಮಾಡಿದ್ದಾರೆ. ವೆಬ್ ಸೀರೀಸ್ಗೆ ಈಗಾಗಲೇ ಕೆಲಸವನ್ನು ಮಾಡಿರುವಂಥ ಅನುಭವವನ್ನು ಹೊಂದಿರುವಂಥ ಇಬ್ಬರು ತೀರ್ಪುಗಾರರು ಇವತ್ತು ನಮ್ಮೊಂದಿಗೆ ಜೊತೆಯಾಗಿ ತೀರ್ಪುಗಾರಿಕೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಈ ಇಬ್ಬರು ತೀರ್ಪುಗಾರರಿಗೆ ಇವತ್ತು ನಮ್ಮ ಗೌರವದ ಸ್ವಾಗತವನ್ನು ಬಯಸುವಂಥ ಸಮಯ. ಆ ನೆಲೆಯಲ್ಲಿ ನಮ್ಮ JCI ಬೆಳ್ತಂಗಡಿಯ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ರಂಜಿತ್ HD ಅವರು ವೇದಿಕೆಗೆ ಬಂದು ಸ್ಮರಣಿಕೆ ಮತ್ತು ಶಲ್ಯವನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಇಬ್ಬರು ತೀರ್ಪುಗಾರರಿಗೆ ಈ ಮುಖೇನ ಸ್ವಾಗತಿಸ್ತಾ ಸಮರ್ಥನ್ ಎಸ್ ರಾವ್ ಅಂಡ್ ಭಗೀರಥ ಕುಮಟ ನಮ್ಮೊಂದಿಗೆ ಇವತ್ತು ತೀರ್ಪುಗಾರರಾಗಿ ಭಾಗವಹಿಸಲಿಕ್ಕಿದ್ದಾರೆ. ಎಸ್, ಇಬ್ಬರು ತೀರ್ಪುಗಾರರು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತೀರ್ಪುಗಾರರು ತಮ್ಮ ತೀರ್ಪುಗಾರಿಕೆ ಪೀಠವನ್ನು ಅಲಂಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್, ತೀರ್ಪುಗಾರರು ಬಂದಾಗಿದೆ, ಜೋಡಿಗಳು ಬಂದಾಗಿದೆ. ನಮ್ಮೊಂದಿಗೆ ಕಲಾವಿದರು, ಕಲಾಭಿಮಾನಿಗಳು ಕೂಡ ಜೊತೆಯಾಗಿದ್ದಾರೆ. ಅದೇ ರೀತಿ ಸುದ್ದಿ ಲೈವ್ ಅಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರವಾಗಿ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ನೇರವಾಗಿ ಸ್ಪರ್ಧಾ ಕಾರ್ಯಕ್ರಮವನ್ನು ಆರಂಭಿಸುವಂಥ ಹೊತ್ತು. ಇಷ್ಟು ಹೊತ್ತು ಈ ವೇದಿಕೆಯಲ್ಲಿ ನಾನು ಸ್ಪರ್ಧಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೇನೆ. ಆದರೆ ಇನ್ನು ಮುಂದಕ್ಕೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಮ್ಮೊಂದಿಗೆ ನಮ್ಮ ನೆಚ್ಚಿನ ಮತ್ತು ಹೆಮ್ಮೆಯ ನಿರೂಪಕಿ ಈ ವೇದಿಕೆಯನ್ನು ಜೊತೆಯಾಗಲಿಕ್ಕಿದ್ದಾರೆ.
ಬೆಳ್ತಂಗಡಿ ತಾಲೂಕಿನ ಕರಾವಳಿ ಕರ್ನಾಟಕದ ಹೆಮ್ಮೆಯ ನಿರೂಪಕಿ, ನ್ಯಾಪ್ಟಲ್ ಅನ್ನುವಂತಹ ರಾಜ್ಯ ಮಟ್ಟದ ಚಾನಲ್ನಲ್ಲಿ ನಿರೂಪಣೆ ಮಾಡ್ತಾ ಇರುವಂಥವರು, ಜೊತೆಗೆ ಇದೀಗ ಪ್ರಸ್ತುತ U+ ಚಾನಲ್ನಲ್ಲಿ ನಿರೂಪಕಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇರೋರು. ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಮ್ಮ ನಿರೂಪಣೆಯ ಮುಖೇನ ಆ ಕಾರ್ಯಕ್ರಮವನ್ನು ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ತಗೊಂಡು ಹೋಗುವಂತಹ ಸಮೀಕ್ಷಾ ಶಿರ್ಲಾಲು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಸ್ಪರ್ಧಾ ಕಾರ್ಯಕ್ರಮದ ನಿರೂಪಣೆಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ತಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನೆಲೆಯಲ್ಲಿ JCI ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ನಿಮಗೆ ಇದು ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಚಂದ್ರಹಾಸ ಬಳೆಂಜರಿಗೆ. ಆದರೆ ನಾನು ಬರುವಾಗಲೇ ಹೇಳಿದೆ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾನೀಗ ಹಾಡು ಹಾಡ್ಕೊಂಡು ಬರ್ತೀನಿ, ಅದಕ್ಕೆ ಬೇಕಾಗಿರೋ ಇಂಟ್ರೋ ಕೊಡಿ ಅಂತ. ಯಾವ ಹಾಡು ಗೊತ್ತಾ? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕೇ. ಆದರೆ ಇವತ್ತೆಲ್ಲರೂ ಛಲ ತೊಟ್ಟು ಬಂದಿದ್ದೀರಾ ನಾನು ವಿನ್ ಆಗಲೇಬೇಕು ಅಂತ. ಸೊ ಗಾಯ್ಸ್, ಆರ್ ಯು ರೆಡಿ? ಶಕ್ ಹಾಡು ಯಾರು ಹೇಳಲ್ಲ, ಅವರೇ ಜೋಶಲ್ಲಿ ಹೇಳಿದ್ರು ನಾನು ರೆಡಿ ಅಂತ. ಹಾಡು ಹೇಳೋರೆಲ್ಲ ವಾಯ್ಸ್ ಹೋಗುತ್ತಾ? ಇಲ್ಲ ಇಲ್ಲ. ಗಾಯ್ಸ್, ಆರ್ ಯು ರೆಡಿ? ಎಂಥದ್ದು ಇಲ್ಲ ಜೋಶು ನಾನಂತೂ ಈಗ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಡುಗಳನ್ನು ಕೇಳೋದಕ್ಕೆ, ಹಾಡುಗಳನ್ನು ಎಂಜಾಯ್ ಮಾಡೋದಕ್ಕೆ. ನಾನಂತೂ ತಯಾರಾಗಿದ್ದೀನಿ. ನೀವು ಆ ಹಾಡಿನ ರಸದೌತಣವನ್ನು ನಮಗೆ ಉಣಿಸೋದಕ್ಕೆ ನೀವು ಕೂಡ ರೆಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ಜೋರಾಗಿ ಗಾಯ್ಸ್, ಆರ್ ಯು ರೆಡಿ? ಛೇ, ಬಟ್ ಎಸ್, ನನಗೆ ಗೊತ್ತು ಎಲ್ಲರೂ ಕೂಡ ವಾಯ್ಸ್ ಸೇವ್ ಮಾಡ್ತಾ ಇದ್ದೀರಾ, ಸೂಪರ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. 9 ಜನ ಇವತ್ತು ವೇದಿಕೆಗೆ ಬಂದು ಸೂಪರ್ ಜೋಡಿಯಾಗಿ ಪರ್ಫಾರ್ಮೆನ್ಸ್ ಕೊಡಲಿಕ್ಕಿದ್ದಾರೆ, ನಮ್ಮನ್ನೆಲ್ಲರನ್ನ ಕೂಡ ಹಾಡಿನ ಕಡಲಿನಲ್ಲಿ ತೇಲಿಸ್ಲಿಕ್ಕಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಸ್ಟಾರ್ ಸಿಂಗರ್ ಕಾರ್ಯಕ್ರಮದ ಪ್ರಾಯೋಜಕರು ರಮ್ಯಾ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿ, ರಮ್ಯಾ 1 ಗ್ರಾಮ್ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿ ಅವರು ಕೂಡ ಹಾಡುಗಾರರು. ಎಂಥ ಸೂಪರ್ ಹಾಡು ಕೇಳ್ತಾರೆ ಗೊತ್ತಾ? ಇವತ್ತು ಸ್ಟಾರ್ ಸಿಂಗರ್ ಇದೆ ಅಂತ ಗೊತ್ತಾದ ತಕ್ಷಣ ತದನ ಅಂತ ಅಲ್ಲಿ ಬಂದು ಹಾಡ್ತಿದ್ರು. ನೆಕ್ಸ್ಟ್ ಟೈಮ್ ಅವ್ರ ಹತ್ರನೇ ಹಾಡಿಸುವ ನಾವು. ಅದರ ಜೊತೆಗೆ ಮಹಾವೀರ ಅವರು ಸ್ಪಾನ್ಸರನ್ನು ಮಾಡಿದ್ದಾರೆ, ಮಹಾವೀರ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್ ಅವರು ಕೂಡ. ಸೊ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ, ಇನ್ನು ತಡ ಮಾಡೋದು ಬೇಡ, ನನ್ನ ವಾಯ್ಸ್ ಕೇಳೋದಕ್ಕೆ ಬಂದಿದ್ದಲ್ಲ, ನೀವು ಹಾಡುಗಾರರ ವಾಯ್ಸನ್ನು ಕೇಳೋದಕ್ಕೆ ಬಂದಿದ್ದು. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸ್ಲಾಟ್ ನಂಬರ್ 1, ಚಪ್ಪಾಳೆ ಮಾತ್ರ ಬರಬೇಕು. ಸ್ಲಾಟ್ ನಂಬರ್ 1 ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಲೋ ಹಲೋ ಮೆಚ್ಚೆ, ಹಲೋ ಮೆಚ್ಚೆ, ಹಲೋ 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 ಮೆಚ್ಚೆ. ಹಲೋ ಕಲ್ಲವು ಕಟ್ಟಿದೆ, ಎಲ್ಲಿಗೆ ಹೋಗಿದೆ? ಕಾಲ್ಗಳು ಬೀಗುತ್ತಿವೆ, ಕಣ್ಗಳು ತೇಗುತ್ತಿವೆ, ಸ್ವಂತವು ಜಗ್ಗದೆ ಹೆಣ್ಣಿದೆ ಹಿಗ್ಗಿದೆ, ಯಾಕಿಗೆ ಆಗಿದೆಯೇ? ರಾಗಿ ಹೊಲದಾಗಿ ಖಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿ ರಾಯನಿಗೆ ತಿನಿಸಲು, ಜೇನು ತುಪ್ಪ ತಂದೆ ಮಾತು ಬರಿಸಲು, ತುಂಬಾ ಹೊಸ ಮಾತು ಕಳಿಸಿ ಕೊಟ್ಟಳಮ್ಮ,
ತಾಯಾಸೆಯೇ ಬಾ ಬಿಡಿಸು ಈ ಒಗಟನು ಓ ಮುಂದೇನು ನಾರಿಯೇನು ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು ತನ್ನ ಪತಿರಾಯನಿಗೆ ತಿನಿಸಲು ತಂದ ಜೇನು ತಿಂದೆ ಮಾತು ಕಲಿಯಲು ತುಂಬಾ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು ಅಂಚೆಯ ಅಂಚುಯಲ್ಲಿ ರಂಗದ ಮೂತಿಯಲ್ಲಿ ಬಟ್ಟೆಗಳೆಲ್ಲವೂ ತಿರುವು ಮುರುವು ಏನೇನು ಸಾಗಿತ್ತಲ್ಲಿ ದೂರದಿಂದ ನೋಡಿದರು ಸಣ್ಣ ಪದ ಹಾಡಿದರು ಕೇಳಿರಿ ಕಣ್ಣುಗಳ ಹೊಗಳಿದರು ತಾಳಿ ನಿದ್ರೆ ನಿಲ್ಲಿಸಿದರು ತಿಳಿಯಿರಿ ನೀನು ತಾನೆ ಹಾಡು ಎಂದೆ ಯಾಕೆ ನನ್ನ ಪ್ರಾಣ ಎಂದೆ ಪ್ರೀತಿಯಿಂದ ಹಾಗೆ ಅಂದೆ ನಾವು ಇನ್ನು ಪ್ರೀತಿಯಿಂದೆ ಈ ಪ್ರೇಮ ಪಾಠ ಈ ಜೇನಿ ನೋಟ್ ಈ ತಲೆಗೆ ಈಗೇರಿತು ಆ ಓ ಚೆಲುವೆ ಏನಾಯಿತು ರಾಗಿ ಹೊಲದಾಗಿ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದಿ ಮಾತನಾಡಲು ಓಹೋ ತನ್ನ ಪತಿರಾಯನಿಗೆ ತಿನಿಸಲು ಓಹೋ ತಂದ ಜೇನು ತಿಂದೆ ಮಾತು ಕಲಿಯಲು ಓಹೋ ತುಂಬಾ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು ಥ್ಯಾಂಕ್ ಯು ವಾ 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 ಸೂಪರ್ ಆಗಿರುವಂತಹ ಹಾಡು, ಸೂಪರ್ ಜೋಡಿ ಹಾಡಿರುವಂತಹ ಹಾಡು. ನಿಮ್ಮ ಹೆಸರು? ಕೃಷ್ಣ ಕುಲಾಲ್. ಕೃಷ್ಣ ಕುಲಾಲ್. ಕೃಷ್ಣ ಕುಲಾಲ್. ನಿಮ್ಮ ಹೆಸರು? ಅನುಪಮ. ಅನುಪಮ. ಬಹಳ ಚೆನ್ನಾಗಿರುವಂತಹ ಹಾಡು. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಯಾರು ಹಾಡಿದ್ದು? SPB ಮತ್ತು KS ಚಿತ್ರ. ವೆರಿ ನೈಸ್, ಸೂಪರ್ ಆಗಿರುವಂಥ ಹಾಡು. ಈಗ ಇವರಿದ್ದಾರೆ, ಇವರಿಗೊಂದು ಟಾಸ್ಕ್ ಕೊಡೋಕ್ಕಿಂತ ಮುಂಚೆ ಭಗೀರಥ ಸರ್, ಹೇಗಿತ್ತು ಇವರ ಹಾಡು? ತುಂಬ ಚೆನ್ನಾಗಿ ಹಾಡಿದ್ರು, ತಾಳದಲ್ಲ ಹಾಡಿದ್ರಿ, ಎಕ್ಸ್ಪ್ರೆಷನ್ ಕೂಡ ಇತ್ತು ಹಾಡಿನಲ್ಲಿ. ಆದರೆ ಶ್ರುತಿ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು. ಶ್ರುತಿ ಹೋಗ್ತಿತ್ತು, ಪ್ರಾರಂಭದಲ್ಲೇ ಶ್ರುತಿ ಹೋಯ್ತು ಅಲ್ವಾ? ಗೊತ್ತಾಗಿದೆಯಲ್ಲ ನಿಮಗೆ ಶ್ರುತಿ ಹೋಗಿದ್ದು? ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಆ ಶ್ರುತಿ ಇದೆಯಲ್ವಾ? ಹಾಡು ನನಗಷ್ಟು ಗೊತ್ತಿಲ್ಲ, ಆದರೆ ಆ ಶ್ರುತಿ ಪಕ್ಕ ರೀಚ್ ಆಗಬೇಕಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ಹೀಗೆ ಹಾಡನ್ನು ಹಾಡ್ತಾ. ಈ ಮೈಕ್ಗೆ ಹಾಡು ಮಾತ್ರ ಕೇಳಬೇಕು ಅನಿಸುತ್ತೆ, ನನ್ನ ವಾಯ್ಸ್ ಕೇಳೋದು ಬೇಡ ಅನಿಸುತ್ತೆ. ಅದಕ್ಕೆ ಆಗಾಗ ಆಫ್ ಆಗ್ತಾ ಇದೆ ನೋಡಿ. ನಿಮ್ಮನ್ನು ಬೇಗ ಕಳಿಸೋದಕ್ಕಿಲ್ಲ. ಈಗ ಯಾವುದಾದ್ರೂ ಒಂದು 2 ಪದ ಹೇಳಬೇಕು, ಈ ಕಡೆಯಿಂದ ಒಂದು ಪದ, ಆ ಪದಕ್ಕೆ ರಿಲೇಟೆಡ್ ಇವರು ಹಾಡು ಹೇಳಬೇಕು. ನೀವು ಒಂದು ಪದ ಹೇಳಬೇಕು, ಅದಕ್ಕೆ ಪದಕ್ಕೆ ರಿಲೇಟೆಡ್ ಇವರು ಹಾಡು ಹೇಳಬೇಕು. ಯಾವುದಾದ್ರು ಸಣ್ಣ ಹಾಡು, ಒಂದು ಪದ ಹೇಳಿ. ಕನಸು. ಕನಸಿದೊಂದು ಹಾಡು. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ಸೂಪರ್ ನನ್ನಾಣೆ ನಿನ್ನಾಣೆ. ನೋಡಿ ಕಾಂಪಿಟೇಷನ್ ಸೂಪರು. ಇಲ್ಲಿಂದ ಒಂದು ಪದ. ಎಂತ ಮಳೆಯಲ್ಲಿ ಎಂತ ನೂದು ಸಾಂಗ್ ಉಂಟು. ಬೇಡ, ಕಲ್ಲು ಕಲ್ಲು ಕಲ್ಲು. ಹಾ, ಕಲ್ಲು. ಕಲ್ ಕಲ್. ಓಕೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕೇಳಿ
ಬದಿ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ವಾವ್, ಜೋರಾಗಿರುವಂಥ ಚಪ್ಪಾಳೆ ಬರಲಿ ಎರಡು ಜೋಡಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೋಪ್ ಫಾರ್ ದ ಬೆಸ್ಟ್. ನೀವು ಕೂಡ ಸೆಲೆಕ್ಟ್ ಆಗ್ಬೋದು ನೆಕ್ಸ್ಟ್ ರೌಂಡಿಗೆ. ಈಗ ಇನ್ನೊಂದು ವಿಚಾರ ಹೇಳಬೇಕು, ಇದು ಸೆಮಿಫೈನಲ್ ರೌಂಡ್ ನಡೀತಾ ಇರುವಂಥದ್ದು. ಫಸ್ಟ್ ಆಡಿಷನಲ್ಲಿ ಬಹಳಷ್ಟು ಮಂದಿ ಪರ್ಫಾರ್ಮೆನ್ಸ್ ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಆಗಿರುವಂಥ ಬೆಸ್ಟ್ 9 ಮಂದಿ ಇವತ್ತು ನಮ್ಮ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸೆಲೆಕ್ಟ್ ಆಗಿರುವಂಥ 9 ಜನರಿಗೆ ಮೊದಲನೇದಾಗಿ ನೀವೆಲ್ಲರೂ ಚಪ್ಪಾಳೆ ಕೊಡಲೇಬೇಕು. ಯಾಕಂದರೆ ಇದು ಅಷ್ಟು ಈಸಿ ಅಲ್ಲ ಸೆಲೆಕ್ಟ್ ಆಗುವಂಥದ್ದು. ಸೆಲೆಕ್ಟ್ ಆಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಫಸ್ಟ್ ಗೆಲುವು. ಜೊತೆಗೆ ಇದರಲ್ಲಿ ಸೆಲೆಕ್ಟ್ ಆಗ್ತಾರೆ, ನೆಕ್ಸ್ಟ್ ಫೈನಲ್ ರೌಂಡ್ ಕೂಡ ನಡೆಯುತ್ತೆ. ಸೊ ಇದೀಗ ಫಸ್ಟ್ ಸೆಮಿಫೈನಲ್ ರೌಂಡ್ ನಡೀತಾ ಇರೋದ್ರಿಂದ ಈಗ ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇರುವಂಥದ್ದು ಸ್ಲಾಟ್ ನಂಬರ್ 2. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸ್ಲಾಟ್ ನಂಬರ್ 2. Check, test, hello, check. Hello, hello. Check, hello. Check. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
ಧರೆಗಿಳಿದು ಬಂದಂತ ಸೌಂದರ್ಯ ಸುರ ಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ, ಸುರಲೋಕದ ಸುಖ ನಮದಾಗಿದೆ. ತನು ಕೂಗಿದೆ ಮನ ಹಾಡಿದೆ, ಎದೆ ಕೋಗಿಲೆ ಇದು ಹಾಡಿದೆ. ಮನಸ್ಸು ಮನಸ್ಸು ಬೆರೆಗೆ ಬಾಳೆ ಸೊಗಸು, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ನಮ್ಮಂತೆ ನೀವೆಂದು ಒಂದಾಗಿರಿ ಎಂದಿದೆ. ಸಂಗಾತಿ ನಾ ನಿನ್ನ ಜೊತೆಯಾಗುವೆ, ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು, ನಿನ್ನಿಂದ ನಾ ದೂರಾಗೆನು. ನಗುವ ನಲಿವ ಜಗವ ಮರೆತು ನಲಿವ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇಂದೇತಕೋ ನಾನಿನ್ನನು ಬೆರೆವಂತ ಮನಸಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಧನ್ಯವಾದ. ಥ್ಯಾಂಕ್ ಯು. ನೀ ಮೀಟಿದ ನೆನಪೆಲ್ಲವೂ ವಾವ್ ಎದೆ ತುಂಬಿ ಹಾಡ. ಎಷ್ಟು ಚೆನ್ನಾಗಿ ಹಾಡಿದ್ರಿ, ಸೂಪರ್ ಆಗಿ ಹಾಡಿದ್ರಿ. ನಿಮ್ಮ ಹೆಸರು? ರಾಜೇಶ್ ಪ್ರಭು ಹೆಬ್ರಿ. ರಾಜೇಶ್. ತಮ್ಮ ಹೆಸರು? ಆಶಾ ಶೆಟ್ಟಿ ಹೆಬ್ರಿ. ಆಶಾ. ಇಬ್ರು ಕೂಡ ಬಹಳಷ್ಟು ಚೆನ್ನಾಗಿ ಹಾಡಿದ್ರು, ಸೂಪರ್ ಆಗಿ ಹಾಡಿದ್ರಿ. ಆದ್ರೆ ಈಗ ಸಮರ್ಥನ್ ಸರ್ ಏನು ಹೇಳ್ತೀರಾ ಈ ಹಾಡಿನ ಬಗ್ಗೆ? ಸಮರ್ಥನ್ ಸರ್. ನಮಸ್ತೆ. ಇಬ್ರು ತುಂಬ ಚೆನ್ನಾಗಿ ಹಾಡಿದ್ದೀರಿ, ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೊಂದು ಚೂರು ಫೀಲ್ ಕೊಡ್ಬೋದಿತ್ತೇನೋ ಅನಿಸ್ತು, ಯಾಕಂದರೆ ಡ್ಯುಯೆಟ್ ಸಾಂಗ್ ಆಗಿದ್ದರಿಂದ ಲಿರಿಕ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಾಗ್ತಿತ್ತು. ಬಟ್ ಹಾಡಿದೆಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ತುಂಬಾ ಚೆನ್ನಾಗಿ ಹಾಡಿದ್ದೀರಂದ ಆಯ್ತು. ಈಗ ನನ್ನ ಟಾಸ್ಕ್ ಉಂಟಲ್ಲ, ಫಿಮೇಲ್ ಅಲ್ಲಿ ಮೇಲ್ಗಡೆ ರೀಚ್ ಆಗುವಾಗ ಶಾರ್ಪ್ ರೀಚ್ ಆಗಲಿಲ್ಲ, ಇವ್ರು ರೀಚ್ ಮಾಡಿದ್ರು. ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್, ಬೇಸ್ ವಾಯ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮೇಡಮ್ಮ ಸ್ವಲ್ಪ ರೀಚ್ ಮಾಡಬೇಕಿತ್ತು ಅಂತ ಅನಿಸ್ತು, ಸ್ವಲ್ಪ ಕಡಿಮೆ ಇತ್ತು ಶ್ರುತಿ. ಲಾ 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 ಅಲ್ಲಿ ರೀಚ್ ಆಗಬೇಕಿತ್ತು ಅಂತ. ರೀಚ್ ಮಾಡ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಎಸ್, ಹೋಪ್ ಫಾರ್ ದ ಬೆಸ್ಟ್. ಆದರೆ ನಮ್ದು ಟಾಸ್ಕ್ ಉಂಟಲ್ಲ, ರೆಡಿ ಇದ್ದೀರಲ್ಲ ಆಡೋದಕ್ಕೆ? ಫುಲ್ ಎಂತ ಟಫ್ ಕೊಟ್ಟಿದ್ರು ಕೂಡ. ಎಸ್ ಆಡಿಯನ್ಸ್, ಯಾವುದು ಫಸ್ಟ್ ಈಗ ಲೈನ್? ಏನು? ವಿಸ್ಮಯ. ಅದಕ್ಕೆ ರಿಲೇಟೆಡ್ ಯಾವುದು ಹಾಡು ಆಗ್ಬೋದು ವಿಸ್ಮಯಕ್ಕೆ? ಪಾಪ ಇವರು ಮಕ್ಕಳು ಪಂಡ್ರನೆ ಬಲ್ಲಿ ಮಕ್ಕಳು ಅಂತ ಹೇಳಿ ಕೊಟ್ಟಂಗಿತ್ತು. ಈಗ ಹಾಂ, ಗೊತ್ತಾಗ್ತಿಲ್ವಾ ವಿಸ್ಮಯ? ನನಗೂ ಗೊತ್ತಾಗ್ತಿಲ್ಲ. ಇದೆಯಾ ವಿಸ್ಮಯದಲ್ಲಿ ಹಾಡು? ಯಮ್ಮ ದೇವ್ರ, ಅವ್ರಿಗೊಂದು ಜೋರಾದ ಚಪ್ಪಾಳೆ. ಒಲವೇ ವಿಸ್ಮಯ, ಒಲವೇ ವಿಸ್ಮಯ. ವೆರಿ ನೈಸ್. ಈಗ ಇಲ್ಲಿಂದ ಒಂದು ಪದ.
ಎಂತ ಕೂತ್ಕೊಂಡು ನೋಡೋದೇನಾ, ಕಳೆದೋಗ್ಬಿಟ್ರಾ ಹಾಡು ಕೇಳಿ? ಹಾಂ, ಹಾಗೆ ನೋಡಿ. ಆನೆ ಸ್ಟೇಜಲ್ಲಿ ಉಂಟು, ನನಗೆ ಹೇಳಿದಾಯ್ತಾ, ಅದೊಂದು ಜೋಕ್ಸ್ ಇದೆ, ಅದು ಬೇಡ ಬಿಡಿ. ಆಯ್ತು, ಆನೆ. ಹಾಂ, ರಾಜ ನಿನ್ನಾಣೆ. ಸೂಪರ್, ಹೇಳಿ ಹೇಳಿ ಹೇಳಿ. ನನಗೆ ಈಗ ಹೇಳಲಿಕ್ಕುಂಟು ವಿಷಯ, ಫುಲ್ ಗೊತ್ತಿಲ್ವಾ? ನೋಡಿ, ಆಣೆ, ರಾಜ ನಿನ್ನಾಣೆ, ಅವ್ರು ಹೇಳಿದ ನಾನೇ ಅಂತ, ಇದೀಗ ನನ್ನ ಚೇಂಜ್ ಮಾಡಿದ್ರು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಆ್ಯಂಡ್ ಆಲ್ ದ ಬೆಸ್ಟ್. ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಸೂಪರ್ ಆಗಿರೋ ಹಾಡು ಹೇಳಿ ಅನ್ನೋದು ನಮ್ಮ ಆಶಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಂಥ ಕತೆ ಇದು? ಆನೆ, ಯಾರು ಹೇಳಿದ್ದದು ಆನೆ ಅಂತ? ಬರ್ತಿರಲ್ಲ ನೀವೀಗ ಹಾಡು ಹೇಳಿಕ್ಕೆ? ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಆನೇನೂ ಕೂಡ ಹೇಗೆ ನಾವು ಬೇರೆ ರೀತಿ ಪದಗಳಲ್ಲಿ ಹಾಡು ಹೇಳ್ಬೋದು ಅಂತ ಈಗ ಪ್ರೂವ್ ಮಾಡಿಕೊಟ್ರು. ರಾಜ ನಿನ್ನಾಣೆ, ಆಣೆ, 4 ಆಣೆ, 8 ಆನೆ, ಆ ಥರದ್ದು ಕೂಡ ಹೇಳ್ಬೋದು. ಸೂಪರ್ ಸೂಪರ್ ಆಗಿ ಅವರು ಹಾಡನ್ನು ಹೇಳಿದರು. ಈಗ ನೆಕ್ಸ್ಟ್ ಹಾಡು ಕೇಳೋದಕ್ಕೆ ನೀವು ಕ್ಯೂರಿಯಸ್ ಆಗಿದ್ದೀರಾ? ಎಸ್ ಎಸ್, ಫುಲ್ ಜೋಶ್. ಹಾಗಾದರೆ ನಾನು ತಡ ಮಾಡೋದು ಬೇಡ. ಲಾಟ್ ನಂಬರ್ 3 ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕ್ಲಾಪ್ ಒಂದು ಬಂತು, ಸೂಪರ್. ಫ್ಯಾಮಿಲಿ ಅನಿಸುತ್ತೆ, ಫುಲ್ ಸಪೋರ್ಟಲ್ಲಿ ಬರ್ತಿದ್ದಾರೆ. ಹಲೋ, ಹಲ್ ಹಲ್ ಹಲೋ, ಹಲೋ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ಚಂದ, ಆಕಾಶ ನಾನಾದೆನಾ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ, ಮಾತಿನಲ್ಲಿ ತಂದೆ ಮಳೆ ಬೆಲ್ಲ, ನಾಚಿ ನಿಂತ ಹೂವು ಬಳ್ಳಿಲೆಲ್ಲ, ಬಾನಲ್ಲಿ ಒಂದಾದೆನಾ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ. ಕಣ್ಣಿನಲ್ಲಿ ಆಸೆ ಅಂಕುರಿಸಿ, ಪ್ರಥಮಗಳು ಪಲ್ಲವಿಸಿ, ಉದಯಗಳ
ಒಂದಾದೆನಾ ಅರಳಿದ ಹೂವಾದೆನಾ ಋತುವಲಿ ಒಂದಾದೆನಾ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ಮಳೆ ಹನಿಯ ಮೋಡ ನಾನಾಗಿ ಹನಿ ಇಡುವೆ ನಿನಗಾಗಿ ಉದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ ಪ್ರಣಯದ ಆರಾಧನಾ ಋತುವಿನ ಲಾಪನ ಮಿಥುನದ ಲಿಂಗನ ಓ ಓ, ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ಮಾತಿನಲ್ಲಿ ತಂದೆ ಮಳೆ ಬಿಲ್ಲ ನಾಚಿ ನಿಂತ ಹೂವು ಬಳ್ಳಿಲೆಲ್ಲ ಬಾನಲ್ಲಿ ಒಂದಾದೆನಾ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ವಾ 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 ಚಪ್ಪಾಳೆ ಸಾಲಲ್ಲ, ಇನ್ನೂ ಬೇಕು, ಇನ್ನೂನು ಬೇಕಾಗಿದೆ ಅಲ್ವಾ? ಏನು ಹೆಸರು ನಿಮ್ದು? ಅರ್ಮಾನ್. ಯಾವ ಊರಿಂದ ಬಂದಿರೋದು? ಬೆಳ್ತಂಗಡಿ. ಬೆಳ್ತಂಗಡಿ. ನಿಮ್ಮ ಹೆಸರು? ಸೃಷ್ಟಿ. ಸೃಷ್ಟಿ. ನೀವ್ ಯಾವ ಊರು? ಬೆಳ್ತಂಗಡಿ. ಬೆಳ್ತಂಗಡಿ. ಜಿಗ್ಗ. ಹಾಗಾದ್ರೆ ಚಪ್ಪಾಳೆ ಬರ್ಬೇಕಲ್ಲ ಇಬ್ಬರು ಜೋಡಿಗೆ. ಸೂಪರ್ ಆಗಿರುವಂತ ಹಾಡನ್ನ ಹಾಡಿದ್ರು. ಆದ್ರೆ ಈಗ ನೆಕ್ಸ್ಟ್ ಇವರಿಗೆ ಟಾಸ್ಕ್ ಕೊಡ್ಬೇಕಾದ್ರೆ ಯಾವ ಪದ ಹೇಳ್ತಿದ್ದೀರಾ? ಅಬ್ಬೋ ಅವು ಎಕಡದೆ ಕಾತು ಅಂತಿರ್ತಾರ. ಕಡಲು ಕಡಲು ಅಂತೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೊಡಬಲ್ಲೆನೆ ಒಂದು ದಿನ. ಸೂಪರ್ ಸೂಪರ್. ಕಡಲು ಎಷ್ಟು ಚೆನ್ನಾಗಿ ಹಾಡಿದ್ರು. ಇವರು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಕಡಲು ಕಡಲು ಅಂತ ಹೇಳೇ ಬಿಡ್ಬೇಕು ಅಂತ. ಈಗ ಇಲ್ಲಿಂದ ಒಂದು ಪದ. ಹುಲ್ಲು. ಗುರು ಗುರು. ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ಕರುಣೆಯಿಂದ ಸಹನೆಯಿಂದ ಕರುಣೆಯಿಂದ ಸಹನೆಯಿಂದ ಸಲಹುತ್ತೀರಿ ನಮ್ಮನೆ ಸಲಹುತ್ತೀರಿ ನಮ್ಮನೆ. ವಾ 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 ವಾ, ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಫಾರ್ ದ ಬೆಸ್ಟ್. ಅದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಭಗೀರಥ ಸರ್. ಇಬ್ಬರು ಚೆನ್ನಾಗಿ ಹಾಡಿದ್ರಿ. ಒಂದೇ ಮನೆಯವರ? ಬೇರೆ ಬೇರೆ ಮನೆಯಾ? ಚೆನ್ನಾಗಿ ಹಾಡಿದ್ರಿ. ಶ್ರುತಿ ತಾಳ ತುಂಬ ಚೆನ್ನಾಗಿತ್ತು. ಆದರೆ ಆ ಹಾಡನ್ನು ಏನು ಅನುಭವಿಸಿ ಹಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಇನ್ನೂ ಅನುಭವಿಸ್ಬೇಕಿತ್ತು ಅಂತ ಅನ್ನಿಸ್ತು. ಯಾವುದು ಮೇಲ್ ವಾಯ್ಸಲ್ಲಿ. ಫಿಮೇಲ್ ವಾಯ್ಸು, ಆ ವಾಯ್ಸ್ ಒಂಥರ ಅದು ಭಾವನೆಗೆ ಸರಿಯಾಗಿತ್ತು ಫಿಮೇಲಲ್ಲಿ. ಮೇಲ್ ವಾಯ್ಸ್ ಇನ್ನೂ ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸರ್ ಅದೇ ಬೇಕಿತ್ತು ಅಂದ್ರಲ್ಲ, ಒಂದು ಪ್ರಯತ್ನ ಪಡುವ. ಅದು ಹೇಗೆ ಬೇಕಿತ್ತು ಒಂದು ಅವರು ಹೇಳಿದ್ರಲ್ಲ, ಅದೊಂದು ಟ್ರೈ ಮಾಡ್ತೀರಿ. ಈಗ ಒಂದು ಅನುಭವಿಸಿ ಹಾಡ್ತೀರಾ? ರೆಡಿ? ಅದೇ ಹಾಡನೆ ಹಾಡಿ ಇನ್ನೊಮ್ಮೆ. ಯಾವುದೋ ಒಂದು ಪಲ್ಲವಿ ಅಥವಾ ಚರಣ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನಾ ಮಾತಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ. ಪಿಚ್ ಚೇಂಜ್ ಆಗಿದೆ, ತೊಂದರೆ ಇಲ್ಲ.
ಅನುಭವಿಸಂದ್ರೆ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ ಆಕಾಶ ನಾನಾದೆನಾ ಅದೆಲ್ಲ ಬಂದ್ರೆ ಒಳ್ಳೇದಿತ್ತು ಅಂತ ಅರೆ ವಾ. ಹಾಡಿದ್ರೆ ಚೆನ್ನಾಗಿ ಹಾಡಿದ್ರೆ ಇನ್ನು ಬೇಕು ಅಂತ ಅನಿಸ್ತು ಅಷ್ಟೇ. ಅಷ್ಟೇ, ತುಂಬಾ ಚೆನ್ನಾಗಿ ಹಾಡಿದಿರಿ. ಹಾಗಾದ್ರೆ ನೆಕ್ಸ್ಟ್ ರೌಂಡ್ಗೆ ಏನಾದರೂ ಸೆಲೆಕ್ಟ್ ಆದರೆ ಇನ್ನೂ ಚೆನ್ನಾಗಿ ಹಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಇವತ್ತು ನಡೀತಾ ಇರುವಂಥದ್ದು ಸ್ಟಾರ್ ಸಿಂಗರ್. ಹಾಗಾಗಿ ಇಷ್ಟು ಸಿಂಗರ್ಸ್ ಈಗಾಗಲೇ ಬಂದಿದ್ದಾರೆ ನಮ್ಮ ಜೊತೆ ಸೇರಿಕೊಂಡು ಹಾಡಿದ್ದಾರೆ. 3 ಸಿಂಗರ್ಸ್, ಇನ್ನೂ ಬಹಳಷ್ಟು ಸಿಂಗರ್ಸ್ ಹಾಡಲಿಕ್ಕಿದ್ದಾರೆ. ಆದರೆ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗೋದು ಕೇವಲ 5 ಮಂದಿ ಮಾತ್ರ. ಕೇವಲ 5 ಮಂದಿ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಹಾಗಾದ್ರೆ ಆ 5 ಮಂದಿ ಫೈನಲಿಸ್ಟ್ ಯಾರು ಅನ್ನೋಂಥ ಕ್ಯೂರಿಯಾಸಿಟಿ ನನಗಂತೂ ತುಂಬ ಇದೆ, ನಿಮಗೂ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಇವತ್ತಿನ ಸ್ಟಾರ್ ಸಿಂಗರ್ ಸೀಸನ್ 3 ಅನ್ನ ನಮಗೆ ಸ್ಪಾನ್ಸರ್ ಮಾಡ್ತಾ ಇರುವಂಥದ್ದು ನಮ್ಮ ರಮ್ಯಾ ಫ್ಯಾನ್ಸಿ, ರಮ್ಯಾ 1 ಗ್ರಾಮ್ ಗೋಲ್ಡ್ ಮತ್ತು ಫ್ಯಾನ್ಸಿ ಜೊತೆಗೆ ಕೋ ಸ್ಪಾನ್ಸರ್ ಮಾಡ್ತಾ ಇರುವಂಥದ್ದು ಮಹಾವೀರ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್. ಸೊ ಸ್ಟಾರ್ ಸಿಂಗರ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನೀವೇ ಕೊಡ್ಬೇಕು. ಎಂತ ಮಾರೆ, ಎಂಥದ್ದು ಜೋಶ್ ಇಲ್ಲ ಅಲ್ಲ? ಇಲ್ಲ ಅಲ್ಲ? ಇಲ್ಲ ಅಲ್ಲ? ಈಗ ನೀವೊಂದು ಪದ ನನಗೆ ಕೊಡಿ, ನಾನು ಹಾಡು ಹೇಳ್ತೇನೆ. ಬೇಡ ಬೇಡ. ಹುಚ್ಚು ಹುಚ್ಚು ಹುಚ್ಚ ಅನ್ನು ಬೇಜಾರಾಗಲ್ಲ, ಕಿಚ್ಚ ಅನ್ನು ನಾ ಚಿಂತೆ ಮಾಡಲ್ಲ. ಸೊ ಇವಾಗ ನೆಕ್ಸ್ಟ್ ಲಾಟ್ಸ್ ನಂಬರ್ 4, ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್. Hello cheek, testing cheek, cheek, hello cheek, bass korle, cheek, testing cheek, volume korle out, cheek, hello cheek, delay ಜಾಸ್ತಿ korle, cheek, testing cheek, cheek, hello cheek, cheek, testing cheek, cheek, hello. Hello cheek, cheek, hello. Hello cheek, taste, cheek, cheek, hello, hello cheek. Sharp. Hello cheek, taste, cheek 1. Cheek. Hello cheek, taste. Cheek, hello cheek. Hello cheek, testing cheek, cheek, hello cheek. Hello cheek, cheek, hello cheek, testing cheek, cheek, hello cheek, cheek, hello. For that, you'll...
ಆ ಆ ಆ ಆ ದಯವಿಟ್ಟು ಸ್ಪರ್ಧಿಗಳಲ್ಲಿ ವಿನಂತಿ, ಕರೋಕೆ 2 ಜನರ ಮೊಬೈಲಲ್ಲೂ ಕೂಡ ಇರಲಿ. ಇಲ್ಲಿ ಹಾಡಿಗೆ ಹಾಡಲು ಬರುವಾಗ 2 ಜನ ಕೂಡ ಮೊಬೈಲನ್ನು ತಗೊಂಡು ಬನ್ನಿ, ಕರೋಕೆ ಕ್ಲಿಯರ್ ಇರಲಿ. ವಾಲ್ಯೂಮ್ ಆ ಆ ಆ ಆ ಹಲ್ ಎಸ್, ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಹಾಡು ಹೇಳ್ತೀನಿ. ಆ ಹಾಡಲ್ಲಿರುವಂಥ ವಸ್ತುವನ್ನು ಯಾರು ಮುಂಚಿತವಾಗಿ ನನಗೆ ತಂದು ಕೊಡ್ತಾರೋ ಅವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಇದೆ. ರೆಡಿಯಾ? ಎಂಥ ಜೋಶ್ ಇಲ್ಲ. ಎಸ್, ಓಕೆ. ನಾನೊಂದು ಹಾಡು ಹೇಳ್ತೀನಿ. ಆ ಹಾಡಲ್ಲಿರುವಂಥ ವಸ್ತುವನ್ನು ನೀವು ನನಗೆ ತಂದು ಕೊಟ್ಟರೆ ನಿಮಗೆ ನನ್ನ ಕಡೆಯಿಂದ ಬಹುಮಾನವಿದೆ. ಓಕೆ, ರೆಡಿ ಅಲ್ಲ? ಓಕೆ. ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹಿಂಗೆ ಮಾಡಿದ್ರಾಗಿಲ್ಲ, ಬರ್ಬೇಕಿಲ್ಲಿಗೆ. ನೀನಿರಲು ಜೊತೆ ಹಸಿರು ಬಂತು ಆಲ್ರೆಡಿ. ಇದ್ಯಾವುದು ಹಸಿರು? ಹಸಿರೇ ಬಂತು. ಆಯ್ತು, 1 ಹಸಿರು 2 ಹಸಿರು ಬರಬೇಕು. ಇದ್ಯಾವ ಹಸಿರು? ನೀರು ಹಸಿರು. ಸೂಪರ್. ಏನೇಳೆ ನೀನಿರಲು ಜೊತೆಯಲ್ಲಿ. ಬಟ್ ಗ್ರೇಟ್ ಟೆಲ್. ಮ್ಯೂಸಿಯಂ ಹಿಡ್ದೀವ ನೋಡಿಗೆ. ಬೆಚ್ಚ ನೀರಿರಲು ಜೊತೆಯಲ್ಲಿ ಅಂತನಾ? ಬಟ್ ಹಸಿರೇ ಬಂದ್ಬಿಟ್ಟಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಅಲ್ಲಿ ಆನೆ ಕಾಮಿಡಿ ಮಾಡಿದ್ದು ನೀವ ನನಗೆ ಹಿಂದ್ಗಡೆ ಕೂತ್ಕೊಂಡು. ಬಟ್ ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಹಸಿರಾಗಿ ಬಂದರೆ ಗಿಫ್ಟ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ, ಆಯಿತಾ? ಪರ್ಸ್ನಲ್ ಗಿಫ್ಟ್ ಅದು. ಎಸ್, ಕೊಡಬೇಕಲ್ಲ?
ಗಿಫ್ಟ್ ಸಿಗುತ್ತೆ ಅವರಿಗೆ, ಖಂಡಿತವಾಗ್ಲೂ ಗಿಫ್ಟ್ ಸಿಗುತ್ತೆ. ಅವ್ರು ಆಮೇಲೆ ನನ್ನನ್ನು ಮೀಟ್ ಆಗಿ ಹೋಗಿ. ಎಸ್, ಈಗ ಲಾಟ್ ನಂಬರ್ 4. Hello chick. Hello chick. Hello chick. Taste chick chick. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ದಿನ ದಿನ ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ. ಮನ ಮನ ನಗೂತರ ಕಣ್ಣಂಚಲಿ ನಗಿಸಿರುವೆ. ಒಲವೇ ಒಲವೇ ನಿನ್ನ ನಲಿವೊಂದೇ ವರವೆನ್ನುತನ ನಲಿವೆ. ಒಲವೇ ನಿನ್ನ ಗೆಲುವೊಂದೇ ಬಲವೆನ್ನುತನ ಬೆರೆವೆ. ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನ್ನದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ನಡುವಿನಲ್ಲಿ. ಸಮ ಸಮ ಸರಿ ಗಮ ಸಮಾಗಮ ಇಂಥ ವಿಸ್ಮಯ ಇದೆ ಮೊದಲು. ಘಮ ಘಮ ಎದೆ ಎಲ್ಲ ಇನ್ನು ಮಾತು ಬರಿತದಲು. ನಮ್ಮ ಹಾಡಿಗೆ ಹೆಸರಾಗಲಿ
ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ ಥ್ಯಾಂಕ್ ಯು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಇವರಿಬ್ಬರ ಸುಂದರ ಹಾಡಿನಲಿ ಬರಳಿ ಚಪ್ಪಾಳೆಯು ಇನ್ನಷ್ಟು ಜೋರ್ ಬೇಕಪ್ಪ ಚಪ್ಪಾಳೆ. ಎಸ್ ಲಾಟ್ ನಂಬರ್ 4 ಒಂದು ಸುಂದರವಾದ ಗೀತೆಯನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ವಂಥದ್ದು. ಟೆಕ್ನಿಕಲಿ ಅಲ್ಲಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಆಗಿ ಅದನ್ನೆಲ್ಲವನ್ನು ಬಿಟ್ಟು ಮತ್ತೆ ಹೊಸದಾಗಿ ಫ್ರೆಶ್ ಆಗಿ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾನ್ಫಿಡೆನ್ಸ್ ಇರಲೇಬೇಕಾಗುತ್ತೆ. ಸೊ ಆ ಕಾನ್ಫಿಡೆನ್ಸ್ನ ಅಷ್ಟು ಚೆನ್ನಾಗಿ ಶೋ ಮಾಡಿದ್ದೀರಾ. ಸೊ ಈ ಗೀತೆ ಹೇಗಿತ್ತು ಅಂತ ನಮ್ಮ ಜಡ್ಜ್ ಸಮರ್ಥನ್ ಅವ್ರ ಜೊತೆ ಕೇಳುವಂಥ ಟೈಮ್. ಎಸ್ ಸಮರ್ಥನ್ ಎಸ್ ರಾವ್ ಅವರು. ಹಾಯ್ ಇಬ್ರಿಗೂ. ಹಾಯ್. ನಿಮ್ಮ ಹೆಸರು ಸರ್? ಹೇಮಂತ್. ಹೇಮಂತ್. ಓಕೆ, ಇಬ್ರು ಸಹ ತುಂಬ ಚೆನ್ನಾಗಿ ಹಾಡಿದ್ದೀರಾ, ಲೈಕ್ ಪ್ರೊಫೆಷ್ನಲ್ ಆಗಿ ಹಾಡಿದ್ದೀರಾ ಫಸ್ಟ್ ಆಫ್ ಆಲ್. ಸೊ ಹೇಮಂತ್ ಅವರು, ನಾನು ಒಂದೆರಡು ಕಡೆ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಿಂಗಿಂಗ್ ಮಾಡುವಾಗ ಪಾಸಸ್ ಇರ್ತದೆ, ಲೈಕ್ ಸ್ಟಾರ್ಟಿಂಗ್ ಒಂದು 2 ಲೈನ್ ಹಾಡ್ಬೋದಾ? ಈ ಸುಂದರ ಬೆಳದಿಂಗಳ ಹೀಗೇನೆ ಹಾಡಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಅಗೇನ್ ನೆಕ್ಸ್ಟ್. ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಎಸ್, ಆಗ ಮಾತ್ರ, ಈಗಂದರೆ ಫ್ರೀ ಸ್ಟೈಲಲ್ಲಿ ಹಾಡಿದ್ದು, ಬಟ್ ಆಗ ಟ್ರ್ಯಾಕಲ್ಲಿ ಹಾಡಬೇಕಾದ್ರೆ ಒಂದು ಬ್ರೀತ್ ತಗೊಳ್ಳುವಾಗ ಒಂದು ಪಾಸಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ, ಇದಿಷ್ಟು ಒಂದು ಲೈನ್. ಈ ಸುಂದರ ಬೆಳದಿಂಗಳ, ಇಲ್ಲಿ ಬ್ರೀತ್ ಬಿಡಬಾರ್ದು. ಆಮೇಲೆ ಈ ನೆಕ್ಸ್ಟ್ ಏನಿದೆ ಅಲ್ಲ, ಅದು ಒಂದೇ ಬ್ರೀದಲ್ಲಿ ಹಾಡಬೇಕು, ಹಾಗೆ ಎಲ್ಲವೂ ಕೂಡ. ಸೊ ಅದು ಆ ಥರ ಹಾಡುವಾಗ ಅದೊಂದು ಫೀಲ್ ಸಿಗ್ತದೆ. ಸೊ ಪಾಸ್ ಮಾಡಿ ಹಾಡುವಾಗ ಅದೊಂದು ಬ್ರೇಕ್ ಕೊಟ್ಟ ಹಾಗೆ ಆಗ್ತದೆ ಒಂದು ಫೀಲಿಗೆ. ಸೊ ಅದೊಂದು ನನಗೆ ಅನಿಸ್ತು. ಆಮೇಲೆ ಈ ಸಾಂಗಲ್ಲಿ ಮೇಯ್ನಾಗಿ ಒಂದು ಗಮಕ ಇರುವಂಥದ್ದು ಒಲವೇ, ಅದೊಂದು ಸಂಗತಿ ಇದೆ. ಆಮೇಲೆ ಉಸಿರೇ ಕೂಡ, ಇಬ್ಬರದ್ದು ಕೂಡ ಇನ್ನೂ ಕೂಡ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು ನನಗೆ. ಒಲವೇ ಒಂದ್ಸಲ ಹಾಡ್ಬೋದಾ? ಒಲವೇ ಎಸ್, ಇದೊಂದು ಸ್ವಲ್ಪ ಬೆಟರ್ ಆಗ್ಬೋದಿತ್ತ. ಒಲವೇ ಸೊ ಈ ಥರ ಬರ್ತಿದ್ರೆ ಮೇ ಬಿ ಇನ್ನೂ ಬೆಟರ್ ಆಗ್ಬೋದಿತ್ತು. ಈವನ್ ಉಸಿರೇ ಕೂಡ ಸೇಮ್. ಆಮೇಲೆ ಇನ್ನೊಂದು ನಾನಾ ಸೆಕೆಂಡ್ ಟೈಮಲ್ಲಿ ಮೇಲೆ ರೀಚ್ ಆಗಿ ಬರ್ತಲ್ಲ. ಸೊ SPB ಸರ್ ಆಬ್ವಿಯಸ್ಲಿ ನಮಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಸೊ ಅದೊಂದು ಒಂದು ವೇಳೆ ಅಲ್ಲಿ ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಬೇರೆ ಟೈಪ್ ನಾವು ಇಂಪ್ರೂವೈಸ್ ಮಾಡುವ, ಲೈಕ್ ಸೊ ಈ ಥರ ಏನಾದರೂ ಇಂಪ್ರೂವೈಸ್ ಮಾಡಿ, ಒರಿಜಿನಲ್ಲೇ ಹಾಡಬೇಕಂತೇನಿಲ್ಲ, ಯಾಕಂದರೆ ತುಂಬ ಹೈ ಇರೋದ್ರಿಂದ ಏನಾದರೂ ಚೇಂಜ್ ಮಾಡಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಸೊ ಇಬ್ಬರು ಕೂಡ ಅಷ್ಟೇ. ಸೊ ತುಂಬ ಚೆನ್ನಾಗಿ ಹಾಡಿದ್ದೀರಿ, ಬಟ್ ಅದರ್ವೈಸ್. ಎಸ್, ಸ್ನೇಹ ಶೆಟ್ಟಿ ಆ್ಯಂಡ್ ಹೇಮಂತ್ ಅವರು ಒಂದು ಸುಂದರವಾದ ಗೀತೆಯನ್ನು ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಆದರೆ ತೀರ್ಪುಗಾರರು ಕೊಡುವಂಥ ಚಿಕ್ಕ 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 ಇನ್ಪುಟ್ಗಳು ಕೂಡ ನಮಗೆ ನೆಕ್ಸ್ಟ್ಗೆ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ರೌಂಡು ಕೂಡ ಹೆಲ್ಪ್ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ರಿಸಲ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇದು JC ಸಪ್ತಾಹ 2024
ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನದ ವೇದಿಕೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಇವತ್ತಿನ ಸ್ಪರ್ಧಾ ಕಾರ್ಯಕ್ರಮ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಸ್ಪರ್ಧಿಗಳು ಮತ್ತು ಸೇರಿರುವಂಥ ಸಮಸ್ತರನ್ನು ಕೂಡ ಮತ್ತೊಮ್ಮೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಅತ್ಯಂತ 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 ಪ್ರೀತಿಯಿಂದ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ 4 ಜೋಡಿಗಳ ಗಾಯನ ಮುಗಿದಿದೆ, ಇನ್ನು 5 ಜೋಡಿಗಳ ಗಾಯನ ಇದೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಇದು ಸೆಮಿಫಿನಾಲೆ ರೌಂಡು. ಹಲವಾರು ಜನ ಆಡಿಷನ್ನಲ್ಲಿ ಭಾಗವಹಿಸಿ ಆ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿರುವಂಥ 9 ಪ್ರಬುದ್ಧ ಕಲಾವಿದರ ಒಂದು ಸ್ಪರ್ಧೆ ನಡೀತಾ ಇದೆ 9 ತಂಡಗಳ ನಡುವೆ. ಇಲ್ಲಿಂದ ಮುಂದಕ್ಕೆ ಫೈನಲ್ಗೆ ಹೋಗುವಂಥ ಜೋಡಿಗಳು ಕೇವಲ 5 ಮಾತ್ರ. ಸೊ ಹಾಗಾಗಿ ಮತ್ತೊಮ್ಮೆ ನಿಮಗನ್ನ ತಲೆಯಲ್ಲಿ ಅದನ್ನ ಆ ಪಾಯಿಂಟನ್ನು ಹೇಳ್ತಾ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂಥ ಸಮಯ. ಜೋರಾದ ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಜೋಡಿ ಲಾಟ್ ನಂಬರ್ 5 ಆನ್ ದ ಸ್ಟೇಜ್ ಪ್ಲೀಸ್. Hello, hello. Hello.
ಧರ್ಮಗಳ ಬಲದಲ್ಲಿ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲಿ ನಮಗಾನಂದ. ನಿ ಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮಗ ಮರಿ ಆನಂದ ಪರಮಾನಂದ 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 ಪರಮಾನಂದ. ಎಸ್, ಬಹಳಷ್ಟು ಸುಂದರವಾಗಿರುವಂತಹ ಹಾಡನ್ನು ಹಾಡಿದಂತಹ ಈ ಎರಡೂ ಜೋಡಿಗೆ ಜೋರಾಗಿರುವಂತಹ ಚಪ್ಪಾಳೆ ಬರಬೇಕು. ನಿಮ್ಮ ಚಪ್ಪಾಳೆಯೇ ಪ್ರೋತ್ಸಾಹ. ಯಾಕಂದ್ರೆ ನೀವೆಷ್ಟು ಚಪ್ಪಾಳೆ ಕೊಡ್ತೀರೋ ಅಷ್ಟು ಕಾನ್ಫಿಡೆಂಟ್ ಇವರಿಗೆ ಬರುತ್ತೆ. ಮ್ಯಾಮ್, ನಿಮ್ಮ ಹೆಸರು? ಗಂಗಾಮಧು. ಗಂಗಾಮಧು. ನಿಮ್ಮ ಹೆಸರು? ಜಗನ್ನಾಥ. ಜಗನ್ನಾಥ. ಇವರಿಬ್ಬರ ಹಾಡು ಹೇಗಾಯ್ತು ಭಗೀರಥ್ ಸರ್? ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಆದರೆ ಸಣ್ಣ ಕರೆಕ್ಷನ್ ಹೇಳ್ತಾನೆ, ಎಕ್ಸ್ಪ್ರೆಷನ್ ಜಾಸ್ತಿ ಆಗಿ ಹಾಡಿನ ಸಾಹಿತ್ಯ ಮತ್ತು ಶ್ರುತಿ ಕಡೆ ಸ್ವಲ್ಪ ಗಮನ ಬೇಕು. ಎಕ್ಸ್ಪ್ರೆಷನ್ ಕೊಡುವಾಗ ಅಲ್ಲಿ ಮೇಲೆ ಹಾಡುವಾಗ ನೋಡಿ, ಅವರು ಮೇಡಮ್ ಹಾಡೋಕೆ ಸರಿ ಹಾಡಿದ್ರು, ಅದನ್ನ ನೀವು ಹಾಡೋಕೆ ಸ್ವಲ್ಪ ಜಾಸ್ತಿಯಾಗಿ ಶ್ರುತಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ಲ್ಯಾಟ್ ಆಯಿತು. ಆಗ್ಲಿಕ್ಕೆ ಬಿಡಬಾರ್ದು. ಅದು ಎಕ್ಸ್ಪ್ರೆಷನ್ ಎಲ್ಲ ಒಳ್ಳೆ ಇತ್ತು, ಅದನ್ನು ಬಿಡಬಾರ್ದು ಅನ್ನೋದು ಸ್ವಲ್ಪ ಸಣ್ಣ ಜಾಗ್ರತೆ ನಿಮ್ಗೆ ಅಷ್ಟೇ. ನೆಕ್ಸ್ಟ್ ಹಾಡಲ್ಲಿ ಚೆನ್ನಾಗಿತ್ತು. ಎಸ್, ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ ನಿಮಗೆ ಏನೆಲ್ಲ ಅವರು ಕಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲೂ ಚೆನ್ನಾಗಿ ಹಾಡಿ ಅಂತ ಹೇಳ್ತಾ ಆ್ಯಂಡ್ ಆಲ್ ದ ಬೆಸ್ಟ್ ನೆಕ್ಸ್ಟ್ ರೌಂಡ್ಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ತಡ ಮಾಡೋದು ಬೇಡ, ಸ್ಲಾಟ್ ನಂಬರ್ 6 ಅನ್ನು ಕರೆದು ಬಿಡೋಣ. ಬೇಗ ವೇದಿಕೆ ಮೇಲೆ ಬಂದು ನಮ್ಮನ್ನು ಮತ್ತಷ್ಟು ಹಾಡುಗಳ ರಸದೌತಣದಲ್ಲಿ ತೇಲಿಸಲಿಕ್ಕಿದ್ದಾರೆ. ಸ್ಲಾಟ್ ನಂಬರ್ 6. ನೆಕ್ಸ್ಟ್ ಹಲೋ ಹಲೋ ಟೆಸ್ಟ್. ಹಲೋ ಹಲೋ. ಹಲೋ 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 ಹಲೋ. ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಮ್ಯೂಸಿಕ್ ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಚಿನ್ನ ಹೇಳೆ ಹೇಗಿರುವೆ, ಕಣ್ಣಿನಲ್ಲೇ ಹಾಡಿರುವೆ. ಚಿನ್ನ ಹೇಳೆ ಹೇಗಿರುವೆ, ಕಣ್ಣಿನಲ್ಲೇ ಹಾಡಿರುವೆ. ನಿನ್ನದೊಂದು ನೋಟಕ್ಕೆ ನಾ ಓಡುತ್ತಲೇ ಬಂದಿರುವೆ. ಇನ್ನು ನಾನು ನಿನ್ನವನು,
ನಿನ್ನವನೇ ಎಂದಿರುವೆ. ಚಿನ್ನ ನೋಡು ಹೀಗಿರುವೆ, ನಿನ್ನದಾಗಿ ಹೋಗಿರುವೆ. ಚಿನ್ನ ನೋಡು ಹೀಗಿರುವೆ, ನಿನ್ನದಾಗಿ ಹೋಗಿರುವೆ. ಸಣ್ಣದೊಂದು ಮಾತಿಗೆ ನಾ ಕಾಯುತ್ತಲೇ ನಿಂತಿರುವೆ. ಇನ್ನು ನೀನೆ ನನ್ನವನು, ನನ್ನವನೇ ಎಂದಿರುವೆ. ಚಿನ್ನ ಹೇಳೆ ಹೇಗಿರುವೆ. ಈ ಹೃದಯ ಮಾಡಿದೆ ಹೊಸ ಸಾಹಸ, ಬೇಕಾಗಿದೆ ಅನುಮೋದನೆ. ನೀರಿ ಮಿಂಚು ಮೂಡಿದ ಕಣ್ಣಿಂದಲೇ ಮರೆತಿಲ್ಲವಾ, ಬರಿ ನೋಡು ನನ್ನಲ್ಲಿ. ಬೇರೆ ಮಾತು ಬೇಕಿಲ್ಲ, ಇನ್ನು ದೂರ ಸಾಕಲ್ಲ. ನೀನೆ ಪೂರ ಬೇಕಲ್ಲ, ಮನದ ಬೆಳ್ಳಿ ತೆರೆಯಲ್ಲೇ ನಿನ್ನ ಮುಖ ಕಂಡಿರುವೆ. ಇನ್ನು ನೀನೆ ನನ್ನವನು, ನನ್ನವನೇ ಎಂದಿರುವೆ. ಚಿನ್ನ ನೋಡು ಹೀಗಿರುವೆ, ನಿನ್ನದಾಗಿ ಹೋಗಿರುವೆ. ಚಿನ್ನ ಹೇಳೆ ಹೇಗಿರುವೆ. ಮೊಗದಲ್ಲಿ ಕೆಂಪಿನ ಚಿತ್ತಾರವ, ಉಸಿರಿಂದಲೇ ನಾ ಬಿಡಿಸಲೇ ಈ ನಮ್ಮ ಜೀವನದ ರೇಖೆಯು ಒಂದಾಯಿತೆ ಹಿಡಿದಂತ ಕೈಯಲ್ಲಿ. ಭಾವಲೋಕ ಬಂತಲ್ಲ, ನಿನ್ನ ಬಿಟ್ಟು ಏನಿಲ್ಲ. ನೀನು ಕೊಟ್ಟೇನಿಲ್ಲ, ನನ್ನವೆಲ್ಲ ನಾಳೆಗಳ ನಿನಗಾಗಿ ತಂದಿರುವೆ. ಇನ್ನು ನಾನು ನಿನ್ನವನು, ನಿನ್ನವನೇ ಎಂದಿರುವೆ. ಚಿನ್ನ ಹೇಳೆ ಹೇಗಿರುವೆ, ಕಣ್ಣಿನಲ್ಲೇ ಹಾಡಿರುವೆ. ಚಿನ್ನ ನೋಡು ಹೀಗಿರುವೆ, ನಿನ್ನದಾಗಿ ಹೋಗಿರುವೆ. ನಿನ್ನದೊಂದು ನೋಟಕ್ಕೆ ನಾ ಓಡುತ್ತಲೇ ಬಂದಿರುವೆ. ಇನ್ನು ನೀನೆ ನನ್ನವನು, ನನ್ನವನೇ ಎಂದಿರುವೆ. ಚಿನ್ನ ನೋಡು ಹೇಗಿರುವೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಮೆಲೋಡಿಯಸ್ ಆಗಿರುವಂತಹ ಹಾಡನ್ನ ಇಬ್ರು ಕೂಡ ಹಾಡಿದ್ದೀರಾ. ಸೊ ಜೋರಾದ ಚಪ್ಪಾಳೆ ಬರಬೇಕು ಇಬ್ರಿಗೂ ಕೂಡ. ನಿಮ್ಮ ಹೆಸರು? ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ. ನಿಮ್ಮ ಹೆಸರು? ಸಂದೀಪ್. ಸಂದೀಪ್. ಎಲ್ಲಿಂದ ಬಂದಿದ್ದೀರಾ? ಬೈಲೂರು. ಬೈಲೂರು. ನೀವು? ಬೈಲೂರು. ಬೈಲೂರಿಂದ ಎಷ್ಟು ದೂರ ಬಂದು JCL ಅಲ್ಲಿ ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಬಂದಿದ್ದಾರೆ. ಅಷ್ಟು ದೂರದಿಂದ ಬಂದಿರೋದಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಸಮರ್ಥನ್ ಸರ್, ಏನು ಹೇಳ್ತೀರಾ ಈ ಜೋಡಿ ಪರ್ಫಾರ್ಮೆನ್ಸ್ ಬಗ್ಗೆ? ಇಬ್ರು ಕೂಡ ತುಂಬಾ ಚಂದ ಮಾಡಿ ಹಾಡಿದ್ದೀರಿ. ಲೈಕ್ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಕೆಲವೊಂದು ಕಡೆ ಶ್ರುತಿ ಕಡೆ ಸ್ವಲ್ಪ ಗಮನ ಕೊಡ್ಬೋದು ಅಂತ ಅನಿಸ್ತು ನನಗೆ. ಮತ್ತು
ಒಬ್ರನ್ನೊಬ್ರು ಕೋಆರ್ಡಿನೇಷನ್ ಮಾಡಿ ಹಾಡುವಂಥದ್ದು, ಲೈಕ್ ಒಬ್ರನ್ನೊಬ್ರು ಸ್ಮೈಲ್ ಮಾಡೋದು, ಕೆಲವು ಲಿರಿಕ್ಸ್ ನೋಡಿಕೊಂಡು. ಸೊ ಡ್ಯುಯೆಟ್ ಕಾಂಪಿಟೇಷನ್ ಅಂದರೆ ಅದೇ ಅಲ್ಲ. ಸೊ ಒಬ್ಬರೇ ಹಾಡ್ಕೊಂಡೋದ್ರೆ ಸೋಲೋ ಕಾಂಪಿಟೇಷನ್ ಆಗ್ತದೆ. ಸೊ ಒಬ್ರನ್ನೊಬ್ರು ನೋಡಿಕೊಂಡು ಎಂಜಾಯ್ ಮಾಡಿ ಹಾಡಬೇಕು, ಎಸ್ಪೆಷಲಿ ಈ ಥರದ್ದು ಸಾಂಗಿಗೆಲ್ಲ. ಸೊ ಆ ಥರ ಮಾಡಿದರೆ ಇನ್ನೂ ಪ್ರೆಸೆಂಟೇಬಲ್ ಟೈಪ್ ಅನಿಸ್ತಿತ್ತು. ಬಟ್ ತುಂಬ ಚೆನ್ನಾಗಿ ಹಾಡಿದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಹಾಡಿ ಸೆಲೆಕ್ಟ್ ಆದರೆ ಈಗ ನಮ್ಮ ಟಾಸ್ಕಿಗೆ ರೆಡಿ ಆಗಿದ್ದಾರೆ. ಅದೊಂದು ಕೇಳಲೇಬೇಕು. ಎಂಚಿನ ಸರ್ ಹೀರೆ ಓವು ಅದನ್ನು ರೆಡಿ ಮಲ್ತಿತ್ತಾರೆ. ಅವೇ ಓವು ಗಂಗಸರ ಆ ರೆಕಡ್ದೊಕ್ಕ ಕಾತೊಂದಿತ್ತಾರೆ ಪನ್ನಡು ಒಂದು ಆರ್ಬೋಯರ ಗಂಗಸರ ಪದ್ಯ ಹೆಚ್ಚ ಗಂಗಸರ ಖಾಲಿ ಕೊಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗೆ ಹಾಕೋಳೆ ವೈಫು. ಅರೆ ವಾ, ಎತ್ತತಿ. ಅದೇ ಈಗ ಇಲ್ಲಿಂದ ಒಂದು ಪದ. ಅವರೆಲ್ಲ ಸೈಲೆಂಟ್ ಆಗಿ ನಿದ್ದೆ ಮಾಡ್ತಿದ್ದೀರ. ಮೋಡ. ಎಸ್, ಮೋಡ. ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ಈಗ ಕೋಆರ್ಡಿನೇಷನ್ ಸೂಪರ್ ಇತ್ತಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಈಗ ಆಕ್ಚುಲಿ ಚೆನ್ನಾಗಿ ಬಂತು ಕೋಆರ್ಡಿನೇಷನ್ ಅಲ್ವಾ? ಎಷ್ಟು ಚೆನ್ನಾಗಿಲ್ಲ ಅಂದ್ರು. ನೆಕ್ಸ್ಟ್ ಹಾಗಂದ್ರೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದ್ರೆ ಫುಲ್ ಜಿಗ್ಗ ಆಗ್ತಾರೆ ಅಂತ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನು ಕೆಲವೇ ತಂಡಗಳು ಬಾಕಿ ಇದೆ. ಇಲ್ಲಿ ನಡೀತಾ ಇರುವಂತಹ JCI ಸಪ್ತಾಹದಲ್ಲಿ ಸ್ಟಾರ್ ಸಿಂಗರ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ಎಲ್ಲ ಸಿಂಗರ್ಸ್ ಕೂಡ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಸಿಂಗರ್ಸ್ಗಳ ಪ್ರತಿಭೆಯನ್ನ ಎಲ್ಲರನ್ನ ಒಟ್ಟು ಮಾಡಬೇಕು ಈ ಪ್ರತಿಭೆಗಳನ್ನ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಇದರ ಸಂಯೋಜಕರು, ಸ್ಟಾರ್ ಸಿಂಗರ್ ಸಂಯೋಜಕರು ಚಂದ್ರಹಾಸ ಬಳೆಂಜ. ಕಾಲರ್ ಮೇಲೆ ಮಾಡಬಹುದು. ಯಾಕೊತ್ತಾ? ಯಾಕಂದ್ರೆ ಇದು ಸುಲಭದ ಮಾತಲ್ಲ, ಬಟ್ ಅದನ್ನ ಸುಲಭ ಮಾಡಿ ತೋರಿಸಿರುವಂಥದ್ದು ಚಂದ್ರಹಾಸ ಬಳೆಂಜ. ಹಾಗಾಗಿ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ನೀವೆಲ್ಲರೂ ಕೂಡ ಕೊಡಬೇಕು ಅನ್ನೋಂಥ ವಿಚಾರವನ್ನ ಹೇಳ್ತಾ ನಾನಂತೂ ಮತ್ತಷ್ಟು ಹಾಡುಗಳನ್ನ ಕೇಳೋದಕ್ಕೆ ಕ್ಯೂರಿಯಸ್ ಆಗಿದ್ದೇನೆ. ಹಾಗಾಗಿ ಮುಂದಿನ ಹಾಡು ಸ್ಲಾಟ್ ನಂಬರ್ 7. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸ್ಲಾಟ್ ನಂಬರ್ 7. Hello check. Hello check. Hal. Thank you.
ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಕಡಲಾಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನಯ ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನಂಚಿನ ಹೊಸಗಾನ ಪ್ರಳಯವಾದರೂ ಎಂದು ಇರಲಿ ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿನ್ನುಸಿರ ತಾಳವು ಬಲು ಚೆನ್ನ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ. ಥ್ಯಾಂಕ್ ಯು. ವಾ ವಾ ವಾ, ಚಪ್ಪಾಳೆನೇ ಎಲ್ಲ ಹೇಳ್ತಾ ಇದೆ. ನಾನು ಹೇಳಲೇಬೇಕಾಗಿಲ್ಲ ಚಪ್ಪಾಳೆ ಅಂತ, ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ವಿ, ಜೋರಾದ ಚಪ್ಪಾಳೆ ಬರಬೇಕು ಇವರಿಬ್ಬರಿಗೂ ಕೂಡ. ಬೆಳ್ಳಿ ರಥದಲ್ಲಿ ನಾನು ಹೇಳಿದ್ರೆ ಎಲ್ಲರೂ ಓಡೋಗ್ತೀರಾ, ಬೇಡ ಬಿಡಿ. ನಿಮ್ಮ ಹೆಸರು? ಶಾಲಿನಿ. ನಿಮ್ಮ ಹೆಸರು? ಶಿವಶಂಕರ್ ಗೇರುಕಟ್ಟೆ. ಗೇರುಕಟ್ಟೆಯಿಂದ ಬಂದಿರುವಂತಹ ಪ್ರತಿಭೆಗಳು. ಭಗೀರಥ ಸರ್, ಏನು ಹೇಳ್ತೀರಾ ಈ ಎರಡು ಜೋಡಿ ಬಗ್ಗೆ? ತುಂಬ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಂದರೆ ಆ ಟ್ರ್ಯಾಕ್ ಸರಿಯಾಗಿ ಶ್ರುತಿ, ತಾಳ ಮತ್ತು ಸಾಹಿತ್ಯಕ್ಕೆ ಸರಿಯಾದಂಥ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟಿದ್ರಿ ಅಂತ ಅನಿಸ್ತದೆ. ಚೆನ್ನಾಗಿತ್ತು ಮಾತ್ರ ಕೇಳಲಿಕ್ಕೆ, ಭಾರಿ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅಲ್ಲ, ನೀವು ಎಷ್ಟೇ ಹೊಗಳಿ ಸರ್, ಈಗ ನಂದೊಂದು ಟಾಸ್ಕ್ ಇದೆ. ಅದೆಲ್ಲ ಟಾಸ್ಕ್ ಅಲ್ಲ, ಹೆಸರೆಲ್ಲ ಹೇಳೋ ಟಾಸ್ಕ್ ಅಲ್ಲ. ಈಗ ಸ್ಪೆಷಲ್ ಟಾಸ್ಕ್, ನಾನೊಂದು ಹಾಡನ್ನು ಗುರುತಿಸಿ ಅನ್ನುವಂಥ ಕಾಂಪಿಟೇಷನ್ ಇದೆ. ಇದಕ್ಕೆ ನೀವು ಸರಿಯಾಗಿರೋ ಉತ್ತರ ಹೇಳಿದ್ರೆ ನೀವು ಸೂಪರ್ ಅಂತ ನಾನು ನಂಬ್ತೀನಿ. ಆಡಿಯನ್ಸು ಕೂಡ ಪ್ರಯತ್ನ ಪಡ್ಬೋದು. ಅಲ್ಲಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಪಂಚೇಶ್ ಸರ್, ಝೂಮ್ ಅಲ್ಲಿ ತೋಜಂದವು. ಹಾಂ, ಅಲ್ಲ ಆಡಿಯನ್ಸ್ಗಲ್ಲ, ನಾನು ಕಾಂಪಿಟೇಷನ್ ಕೊಡ್ತಿರೋದು ಈಗ ನಿಮಗಿಬ್ಬರಿಗೆ. ಹಾಂ, ಛೇ ನಿಗ್ಲು ಯಾವ ಡಿಸ್ಕಸ್ ಮಾಡ್ತೀನಿ, ಅವ್ಳು ಬತ್ತನ ಅನ್ಸರಿ. ಜಗವೇ ನೀನು ಗೆಳತಿ. ಹಾಂ, ಹಾಡಿ.
ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಆಹಾ ಆಹಾ, ಜೋರಾದ ಚಪ್ಪಾಳೆ ಬರಬೇಕು, ನಿಮಗಲ್ಲ ಅವರಿಗೆ. ಅವ್ರು ಹೇಳಿದ್ದು ಜಗವೇ ನೀನು ಗೆಳತಿ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಅಂಡ್ ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೇಳ್ತಾ. ಎಸ್, ಎಸ್, ಅದ್ಯಾರು ಹೇಳಿದ್ದು ಜಗವೇ ನೀನು ಗೆಳತಿ ಅಂತ? ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಒಂದು ಸಣ್ಣ ಗಿಫ್ಟ್ ನಿಮಗೋಸ್ಕರ, ಉಡುಗೊರೆ. ಹಾಗೂ ಇವತ್ತಿನ ಪ್ರಾಯೋಜಕರು, ಈ ಸ್ಟಾರ್ ಸಿಂಗರ್ನ ಪ್ರಾಯೋಜಕರು ರಮ್ಯಾ 1 ಗ್ರಾಮ್ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿಯ ಪ್ರಸಾದ್ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಹೇಗೆ ಗೊತ್ತಾಯ್ತು, ಹೇಗೆ ಗೆಸ್ ಮಾಡಿದ್ರಿ ತನ್ನ ನೋಡಿ? ಇದು ಜಗ, ಆಮೇಲೆ ನೀನು ಗೆಳತಿಯೇ. ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಎಸ್, ಇಂಥ ಕಾಂಪಿಟೇಷನ್ಗಳು ಮತ್ತಷ್ಟು ಬರಲಿಕ್ಕಿದೆ, ಮಗದಷ್ಟು ಬರಲಿಕ್ಕಿದೆ. ಆದರೆ ಇನ್ನು ಇಬ್ಬರು ಇಲ್ಲಿ ಬಂದು ಹಾಡೋದಕ್ಕಿದ್ದಾರೆ, 2 ಕಂಟೆಸ್ಟೆಂಟ್ ಹಾಡೋದಕ್ಕಿದ್ದಾರೆ. ಸೊ ಈಗ ಮುಂದಿನ ವೇದಿಕೆ ಸ್ಲಾಟ್ ನಂಬರ್ 8. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸ್ಲಾಟ್ ನಂಬರ್ 8. ಹಲೋ 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 ಚಿಟ್ಟ ಸಾಲು. ಹಲೋ ಹಲ್ಚೆ ಹಲ್ಚೆ ಹಾಲು. ಹಲ್ಚೆ ಹಲೋ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಗುಣ
ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ತುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ, ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಕನ್ನಲ್ಲಿ ಮಾತಾಡು ನಾಯಕಿ, ನಿಜ ಹೇಳಿ ನನ್ನೋಲು ಪಾಳಕಿ. ನಗುವಲ್ಲು ಮುನಿಸಲ್ಲು ಪ್ರೀತಿ ಒಂದೇನೆ ಕಾಣಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಬಾಳೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ. ಸುಖವಾದ ಸಂಸಾರ ನಮ್ಮದು, ನಮ್ಮಲ್ಲಿ ಅನುಮಾನ ಸುಳಿಯದು. ಪ್ರತಿ ರಾತ್ರಿ ಆರಂಭ ವಿರಸವೇ, ವಿರಸಕ್ಕೆ ಕೊನೆಯಂದು ಸರಸವೇ. ಕೋಪಕ್ಕೆ ತಾಪಕ್ಕೆ ಎಣ್ಣೆ ಎರೆಯೋಲ ಇಬ್ಬರು. ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಉರಿಯ ಸೂರ್ಯನು ಅವನ್ಯಾಕೆ ಕರೆದ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ. ಅಪರಂಜಿ ಚಿನ್ನವು ಚಿನ್ನವು ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ. ಈಗ ಪಾಪ ಇದ್ದವ್ರು ಕೂಡ ಓಡೋಗ್ತಾರೆ ಅನ್ಸುತ್ತೆ ನನ್ನ ಹಾಡು ಕೇಳಿ. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹೆಸರು? ಕೀರ್ತಿ. ಕೀರ್ತಿ. ನಿಮ್ಮ ಹೆಸರು? ಸುಕೇಶ್. ಸುಕೇಶ್. ಈಗ ಸಮರ್ಥನ್ ಸರ್ ಕೀರ್ತಿ ಮತ್ತು ಸುಕೇಶ್ ಹಾಡು ಹೇಗಿತ್ತು? ನಮಸ್ತೆ ಇಬ್ಬರಿಗೂ. ನಮಸ್ತೆ ಸರ್. ಇಬ್ರು ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಇಬ್ರು ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಶ್ರುತಿ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಪರ್ಫೆಕ್ಟ್ ಇತ್ತು. ಇನ್ನೊಂದು ಚೂರು ವೇರಿಯೇಷನ್ಸ್ ಅಲ್ಲಿ ಸ್ವಲ್ಪ ಇನ್ನೂ ಗಮನ ಕೊಡ್ಬೋದಿತ್ತು, ಬಟ್ ನೀಟಾಗಿ ಹಾಡಿದಿರಿ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಬಂದಿರೋದು ನೀವು? ಕಾರ್ಕಳದಿಂದ ಬಂದಿದ್ದೀರಾ? ವೆರಿ ನೈಸ್. ಕಾರ್ಕಳದಿಂದ ಬಂದಿರೋ ಜೋಡಿಗೆ ಸರ್ ಯಾವುದು ವರ್ಡ್? ಅವ್ರ ಆಗದಿಂದ ಒಂದು ವರ್ಡ್ ಅನ್ನ ನಾನು ಹೇಳಲೇಬೇಕು ಅಂತ ಹೇಳಿ ಈಗ ಫೈನಲಿ ಚಳಿ. ಚಳಿ ಚಳಿ ತಾಳಿನ ಈ ಚಳಿಯ ಆಹಾ ಓಹೋ
ಓಹೋ ಓಹೋ ಅಷ್ಟೇ ಬರು ಅಷ್ಟೇ ಬರೋದಾ? ನೆಕ್ಸ್ಟ್ ಪದ ಬಂಗಾರ. ಬಂಗಾರ ಅಲ್ಲೇ ಹೇಳ್ತಿದ್ದಾರೆ ಸರ್. ಬಂಗಾರದಿಂದ ಬಂಗಾರದಿಂದ ಬೊಂಬೆನ ತಂದ ಬಣ್ಣನ ತಂದ. ಬಣ್ಣವಾ? ಇಲ್ಲ ತೊಂದರೆ ಇಲ್ಲ, ಪಾಸ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅನ್ನೋಂಥ ಹೋಪಲ್ಲಿ ನೀವಿರಿ, ನಾವು ಕೂಡ ಇರ್ತೀವಿ. ಆಲ್ ದ ಬೆಸ್ಟ್ ನೆಕ್ಸ್ಟ್ ರೌಂಡಿಗೆ ಅಂತ ಹೇಳ್ತಾ ಈಗ ಕೊನೆಯ ಒಂದು ತಂಡ ಬಾಕಿ ಉಳಿದಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 5 ತಂಡ ಸೆಲೆಕ್ಟ್ ಆಗ್ತೀರಾ. 5 ಯಾವ ತಂಡ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಮಗೂ ಇದೆ, ನಿಮಗೂ ಇದೆ. ಆಮೇಲೆ 5 ಭರ್ಜರಿ ಆಗಿರುವಂಥ ಹಾಡು ಕೇಳೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿರಬೇಕು. ಯಾಕಂದರೆ ಸೆಮಿಫಿನಾಲೆನೇ ಹೀಗಿದೆ, ಇನ್ನು ಫಿನಾಲೆ ರೇಂಜ್ ಹೇಗಿದೆಯಪ್ಪ ಅನ್ನುವಂಥ ಕ್ಯೂರಿಯಾಸಿಟಿ ನನಗಿದೆ. ಸೊ ಅದಕ್ಕೆ ವೆಯ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಲಾಟ್ ನಂಬರ್ 9 ವೇದಿಕೆ ಮೇಲೆ ಬರಬೇಕು. ಅವರ ಹಾಡಿನ ರಸದೌತಣವನ್ನು ನಮ್ಗುಣಿಸ್ಬೇಕು. ಹಲ್ 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 ವಾಲ್ಯೂಮ್ ಹಲ್ ಓ ಓ ಹೋ 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 ಓ ಹೋ ಹೋ ಓ ಮಲೆನಾಡಿನ ಮೈಸಿರಿಯೇ ಆರವಿಚಾರಿಸುಗರಿಯೇ ನನ್ನಯ ಆಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆನ ಮೆಚ್ಚಿದ ಚೆಲುವೆಗೆ ನನ್ನಯ ಆಣೆಗೆ ನೀಡಿದೆ ಸಾಕ್ಷಿಗೆ ನೀಡುವೆ ನನ್ನಿನ ಮೆಚ್ಚಿನ ಚೆಲುವಗೆ ಓ ಮಲೆನಾಡಿನ ಮೈಸಿರಿಯೇ ಗಂಗೆಯಾಣಿಗೆ ಕೈ ಕೊಡು ಪನ್ನೀರಿನ ಮನಸ್ಸಲ್ಲಿ ಬರೆದಿಡು ಅಂತರಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂದದ ಹೂ ನಾನು ನಿನ್ನ ಸ್ನೇಹಕ್ಕೆ
ಚೆಲುವಿಗೆ ಮರೆಯಬೇಡವೇ ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಗರಿಯೇ ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದ ಅಲೆಯಂತೆ ಪ್ರೇಮವು ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಸಿರಂತೆ ಪ್ರೇಮವು ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸೋ ಗರಿಯೇ ನನ್ನಯ ಆಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆ ನಾ ಮೆಚ್ಚಿದ ಚೆಲುವಿಗೆ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಗರಿಯೇ ನನ್ನಯ ಆಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆ ನಾ ಮೆಚ್ಚಿದ ಚೆಲುವಿಗೆ ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಗರಿಯೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಮೆಲೋಡಿಯಸ್ ಆಗಿರುವಂತಹ ಹಾಡು, ಬಹಳಷ್ಟು ಸೂಪರ್ ಆಗಿ ಹಾಡಿದ್ದೀರಾ. ಜೋರಾದ ಚಪ್ಪಾಳೆ ಬರಬೇಕು ಈ ಎರಡೂ ಜನರಿಗೂ ಕೂಡ. ಚಪ್ಪಾಳೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಮತಾ. ನಿಮ್ಮ ಹೆಸರು? ಸುನಿಲ್. ಎಸ್. ಸಮರ್ಥನ್ ಸರ್ ಏನು ಹೇಳ್ತೀರಿ ಇವ್ರ ಬಗ್ಗೆ? ಭಗೀರಥ ಸರ್ ಏನು ಹೇಳ್ತೀರಿ ಇವ್ರ ಬಗ್ಗೆ? ಚೆನ್ನಾಗಿ ಹಾಡಿದ್ರು. ಹಾಡಿನ ಭಾವನೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ರಿ. ಸ್ಟಾರ್ಟಿಂಗಲ್ಲಿ ಓ ಮಲೆನಾಡಿನ ಸ್ಟಾರ್ಟ್ ಮಾಡುವಾಗ ಶ್ರುತಿ ಸ್ವಲ್ಪ ಆಚೀಚೆ ಆಗ್ತಾ ಹೋಯ್ತು, ಮತ್ತು ಸರಿ ಆಯಿತು. ಕೊನೆಗೆ ಬರುವಾಗ ಕರೆಕ್ಟ್ ಆಯಿತು, ತೊಂದರೆ ಇಲ್ಲ. ಸ್ವಲ್ಪ ನಿಮಗೆ ಸಮಸ್ಯೆ ಇರ್ಬೋದು, ಯಾವುದು ಅಲ್ಲಿಂದ ಬರುವಾಗ ಟ್ರ್ಯಾಕ್ದೆಲ್ಲ ಸಮಸ್ಯೆ ಇರ್ಬೋದು, ಆದರೆ ಅದನ್ನು ಜಾಗ್ರತೆ ಮಾಡಬೇಕಾಗ್ತದೆ. ಓಕೆ, ಚೆನ್ನಾಗಿ ಹಾಡಿದ್ರಿ. ಎಸ್. ಫೈನಲ್ಗೆ ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಆದರೆ ಈಗ ಟಾಸ್ಕ್ ಏನು ಅಂತ ಹೇಳಿದ್ರೆ, ಯಾವ ಹಾಡು ಹಾಡಿದ್ ನೀವು? ಓ ಮಲೆನಾಡಿನ. ಎಸ್. ಈಗ ಅದನ್ನ ದುಃಖದಲ್ಲಿ ಹಾಡಬೇಕು, ಬೇಜಾರಲ್ಲಿ ಹಾಡಬೇಕು. ಎಸ್. ಯಾರಾದ್ರೂ ಒಬ್ಬ ಇಲ್ಲ, ಟಾಸ್ಕ್ ಇದೆ, ಒಂದು 4 ಇದೆ, ಒಂದೊಬ್ರು. ಈಗ ನೀವು ಬೇಜಾರಲ್ಲಿ ಹಾಡ್ತೀರಾ? ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಗರಿಯೇ. ಅಯ್ಯೋ, ಕೋಪದಲ್ಲಿ ಹಾಡಬೇಕು. ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಗರಿಯೇ ನನ್ನಯ ಆಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆ ನಾ ಮೆಚ್ಚಿನ ಚೆಲುವಿಗೆ. ಓ ಗರ್ವದಲ್ಲಿ ಆಡ್ಬೇಕು. ಗರ್ವಡು ಒಂದು ಎಂಕ್ಲಿಗೆ ಮಾತ್ರ ನಂದು ಇತ್ತು ಟಾಸ್ಕ್. ಎಸ್. ಅವು ಅಲ್ಪಗಳು ಒಂದು 2 ಜನ ಕಮೆಂಟ್ ಹಾಕೊಂಡಿತ್ತೇವೆ, ಅವೇಕ ಅವು ಮೂಲ ಬತ್ತದಿತ್ತೆ. ಗರ್ವ ಏರ್ಲಾವ ಪಣ್ಣಣ್ಣ ಗರ್ವಡು ಬೆಚ್ಚಡ ಹೊಡಿತೆ. ಇದು ಕೋಪಡ್ ಲೆಂಚನಲ್ಲಿ ಓ ಮಲೆನಾಡಿನ ಮೈಸೂರಿ ಅವನಲ್ಲಿ ಗರ್ವಡ್ ಬೇತೆ ಅಪ್ಪಡು ಎಂಚಂತ ಹೋಜವಡ ಓ ಮಲೆನಾಡಿನ ಮೈಸೂರಿ ಗರ್ವ ಓ ಮಲೆನಾಡಿನ ಮೈಸೂರಿಯೇ ಡೈಲಾಗ್ ಆಂಡವು ರಾಗಡೆ ಬರಡು ಪದ್ಯೆಲ್ಲ ಮಾರ ತಗೊಂಡು ಮಾರ ಬೇತೆ ಟಾಸ್ಕ್ ಕೊರ್ಲೆ ತೆಲ್ತೊಂದು ಬನೋಡು. ಎಸ್, ತೆಲ್ತೊಂದು ಬನೋಡು ಜೋರ್ ತೆಲ್ತದ್ದು ಬೂರ್ ಬುಡ್ದಿ ತಾಕಲ್ ಮಾತೆಲ್ಲ ತುಲೆ ಏರಣ್ಣ ನಿದ್ದಡಿತ್ತರಣ್ಣ ಆಗ್ಲೇ ಮಾತಲ್ಲ ಹೊಡಿತೆ. ಎಸ್. ಮಲೆನಾಡಿನ ಮೈಸಿರಿ
ನೋಡು ಮೂಲಂಜಿ ಪತ್ತದು ಬಾಡಿಯಲು ಮಾರ್ರೆ ಅಂದು ಅಂಚನೆ ರೆಡಿ. ಓ ಮಲೆನಾಡಿನ ಮೈಸಿರಿಯೇ ಹಾರ ವಿಚಾರಿಸು ಹೂಗರಿಯೇ. ವಾವ್, ಥ್ಯಾಂಕ್ ಯು ಸೋ ಮಚ್ ರಾಟ ಜನಕಲ. ಜೋರಾದ ಚಪ್ಪಾಳೆ ಬರಲಿ ಇವರಿಬ್ಬರಿಗೂ ಕೂಡ. ಆ್ಯಂಡ್ ನೀವು ವೇದಿಕೆಯಲ್ಲೇ ಇರಿ. ಹಾಗೆ ಉಳಿದ 8 ಜೋಡಿ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಉಳಿದ 8 ಜೋಡಿ ಕೂಡ ವೇದಿಕೆಗೆ ಬರಲಿ. ಹಾಂ, ದಯವಿಟ್ಟು. ಎಸ್, ಥ್ಯಾಂಕ್ ಯು ಸೋ ಮಚ್ ತಮಗೂ ಕೂಡ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆ 5 ಫೈನಲಿಸ್ಟ್ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ನೀವೆಲ್ಲರೂ ಕೂಡ ಆ 5 ಫೈನಲಿಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಹಾಡು ಎಲ್ರಿಗೂ ಗೊತ್ತಲ್ವಾ ಹಾಡು ಹಾಡೋದು ಹೇಗೆ ಅಂತ. ನೀವು ನಂಬ್ತೀರಾ ಎಲ್ಲರೂ ಹಾಡು ಹಾಡ್ಬೋದು ಅನ್ನೋದನ್ನು? ಎಲ್ಲರೂ ಸಿಂಗರ್ಸೇ, ಭಗೀರಥ ಸರ್ ಎಲ್ಲರೂ ಸಿಂಗರ್ಸೇ ಇರ್ಬೋದಲ್ಲ? ಎಲ್ಲರೂ ಹಾಡ್ತಾರಲ್ಲ? ಎಲ್ರಿಗೂ ಮ್ಯೂಸಿಕ್ ಜ್ಞಾನ ಇರುತ್ತೆ. ಹೇಗೆ ಅಂತ ಗೊತ್ತಾ? ನೋಡಿ, ಯಾರಾದರೂ ಹಾಡಿದಾಗ ನಾವು ತಲೆ ಅಲ್ಲಾಡಿಸ್ತೀವಿ, ನಾವು ಚಪ್ಪಾಳೆ ತಡ್ತೀವಿ, ಬೀಟಲ್ಲೇ ನಾವು ಬೀಟ್ ಕೊಡ್ತಾ ಇರ್ತೀವಿ, ತಲೆ ಅಲ್ಲಾಡಿಸ್ತಾ ಇರ್ತೀವಿ. ಅದು ಕೂಡ ಸುಮ್ಮನೆ ಹೀಗೆ ಮಾಡಲ್ಲ, ಆ ಬೀಟಿಗೆ ತಕ್ಕ ಹಾಗೆ ನಾವು ಕೂಡ ಮೂಮೆಂಟ್ ಮಾಡ್ತೀವಿ. ಹಾಗಾಗಿ ಅವ್ರು ಸ್ವಲ್ಪ ಕಲ್ತು ಹಾಡ್ತಾರೆ, ನಾವು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ಮೂಮೆಂಟ್ ಕೊಡ್ತೀವಿ. ಹಾಗಾಗಿ ಹಾಡು ಎಲ್ರಿಗೂ ಕೂಡ ಪ್ರಿಯ, ಎಲ್ರಿಗೂ ಕೂಡ ನೆಚ್ಚಿನದಾಗಿರುತ್ತೆ. ಯಾಕಂದರೆ ಅದರ ಶಕ್ತಿಯೇ ಅಂಥದ್ದು, ಹಾಡಿನ ಶಕ್ತಿಯೇ ಅಂಥದ್ದು, ಹಾಡಿನ ಪ್ರೀತಿಯೇ ಅಂಥದ್ದು. ಹಾಡಿನ ಜೊತೆಗೂಡಿ ನಾವು ಬೇಜಾರಾದಾಗಲೂ ಹಾಡು ಕೇಳ್ತೀವಿ, ಖುಷಿಯಾಗಿದ್ದಾಗಲೂ ಕೂಡ ಹಾಡು ಕೇಳ್ತೀವಿ, ದುಃಖ ಆದಾಗಲೂ ಕೂಡ ಹಾಡು ಕೇಳ್ತೀವಿ, ನಿದ್ದೆ ಬಂದಾಗಲೂ ಕೂಡ ಹಾಡು ಕೇಳ್ತೀವಿ. ಎಸ್, ಈಗ ನೆಕ್ಸ್ಟ್ ಟಾಸ್ಕ್, ಈ ಹಾಡನ್ನು ಗುರುತಿಸಿ. ಈ ಹಾಡನ್ನು ಗುರುತಿಸಿ. ಏನೇನೇನು? ಒಂದಾನೆ ಒಂದಾನೆ ಸೊಂಡಿಲದ ಅವತ್ತು ಅವು ಬೊಕೊಂಜು ಬದ್ಯ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಬೊರ್ಚಿ ಅತ್ತು ಅಲ್ಲ. ಓ ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ. ವೆರಿ ನೈಸ್. ಯಾರು ಹೇಳಿದಿದು? ಶಿವಶಂಕರ್ ಅಲ್ಲ, ಇವ್ರು ಹೇಳಿದ. ಎಸ್, ಬನ್ನಿ ವೇದಿಕೆಗೆ. ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ, ಸೋಲುವುದು ಹೃದಯ ಹೀಗೇಕೆ. ಅವ್ರು ಹಾಡ್ತಾರ? ಈ ಒಂದು ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ಸುಧೀರ್ ಸರ್ ವೇದಿಕೆಗೆ ಬರಬೇಕು. ಆ್ಯಂಡ್ ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಹೆಸರು ಸರ್? ಗಣೇಶ್ ಶೆಟ್ಟಿ. ಈಗ ಇವರು ಹಾಡು ಹೇಳ್ತಾರಂತೆ, ಒಂದೊಂದೇ ಬಚ್ಚಿಟ್ಟ ಮಾತು. ಅವರ ಹಾಡಿನ ಇಲ್ಲ. ಎಸ್, ಸಿಲ್ವರ್ ಗಣಪತಿ ಸಿಗ್ತಾ ಇದೆ. ಆಗ ಸಿಕ್ಕಿದ್ದು ಕೂಡ ಸಿಲ್ವರ್ ಗಣಪತಿ, ಈಗ ದೊರಕ್ತಾ ಇರುವಂಥದ್ದು ಕೂಡ ಸಿಲ್ವರ್ ಗಣಪತಿ. ಕಂಗ್ರ್ಯಾಚುಲೇಷನ್ಸ್. ಜೋರಾದ ಚಪ್ಪಾಳೆ ಬರಲೇಬೇಕು, ಯಾಕಂದ್ರೆ ಒಂದೊಂದೇ ಲೈನ್ ಸೇರಿಸ್ಕೊಂಡು ಸಿಲ್ವರ್ ಗಣಪತಿನ ವಿನ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಸರ್. ಆ್ಯಂಡ್ ಇಬ್ಬರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲೇಬೇಕು. ಈಗ ನಂದೊಂದು ಟಾಸ್ಕ್ ಇದೆ. ನಂದು ಆವಾಗದೊಂದು ಟಾಸ್ಕ್ ಮರ್ತೋಗಿತ್ತಲ್ಲ, ಈಗ ನನ್ನ ಟಾಸ್ಕ್. ಮರ್ತೋಗ್ಲಿಲ್ಲ. ಉಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ಇರಿ. ನೀವು ಜೊತೆಯಲ್ಲಿ ಹೀಗೆ ಇರಿ. ನಂದು ಟಾಸ್ಕ್ ಅಂತ ಗೊತ್ತುಂಟ ನಿಮಗೆ? ಅದರಲ್ಲಿ ಯಾವುದೋ ಒಂದು ಪದ ಇದೆ, ಆ ವಸ್ತುನ ನನಗೆ ತಂದು ಕೊಡಬೇಕು. ಜೊತೆಲಿ ಹಾಡೇ ಬಿಟ್ಟಿದೆ ಎಲ್ಲರೂ. ಎಸ್, ಅದರಲ್ಲಿ ಒಂದು ವರ್ಡ್ ಇದೆ, ಆ ವರ್ಡಲ್ಲಿ ಏನೋ ವಸ್ತು ಇದೆ, ಆ ವಸ್ತು ನನಗೆ ತಂದು ಕೊಡಬೇಕು. ಒಲವಿನ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ನಾನು
ಪೊಗ್ಗಿಜಿ ನಾಲ ಪೊಗ್ಗಿಜಿ ನೋಟು ನೋಟು ಅಷ್ಟು ಗೊತ್ತಾಗ್ಲಿಲ್ವಾ? ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ನೋಟು ಛಯ ಮೊಯೆ ನಾನೇ ಅದನ್ನ ಯಾರ್ದು ರಿಯಾಕ್ಷನ್ಸೇ ಇಲ್ಲ. ಯಾರು ಎಂತ ನೋಟು ಇರಲ್ಲ ಕಂತು ಕೊರಪಿ ನಂದೇಶ್. ನೋಟು ತಂದು ಕೊಟ್ರೆ ವಾಪಸ್ ತಂದು ಕೊಡಲ್ಲ ಅನ್ನೋ ಎಂತ ವ್ಯವಸ್ಥೆ. ಸರಿ ಆಯ್ತು, ಇನ್ನೊಂದು ಹಾಡು ಇವಾಗ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ನಿಮ್ಮ ಪಾದ ಎಲ್ಲೋದ್ರು ಅವರು ದಾನ ಕೊಟ್ಟವರು? ಎಸ್ ಅಲ್ಲ, ಆಧಾರವಾದೆ. ಆಧಾರ್ ಕಾರ್ಡ್ ಇಲ್ಲಲುಂಡ ಅವಲಿಪ್ಪು 2 ಅಂಡಲ್ಲ ಇಜ್ಜಿಂದ ಬನ್ನಡ್ದುಗ ಫೋಟೋ ಉಂಡಾ? ಆಧಾರ್ ಕಾರ್ಡ್ ಉಂಡೆ ಇಜ್ಜಿ? ಆಧಾರ್ ಕಾರ್ಡ್ ಇಜ್ಜಿ ಆಲೆ ಅವಳುಂಡು ಆಧಾರ್ ಕಾರ್ಡ್. ಥ್ಯಾಂಕ್ ಯು ಸೋ ಮಚ್ ಅನ್ನ ಮರ್ಯಾದೆ ಇರಾಂಡ್ಲ ಒರಿತಾರೆ ಇಜ್ಜಿ ನಾರು ಅವಳು 20 ರೂಪಾಯಿದ ನೋಟು ಬರ್ತದೆ ಈ ವಾರ ಉಂತಲ ಮಾರೈತೀನಿ ಇಂಡೈರೆಕ್ಟ್ ಅದು ಬನ್ಯ. ಓಕೆ, ಇವಾಗ ಒಂದು ಟಾಸ್ಕ್ ಇದೆ. ನೀವು ಕೂಡ ಲಕ್ಕಿ ವಿನ್ನರ್ ಆಗ್ಬೋದು. ನಿಮ್ಮ ಚೇರ್ ಕೆಳಗಡೆ ಲಕ್ಕಿ ಸ್ಟಾರ್ ಅನ್ನುವಂಥ ಒಂದು ವರ್ಡ್ ಇದೆ. ಯಾರಿಗೆ ಸಿಗುತ್ತೆ ನೋಡೋಣ. ನೀವು ಬೇರೆ ಚೇರ್ಗೆ ಹೋಗಿ ಕೂಡ ಹುಡುಕ್ಬಹುದು. ಎಸ್, ನೀವು ಬೇರೆ ಚೇರಿಗೂ ಕೂಡ ಹೋಗಿ ಹುಡುಕ್ಬಹುದು. ನಿಮ್ಮ ಚೇರ್ ಎಸ್ ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ನೋಡೋಣ. ಬೇರೆ ಚೇರ್ ಎಲ್ಲ ಹುಡುಕ್ಬಹುದು. ಅದೇ ಸೋಫಾದ ಅಡಿಯಲ್ಲಿ ಕೂಡ ಇರ್ಬೋದು, ನೀವು ಹುಡುಕ್ಬಹುದು. ಬಟ್ ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ನೋಡೋಣ. ಯಾವ ಚಾರಲ್ಲಿ ಕೂಡ ಇರ್ಬಹುದಪ್ಪ ಲಕ್ಕಿ ವಿನ್ನರ್ ಆಗುವಂತ ಸಾಧ್ಯತೆ. ನಾ ಇತ್ತೆ ಬೋಬು ಜರ ನಾಡರೆ ಇಜ್ಜಿ ಬರ್ಚಿ. ಎಸ್, ಗೆಸ್ಟ್ನವರಿಗೆ ಸಿಗ್ಲಿ ಅನ್ನುವಂಥ ಕಾರಣಕ್ಕೆ ಯಾರಾಗ್ತಾರೆ ಲಕ್ಕಿ ವಿನ್ನರ್ ನೋಡೋಣ. ಎಲ್ಲ ಚಾರ್ ಎತ್ತಿ ನೋಡೋದು. ಯಾರಿಗಾದ್ರೂ ಸಿಕ್ಕಿದ? ಎಸ್, ಖಾಲಿ ಪೇಪರಾ? ಇಲ್ಲ, ಬರ್ದಿರುತ್ತೆ ಖಾಲಿ ಪೇಪರ್ ಆದ್ರೆ ನೀವು ಮೋಯೆ ಆದ್ರಿ. ಮೋಯೆ ಆದ್ರಿ ಅಂತ ಆಯ್ತು. ಎಸ್, ಯಾರಿಗೆ ಸಿಕ್ತು? ಯಾರಿಗೂ ಸಿಗ್ಲಿಲ್ವಾ? ಯಾರು ಲಕ್ಕಿ ಸ್ಟಾರ್ ಆಗ್ಲಿಲ್ವಾ? ಸಿಕ್ತಾ? ಯಾವ ಚಾರಲ್ ಕೂಡ ಇರ್ಬೋದು. ಸೊ ಯಾರು ಲಕ್ಕಿ ಸ್ಟಾರ್ ಆಗ್ತಾರೆ ನೋಡೋಣ. ನಿಮ್ಗೂ ಕೂಡ ಗೆಲ್ಲುವಂತ ಅವಕಾಶ ಇದೆ. ನೀವು ಕೂಡ ಪ್ರಯತ್ನ ಪಡಬಹುದು. 3 ಚೇರ್ ಇಟ್ಕೊಂಡು ಕೂತಿದ್ದಾರೆ, ಅದರಲ್ಲೂ ಇರಬಹುದು, ಸಾಧ್ಯತೆ ಇದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. 5 ಫೈನಲಿಸ್ಟ್ಗಳು ಯಾರಿದ್ದಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಈಗ ಚಾರೆಲ್ಲ ಹುಡುಕ್ತಾ ಇದ್ರೂ ಕೂಡ ಒಳಗೊಳಗಡೆ ಸಿಂಗರ್ಸಿಗೆಲ್ಲ ಸ್ವಲ್ಪ ಭಯ ಇರ್ಬೋದು. ನಾವು ಫೈನಲ್ಗೆ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅನ್ನುವಂಥ ಭಯ. ಎಸ್, ವಿನ್ನರ್ ಅನೌನ್ಸ್ ಆಯ್ತು. ಈ ದಿನದ ಲಕ್ಕಿ ಸ್ಟಾರ್ ಯಾರು? ದಯವಿಟ್ಟು ಚಾರ್ ಜೊತೆಗೆ ಬಂದ್ಬಿಡಿ. ವೆರಿ ನೈಸ್. ಜೋರಾದ ಚಪ್ಪಾಳೆ ಬರಬೇಕು, ಯಾಕಂದ್ರೆ ಇಷ್ಟು ಜನರಲ್ಲಿ ಲಕ್ಕಿ ಸ್ಟಾರ್ ಬರ್ತಾ ಇದ್ದಾರೆ. ಕಪ್ಪೆತ್ಕೊಂಡು ಬಂದಂಗೆ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರಬೇಕು ಈ ಲಕ್ಕಿ ಸ್ಟಾರಿಗೆ. ಸೂಪರ್ ಆಗಿ ನೀವು ಎಲ್ಲರೂ ಕೂಡ ಎನರ್ಜಿ ಕೊಡಬೇಕು ಅವರಿಗೆ. ಬನ್ನಿ ಒಂದು ಮ್ಯೂಸಿಕ್ ಹಾಕಿ ಅಂತ. ಎಂಟ್ರಿ ಮ್ಯೂಸಿಕ್ ಅವ್ರದ್ದು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅವರು ಚಾರ್ ಎತ್ಕೊಂಡು. ಎಸ್, ಸೆಲೆಬ್ರೇಷನ್ ಅಲ್ಲಿ ಬರಬೇಕು ನೀವು ಈ ಬಾರಿಯ ಲಕ್ಕಿ ಸ್ಟಾರ್. ಓ ಎಸ್, ಲಕ್ಕಿ ಸ್ಟಾರ್ ಬರ್ದಿದೆಯಲ್ಲ? ವೆರಿ ನೈಸ್. ನಿಮ್ಮ ಹೆಸರು? ಜಿನೇಂದ್ರ ಜೈನ್. ಎಸ್, ಈಗ ಅಲ್ಲೆಲ್ಲ ಹೇಳ್ತಿದ್ದಾರೆ ನೀವಂತೂ ಸೂಪರ್ ಸಿಂಗರ್ ಅಂತೆ. ಯಾರು ಹೇಳಿದ್ರು ನನ್ನ ಹತ್ರ? ಹೌದು, ಒಂದು ಹಾಡು ನಮಗೋಸ್ಕರ ದಯವಿಟ್ಟು. ಎಸ್, ಬನ್ನಿ. ಆಯ್ತು, ಹಾಡಿ. ಎಸ್, ನೋಡಿ ಲಕ್ಕಿ ಸ್ಟಾರ್ ಕೂಡ ಆಗಿದ್ದಾರೆ, ಜೊತೆಗೆ ಹಾಡನ್ನ ಕೂಡ ಹಾಡ್ಲಿಕ್ಕಿದ್ದಾರೆ. ಆಮೇಲೆ 9, 7 ಆಯ್ತು, ಮತ್ತೆ 4,
ಹಲೋ रे मुझे गिरे सावन सुलग सुलग जाए मन भीगे आज इस मौसम में लगी कैसे ये अगन रे मुझे गिरे सावन सुलग सुलग जाए मन भीगे आज इस मौसम में लगी कैसी ये अगन रे मुझे गिरे सावन जब घुंघरू सी बजती है बूंदे अरमा हमारे पल के नमूंदे जब घुंघरू सी बजती है बूंदे अरमा हमारे पल के नमूंदे कैसे देखा सपने नयन सुलग सुलग जाए मन भीगे आज इस मौसम में लगी कैसी ये अगन रे मुझे गिरे सावन महफिल में कैसे कह दिन किसी से दिल बंद रहा है किस अजनबी से महफिल में कैसे कह दिन किसी से दिल बंद रहा है किस अजनबी से हाय करे अब क्या जतन सुलग सुलग जाए मन भीगे आज इस मौसम में लगी कैसी ये अगन रे मुझे गिरे सावन सुलग सुलग जाए मन भीगे आज इस मौसम में लगी कैसी ये अगन रे मुझे गिरे सावन थैंक यू ಕೋಸ್ಕರಗೆ ಒಂದು ಬಂದರು ನಮ್ಮೊಂದಿಗೆ ಜೊತೆಯಾಗಿದ್ದರು ಲಕ್ಕಿ ಸ್ಟಾರ್ ಆಫ್ ದ ಡೇ ಆದರು ಜೊತೆಗೆ ಒಂದು ಸುಂದರವಾದ ಜೋಡಿ ಗಾಯನ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಕೂಡ ಅನಾವರಣಗೊಳಿಸಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ದೊಡ್ಡ ವೇದಿಕೆ ನಿಮ್ದಾಗಲಿ ಸೊ ಇವತ್ತಿನ ಲಕ್ಕಿ ಸ್ಟಾರ್ ಆಫ್ ದ ಡೇ ಅವರಿಗೆ ಒಂದು ಸುಂದರವಾದ ಗಿಫ್ಟನ್ನು ಕೊಡುವಂಥ ಟೈಮ್ ಸೊ ನಮ್ಮ ಜೊತೆ ಆಲ್ರೆಡಿ ಗಿಫ್ಟ್ ಇದೆ ನಮ್ಮೊಂದಿಗಿರುವಂಥ ಪೂರ್ವಾಧ್ಯಕ್ಷರಾಗಿರುವಂಥ ಪ್ರಶಾಂತ್ ಲಾಯಲ್ ಸರ್ ದಯಮಾಡಿ ತಾವು ವೇದಿಕೆಗೆ ಬರಬೇಕು ಈ ಒಂದು ಗಿಫ್ಟನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಭಿನಂದನೆಗಳು ಸರ್ ಇದೇ ರೀತಿ ಇನ್ನು ಮುಂದಿನ ಫೈನಲಿಸ್ಟ್ಗಳ ಗೀತೆಯನ್ನು ಕೂಡ ಕೇಳಿ ನಮ್ಮೊಂದಿಗೆ ಜೊತೆಯಾಗಿ ಕಂಗ್ರ್ಯಾಚುಲೇಷನ್ ಎಸ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸ್ಟಾರ್ ಸಿಂಗರ್ ಸೀಸನ್ 4ನ ಜೋಡಿ ಗಾಯನ ಸ್ಪರ್ಧೆಯಲ್ಲಿ ಸೆಮಿಫಿನಾಲೆ ಸುತ್ತನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ ಸೊ ಈಗಾಗಲೇ ಹೇಳಿದಾಗೆ 9 ಜೋಡಿಗಳು 9 ಗೀತೆಗಳು ಆದರೆ ಮುಂದಿನ ರೌಂಡಿಗೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಆಗಲಿಕ್ಕಿರುವಂಥ ಜೋಡಿಗಳ ಸಂಖ್ಯೆ ಕೇವಲ 5 ಮಾತ್ರ ಈಗಾಗಲೇ ತೀರ್ಪುಗಾರರು ತೀರ್ಪುಗಾರಿಕೆಯನ್ನು ನಡೆಸಿದ್ದಾರೆ ಸೊ ಹಾಗಾಗಿ ಎಲ್ಲ 9 ಜೋಡಿಗಳು ಕೂಡ ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲ 9 ಜೋಡಿಗಳು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು
ಎಲ್ಲ 9 ಜೋಡಿಗಳು. ಎವ್ರಿವನ್. Krishna Kulal and Anupama Kulal, Rajesh Prabhu and Asha Shetty, Srishti and Arman Riaz, Sneha Shetty and Hemant Amin, Jagannath and Ganga Madhu, Sandeep and Sri Lakshmi Bailuru, Shivshankar and Shalini Gerukatte, Sukesh and Kirti Karkala and Mamata Kalladka and Sunil. 9 ಜೋಡಿಗಳು ಫಿನಾಲೆಗೆ ಯಾರು ಪಡ್ಕೊಳ್ತಾರೆ ಟಿಕೆಟ್ ಅನ್ನೋದನ್ನ ಈ ಹೊತ್ತು ನೋಡುವಂಥ ಸಮಯ. ಮುಂದೆ ಬನ್ನಿ, ಅದಕ್ಕಿಂತ ಎಲ್ಲರೂ ಮುಂದೆ ಬನ್ನಿ. ಎಸ್, ಎಲ್ಲ ಜೋಡಿ ಜೋಡಿ ನಿಂತ್ಕೊಳ್ಳಿ. ನಿಮ್ಮ ಜೋಡಿ ಈ ಕಡೆ ಬನ್ನಿ. ಇಟ್ಸ್ ಅ ಪ್ಲೇಸ್. ನನ್ನ ಜೊತೆ ಯಾರ ರಿಸಲ್ಟ್ ಕೂಡ ಇಲ್ಲ, ನನ್ನ ಜೊತೆ ಕೇವಲ ನೇಮ್ಸ್ ಮಾತ್ರ ಇರುವಂಥದ್ದು. ಈ ಕಡೆ ಬನ್ನಿ. ಎಸ್, ಶಿವಶಂಕರ್ ಆ್ಯಂಡ್ ಈ ಕಡೆ ಬರ್ಬೋದು, ಸ್ಪೇಸ್ ಇದೆ. ಓಕೆ, ಹತ್ರ ನಿಂತ್ಕೊಳ್ಳಿ. ಮೊದಲದಾಗಿ 9 ಜೋಡಿಗಳಿಗೆ ಜೋರಾದ ಕೈ ಚಪ್ಪಾಳೆ ಬೇಕು. ನಾವು ಆನ್ಲೈನ್ ಆಡಿಷನ್ನ ಇಟ್ಟಿದ್ವಿ. ಆ ಆನ್ಲೈನ್ ಆಡಿಷನಲ್ಲಿ ನಮಗೆ ಬಂದಂತಹ ವಿಡಿಯೋಗಳನ್ನು ಎಲ್ಲವನ್ನ ಕೂಡ ನೋಡಿಬಿಟ್ಟು ಕಡೆಯದಾಗಿ ನಮಗೆ ಸಿಕ್ಕಂತಹ 9 ಜೋಡಿಗಳು ಈಗಾಗಲೇ ಕರಾವಳಿ ಕರ್ನಾಟಕದಾದ್ಯಂತ ಅವರ ಪ್ರತಿಭೆಗಳನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಲವಾರು ವೇದಿಕೆಗಳನ್ನು ಹತ್ತಿದ್ದಾರೆ, ಹಲವಾರು ಕಡೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇಷ್ಟು ಜೋಡಿಗಳಿಗೆ ಈ ಒಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚೆಂದಾಗಿಸಿದರೆ ಅನ್ನುವಂಥ ಖುಷಿ ಇದೆ. ಇಲ್ಲಿ ತನಕ ಸ್ಟಾರ್ ಸಿಂಗರ್ ಅನ್ನುವಂಥದ್ದು ವೈಯಕ್ತಿಕ ಸ್ಪರ್ಧೆ ಆಗಿತ್ತು. 12 ಜನಗಳಿಗೆ ಸಿಗ್ತಾ ಇದ್ದಂಥ ಅವಕಾಶವನ್ನು ಈ ಸಲ ಒಂದು ಸ್ವಲ್ಪ ಜಾಸ್ತಿ ಜನರಿಗೆ ಕೊಡುವ ಅನ್ನುವಂಥ ಮಾತನ್ನು ನಾವು ನಿರ್ಧಾರ ಮಾಡಿಬಿಟ್ಟು ಜೋಡಿ ಗಾಯನ ಸ್ಪರ್ಧೆಯನ್ನು ಇಟ್ಟಿದ್ವಿ. 12 ಜನ ಇದ್ದಂತಹ ಜಾಗಕ್ಕೆ 18 ಜನ ಬಂದಿದ್ದಾರೆ. ಸೊ 6 ಜನ ಎಕ್ಸ್ಟ್ರಾ ಇವತ್ತು ಈ ವೇದಿಕೆಯನ್ನು ಹತ್ತಿದ್ದಾರೆ. ಸೊ ನಿನ್ನೆಯಿಂದ ಇಲ್ಲಿಯ ತನಕ ಈ ವೇದಿಕೆಯಲ್ಲಿ ಬಂದು ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಮಾಡಿದವರ ಸಂಖ್ಯೆಯನ್ನು ನಾವು ನಿನ್ನೆ ತನಕ 200 ಜನ ಪ್ರದರ್ಶನ ಮಾಡಿದ್ರು. ಇಲ್ಲಿಗೆ 220 ಜನ ಈ ವೇದಿಕೆಯಲ್ಲಿ ಬಂದು ತಮ್ಮ ಕಲೆಯನ್ನು ತೋರ್ಪಡಿಸಿದ್ದಾರೆ. ಆ ಖುಷಿ ನಮಗಿದೆ. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಯಾರು ಫಿನಾಲೆ ರೌಂಡಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಮುಂದೆ ತೀರ್ಪುಗಾರರು ಹೇಳ್ತಾರೆ. ಎಸ್, ಹಿಯರ್ ವಿ ಗೋ ಸರ್, ಪ್ಲೀಸ್. ಯಾರು ಸೆಲೆಕ್ಟ್ ಆಗ್ತೀರಾ? ಸೊ 1 ಸ್ಟೆಪ್ ಮುಂದೆ ಬನ್ನಿ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಹಾಡಿದ್ರಿ ಎಲ್ಲರೂ. ಸಣ್ಣ ಸಣ್ಣ ಮಿಸ್ಟೇಕ್ಸ್ ನಾವು ಮಾಡ್ತೇವೆ, ಯಾರೂ ಮಾಡೋದಿಲ್ಲ ಅಂತಿಲ್ಲ. ಪ್ರತಿಯೊಬ್ಬರು ತಪ್ಪನ್ನು ಮಾಡ್ತಾರೆ. ಆದರೆ ನಾವು ತೀರ್ಪನ್ನು ಕೊಡಬೇಕಾದ್ರೆ ಅಷ್ಟು ಸ್ಪಷ್ಟವಾಗಿ ನೋಡಿ, ಶ್ರುತಿ ಸೇರಿದೆಯಾ, ತಾಳದಲ್ಲಿ ಸರಿಯಾಗಿದೆಯಾ, ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರಾ ಸಾಹಿತ್ಯಕ್ಕೆ, ಅಥವಾ ಎಲ್ಲ ಹೈ ಹೋಗ್ಬೇಕು ಅವ್ರು ರೀಚ್ ಆಗಿದೆಯಾ, ರೀಚ್ ಆಗಲಿಲ್ವಾ, ಸಾಹಿತ್ಯ ಸ್ಪಷ್ಟತೆ, ಸಾಹಿತ್ಯ ಭಾವನೆ ಎಲ್ಲ ನೋಡಿಕೊಂಡು ಸಣ್ಣ ಸಣ್ಣ ಮಿಸ್ಟೇಕ್ ಇದ್ದನ್ನು ನೋಡಿ ಈಗ ನಾವು 5 ತಂಡವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಆ 5 ತಂಡದ ಹೆಸರನ್ನು, ಆ ಲಾಟ್ಸ್ ನಂಬರನ್ನು ನಾನು ಹೇಳ್ತೇನೆ. 1 ನಂಬರ್ 7, 7 ನಂಬರ್ ಲಾಟ್ ನಂಬರ್ 7 ಶಿವಶಂಕರ್ ಆ್ಯಂಡ್ ಶಾಲಿನಿ ಗೇರುಕಟ್ಟೆ. ಕಂಗ್ರ್ಯಾಚುಲೇಷನ್. ನೀವೇನು ಜೋಡಿ ಗಾಯನದಲ್ಲಿ ಒಬ್ರು ಆ ಕಡೆ ಒಬ್ರು ಈ ಕಡೆ ನಿಂತಿದ್ದೀರಾ? ಪ್ಲೀಸ್ ಅಲ್ಲೋಗಿ ನಿಂತ್ಕೊಳ್ಳಿ ಫ್ರೆಂಡ್. ಜೋರಾದ ಚಪ್ಪಾಳೆ ಬರಬೇಕು. ಎಸ್, ಇನ್ನೊಂದು ತಂಡ 4 ನಂಬರ್ ಲಾಟ್ ನಂಬರ್ 4 ಸ್ನೇಹಾ ಶೆಟ್ಟಿ ಆ್ಯಂಡ್ ಹೇಮಂತ್ ಅಮೀನ್. ಈ ಸುಂದರ ಬೆಳದಿಂಗಳ. ಇನ್ನೊಂದು 9ನೇ ನಂಬರ್ ಲಾಟ್ ನಂಬರ್ 9 ಮಮತಾ ಕಲ್ಲಡ್ಕ ಆ್ಯಂಡ್ ಸುನೀಲ್. ನೆಕ್ಸ್ಟ್ ನಂಬರ್ 3 ಲಾಟ್ ನಂಬರ್ 3 ಸೃಷ್ಟಿ ಆ್ಯಂಡ್ ಅರ್ಮನ್ ರಿಯಾಜ್. ನೆಕ್ಸ್ಟ್ ಲಾಸ್ಟ್ ನಂಬರ್ 8 ಸುಕೇಶ್ ಆ್ಯಂಡ್ ಕೀರ್ತಿ ಕಾರ್ಕಳ. ಮುಂದೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಾ ಇರುವಂತಹ 9 ಜೋಡಿಗಳಲ್ಲಿ 5 ಜೋಡಿಗಳು ಈಗಾಗಲೇ ನಮಗೆ ಸಿಕ್ಕಾಗಿದೆ. ಎಸ್ ಸರ್, ಏನು? ಸೊ ಎಲ್ಲ 5 ಜೋಡಿಗಳಿಗೆ ನಮ್ಮ ಎಲ್ಲರ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಆಲ್ ದ ಬೆಸ್ಟ್. ಸೊ ಈ ಟೋಟಲ್ 9 ಜೋಡಿಗಳು ತುಂಬ ಚೆನ್ನಾಗಿ ಹಾಡಿದರೆ ಎಲ್ಲರೂ. ಸೊ ನಮಗೂ ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಿ, ಯಾರನ್ನು ಸೆಲೆಕ್ಟ್ ಮಾಡೋದು ಏನೋ ಅಂತೇಳಿ. ಓಕೆ, ಸೊ ಲಾಸ್ಟ್ ಸ್ಲಾಟಲ್ಲಿ ನಮಗೊಂಚೂರು ಕಾಂಪಿಟೇಷನ್ ಇದ್ದಿದ್ದರಿಂದ
ಇನ್ನು ಒಂದು ಜೋಡಿಯನ್ನು ನಾವು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ತಿದ್ದೇವೆ. ಸೊ ದೆನ್ ದಿಸ್ ಇಸ್ ನಾಟ್ ಅ ಟಾಪ್ 5, ದೆನ್ ದಿಸ್ ಇಸ್ ಟಾಪ್ 6. ಸೊ ಹಾಗಾದ್ರೆ ಸಿಕ್ಸರ್ ಬಾರಿಸಿದವರು ಯಾರು ಅನ್ನೋದನ್ನ ನೋಡುವಂತ ಹೊತ್ತು. ಹಾಗಾದ್ರೆ ಸೊ 6th ನಂಬರ್, ಲಾಟ್ ನಂಬರ್ 2, ರಾಜೇಶ್ ಪ್ರಭು ಅಂಡ್ ಆಶಾ ಶೆಟ್ಟಿ. ಓಕೆ, ಸರ್ಪ್ರೈಸ್ ಆಗಿ ಟಾಪ್ 5 ಇದ್ದದ್ದು ಟಾಪ್ 6ಗೆ ಹೋದಂಥದ್ದು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ 6 ಜೋಡಿಗಳಿಗೆ ಕೂಡ. ಸೊ ಟಾಪ್ 5 ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಟಾಪ್ 5 ಟಾಪ್ 6 ಆಗಿದೆ. ಸೊ ಈ ಟಾಪ್ 6ಅಲ್ಲಿ ಯಾರು ಇವತ್ತಿನ ವಿನ್ನರ್ ಆಗುತ್ತಾರೆ ಅಂತ ನಾವು ಕೆಲವೇ ಹೊತ್ತಲ್ಲಿ ನೋಡಲಿಕ್ಕಿದೆ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ದಯಮಾಡಿ ತಾವು ತಮ್ಮ ಮುಂದಿನ ತಯಾರಿಗಾಗಿ ನಮ್ಮೊಂದಿಗೆ ಜೊತೆ ಆಗಬಹುದು ಎಲ್ಲ. ಆ್ಯಂಡ್ ಇರಿರಿ, ಉಳಿದವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಇರಬೇಕು. ಟಾಪ್ 6 ಫೈನಲಿಸ್ಟ್ ದಯಮಾಡಿ ವೇದಿಕೆಯಿಂದ ನಿರ್ಗಮಿಸಬಹುದು. ಆ್ಯಂಡ್ ಪ್ಲೀಸ್ ಬನ್ನಿ, ನಮ್ಮೊಂದಿಗೆ ಜೊತೆಯಾದಂತಹ 3 ಜೋಡಿಗಳು ದಯಮಾಡಿ ಬನ್ನಿ ಪ್ಲೀಸ್. ಜಗನ್ನಾಥ್ ಸರ್ ಮತ್ತು ಗಂಗಾ ಮಧು, ಅದರೊಟ್ಟಿಗೆ ಸಂದೀಪ್ ಆ್ಯಂಡ್ ಶ್ರೀಲಕ್ಷ್ಮಿ ವೀಲೂರ್ ಅವರು ನಮ್ಮೊಂದಿಗಿದ್ದಾರೆ. ಕೃಷ್ಣ ಕುಲಾಲ್ ಅತ್ಯಂತ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಷ್ಟೇ ಪ್ರೀತಿಯಿಂದ ಕಾರ್ಯಕ್ರಮ ಆಗಿರೋದ್ರಿಂದ, ಸ್ಪರ್ಧೆ ಆಗಿರೋದ್ರಿಂದ ಸೋಲು ಗೆಲುವುಗಳನ್ನು ನಾವು ಸ್ವೀಕರಿಸಲೇಬೇಕನ್ನೋ ಅನಿವಾರ್ಯತೆ ಇರೋದ್ರಿಂದ ಈ ಹೊತ್ತಲ್ಲಿ ನಿಮಗೆ ಪ್ರೀತಿಯ ಬೀಳ್ಕೊಡುಗೆ ನಾವು ಕೊಡಲೇಬೇಕಾಗುತ್ತೆ. ನಮ್ಮೊಂದಿಗೆ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟಿನ ಅರ್ಥವನ್ನು ಕಲ್ಪಿಸಿದ್ದೀರಿ. ದಯಮಾಡಿ ಒಂದು ಜೋರಾದ ಕೈಚಪ್ಪಾಳೆ ಬರಬೇಕು ಎಲ್ಲ ಸ್ಪರ್ಧಿಗಳಿಗೆ. ಅದೇ ರೀತಿ ನಮ್ಮ ಕಡೆಯಿಂದ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಈ ಹೊತ್ತು ನಾವು ಗೌರವಿಸುವಂಥ ಸಮಯ. ನಮ್ಮ ಜೆ.ಸಿ.ಎ. ಬೆಳ್ತಂಗಡಿ ಮಂಜುಶ್ರೀ ಅಧ್ಯಕ್ಷರಾಗಿರುವಂಥ ರಂಜಿತ್ ಎಚ್ ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಎಲ್ಲ ಸ್ಪರ್ಧಿಗಳಿಗೆ, ನಮ್ಮೊಂದಿಗೆ ಜೊತೆಯಾಗಿರುವಂಥ ಸ್ಪರ್ಧಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಅದೇ ರೀತಿ ಪ್ರಾಯೋಜಕರಾಗಿರುವಂಥ ರಮ್ಯಾ ಫ್ಯಾನ್ಸಿಯ ಮಾಲಕರಾಗಿರುವಂಥ ಪ್ರಸಾದ್ BS ತಾವು ಕೂಡ ಜೊತೆಯಾಗಬೇಕು. ಬಂದು ನಮ್ಮೊಂದಿಗೆ ಜೊತೆಯಾದಂಥ ಸ್ಪರ್ಧಿಗಳಿಗೆ ಈ ಹೊತ್ತು ನಾವು ಸ್ಮರಣಿಕೆ ನೀಡಿ ಗೌರವಿಸುವಂಥ ಸಮಯ. ದೂರದಿಂದ ಬಂದಿದ್ದಾರೆ, ಜೊತೆಯಾಗಿದ್ದಾರೆ. ಈ ಹೊತ್ತಲ್ಲಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಿಮಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಪ್ರೀತಿಯ ಧನ್ಯವಾದಗಳು. ನಮ್ಮೊಂದಿಗೆ ಜೊತೆಯಾಗಿ ಜೆ.ಸಿ. ಸ್ಟಾರ್ ಸಿಂಗರ್ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದಗಾಣಿಸಿದಂಥ ಜೋಡಿಗಳಿಗೆ ಪ್ರೀತಿಯ ಸ್ಮರಣಿಕೆಯನ್ನು ನೀಡುವಂಥ ಹೊತ್ತು. ಇನ್ನಷ್ಟು ಸಂಗೀತ ಲೋಕದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದಕ್ಕೆ ನಡೆಯುವಂತಹ ಎಲ್ಲ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಪ್ರಶಸ್ತಿಗಳನ್ನು ಸಿಗುವಂಥ ಅವಕಾಶಗಳು ನಿಮ್ಮದಾಗಲಿ ಅನ್ನುವಂತಹ ಪ್ರೀತಿಯ ಹಾರೈಕೆಯೊಂದಿಗೆ ಈ ಹೊತ್ತು ನಿಮ್ಮನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಫಿನಾಲೆಯಲ್ಲಿ ನಮ್ಮೊಂದಿಗೆ ಜೊತೆಗಿದ್ದು ಎಲ್ಲ ಹಾಡುಗಾರರಿಗೆ ಇನ್ನಷ್ಟು ಉತ್ತೇಜನವನ್ನು ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ದೆನ್ ಟಾಪ್ 6 ಫೈನಲಿಸ್ಟ್ ನಮಗೆ ಈಗಾಗಲೇ ಸಿಕ್ಕಾಗಿದೆ. ಇಲ್ಲಿ ತನಕ ನಿಮಗೆ ಲಾಟ್ಸ್ ನಂಬರ್ ಇತ್ತು, ಆ್ಯಂಡ್ ಇವಾಗ ಯಾವುದೇ ರೀತಿಯ ಲಾಟ್ ನಂಬರ್ಗಳು ಇರೋದಿಲ್ಲ. ನಾವು ಯಾರ ಹೆಸರನ್ನು ಕರಿತೀವೋ ಅವರು ಬಂದು ಈ ಒಂದು ವೇದಿಕೆಯಲ್ಲಿ ನಿಂತು ತಮ್ಮ ಪ್ರದರ್ಶನವನ್ನು ನೀವು ನೀಡಲಿಕ್ಕಿದ್ದೀರಾ. ಸೊ ಯಾವುದೇ ಲಾಟ್ ನಂಬರ್ಗಳು ಯಾವುದೇ ಸ್ಪರ್ಧಿಗಳಿಗೆ ಸಿಗೋದಿಲ್ಲ. ಯಾರು ಯಾವಾಗ ಬಂದು ಇಲ್ಲಿ ನಿಮ್ಮ ಸ್ಪರ್ಧಾ ಪ್ರದರ್ಶನವನ್ನು ನೀಡ್ತೀರಾ ಅನ್ನುವಂಥ ವಿಷಯಗಳು ನಿಮಗೆ ಕೂಡ ಗೊತ್ತಿರೋದಿಲ್ಲ, ನಮಗೂ ಕೂಡ ಗೊತ್ತಿರೋದಿಲ್ಲ. ನಾವು ಕೊಡುವಂಥ ಲಾಟ್ಸ್ ನಂಬರಲ್ಲಿ ನಮಗೆ ಬರುವಂಥ ಸಂಖ್ಯೆಯನ್ನು ನಾವು ತೆಗೆದು ನಿಮಗೆ ನಾವು ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ. ಹಾಗಾಗಿ ಒನ್ಸ್ ಅಗೇನ್ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳುವಂಥ ಹೊತ್ತು. ಆಲ್ ದ ಜೆ.ಸಿ. ಮೆಂಬರ್ಸ್, ನಮ್ಮ ಎಲ್ಲ ಟಾಪ್ 6 ಮೆಂಬರ್ಸ್ಗೆ ಜೋರಾದ ಕೈ ಚಪ್ಪಾಳೆಯಿಂದ ಅವರಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳಬೇಕು. ಅದೇ ರೀತಿ ನಮ್ಮೊಂದಿಗೆ ಜೊತೆ ಆಗಿರುವಂಥ ತೀರ್ಪುಗಾರರಲ್ಲಿ ಒಬ್ಬರಾಗಿರುವಂಥ ಸಮರ್ಥನ್ ರವರು ಒಂದು ಸುಂದರವಾದ ಹಾಡಿನೊಂದಿಗೆ ನಮ್ಮ ಟಾಪ್ ಫೈನಲಿಸ್ಟಿಗೆ ಒಂದು ಎನರ್ಜಿ ಬೂಸ್ಟನ್ನು ಇವಾಗ ಕೊಡ್ತಾರೆ. ಸೊ ಹಾಗಾಗಿ ಒಂದು ಗೀತೆ ನಿಮ್ಮಿಂದ ಬರಬೇಕು. ಎನಿ ಸಾಂಗ್ ಬೇಕಲ್ವಾ? ಎಸ್, ಅವರ ಗೀತೆಯಿಂದ ನಮ್ಮ ಈ ಒಂದು ಬೇಕೇ ಬೇಕು. ಕಾಂಪಿಟೇಷನ್ಗೆ ಸ್ಟಾರ್ಟ್ ಸಿಗ್ತಾ ಇದೆ. ಸೊ ಹಿಯರ್ ವಿ ಗೋ. ಸಮರ್ಥನ್ ಎಸ್ ರಾವ್.
ದಸ್ಕದೆಲ್ಲ ರಿಲೀಸ್ ಆಪುಂಡು ಸಾಂಗ್. ನಾಳೆ ರಿಲೀಸ್ ಆಗ್ತಾ ಇರೋದ್ರಿಂದ ಅದು ಸಸ್ಪೆನ್ಸ್ ಇಡ್ತಾ ಇದ್ದೇವೆ ನಾವು. ಇದು ಒಂದು ಕಷ್ಟ ಸಿಚುವೇಶನ್, ಬೇಕಾದಾಗ ಯಾವುದು ನೆನಪು ಬರೋದಿಲ್ಲ ಸಾಂಗ್. ಬಾನ ತೊರಿದು ನೀಲಿ ಅಂತ ಹೇಳಿ ಒಂದು ಪುಷ್ಪಕ ವಿಮಾನ ಮೂವಿ, ಸಿದ್ಧಾರ್ಥ್ ಬೆಳಮ್ನ ಹಾಡಿದ್ದು, ಚರಣ್ ರಾಜ್ ಅವರ ಸಂಗೀತ. ಕಟ್ಟುತನಾವು ಬೆರಳಿನಿಂದ ಮರಳ ಕೂಡು ಕಾಣದಾಲೆಗೆ ಅಳಿಸಿ ಹೋಯ್ತು ಎಲ್ಲ ನೋಡು ಜೀವದ ಜೋಗುಳ ಮಾಯವೇ ಆಗಿದೆ. ಅರೆ ನೀನೇ ನಡುರಾತ್ರೆ ಕರೆದಂತೆ ಭಾಸವಾಗಿದೆ. ಬಾನ ತೊರೆದು ನೀಲಿ ಮರೆಯಾಯಿತೇತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ. ಈಗ ಬರುವೆನೆಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೇ ಈಗ ಸೇತುವೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಸಮರ್ಥನೆ ರಾವ್, ಅವ್ರ ಪ್ರೌಡ್ ಟ್ಯಾಲೆಂಟ್. ಬಹಳಷ್ಟು ಖುಷಿ ಇದೆ ನಮಗೆ ಮತ್ತು ಬಹಳಷ್ಟು ಹೆಮ್ಮೆ ಇದೆ. ದಸ್ಕತ್ ಮೂವಿ ಈಗಾಗಲೇ ಯಶಸ್ವಿಯಾಗಿರುವಂಥ ಪ್ರದರ್ಶನವನ್ನು ಕಾಣ್ತಾ ಇದೆ. ಅನೀಶ್ ಪೂಜಾರಿ ವೇಣೂರವರ ನಿರ್ದೇಶನದಲ್ಲಿ ನಮ್ಮವರೇ ಆಗಿರುವಂತಹ JC ಸ್ಮಿತೇಶ್ ಬಾರಿ ಅವರ ಬೋಧಿ ಪ್ರೊಡಕ್ಷನ್ನಿಂದ ನಡೀತಾ ಇರುವಂಥದ್ದು. ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಯುವಕರೇ ಕಟ್ಟಿದಂತಹ ಒಂದು ಸುಂದರವಾದ ಚಿತ್ರ, ಗಣೇಶ್ ಗುಂಪಲಾಜಿಯವರ ಸುಂದರವಾದ ಕ್ಯಾಮರಾ ಕೈಚಲಕ ಇರುವಂಥದ್ದು. ಸೊ ಎಲ್ಲ ನಮ್ಮವರೇ ಆಗಿರುವುದರಿಂದ ಎಲ್ಲರೂ ಹೋಗ್ಬಿಟ್ಟು ದಸ್ಕತ್ ಮೂವಿ ಯಾರು ನೋಡಿಲ್ಲ ದಯಮಾಡಿ ಆದಷ್ಟು ಬೇಗ ಹೋಗಿ ನೋಡಬೇಕು. ನಮ್ಮ JC ಸಪ್ತಾಹದ ವೇದಿಕೆಗೆ ದಸ್ಕತ್ ತಂಡ ಇನ್ನು ಕೆಲವೇ ಮುಂದಿರುವಂತಹ ದಿನಗಳಲ್ಲಿ ಬಂದು ಜೊತೆಯಾಗಲಿಕ್ಕಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಅದರ ನಿರ್ದೇಶಕರು ಸಂಗೀತ ನಿರ್ದೇಶಕರು ನಮ್ಮ ಜೊತೆ ಇವತ್ತು ತೀರ್ಪುಗಾರರಾಗಿದ್ದಾರೆ ಅನ್ನುವಂಥ ನಮಗೆ ಖುಷಿ ಮತ್ತು ಹೆಮ್ಮೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ JC ಸ್ಟಾರ್ ಸಿಂಗರ್ 2024 ಡ್ಯುಯೆಟ್ ಕಾಂಪಿಟೇಷನ್ನ ಫಿನಾಲೆ ರೌಂಡ್. ಒಂದು ಜೋರಾದ ಚಪ್ಪಾಳೆಯ ಮುಖೇನ. ಸೊ ಹಾಗಾದ್ರೆ ತಡ ಮಾಡದೆ ಸ್ವಾಗತಿಸೋಣ ಇದೀಗ ವೇದಿಕೆಗೆ ಫಿನಾಲೆಯಲ್ಲಿ ತಮ್ಮ ಸ್ಪರ್ಧೆಯನ್ನ ನೀಡಲಿಕ್ಕಿರುವಂತಹ ಮೊದಲ ಜೋಡಿ. ಜೋರಾದ ಚಪ್ಪಾಳೆ ಬರಲಿ. ಸೃಷ್ಟಿ ಆ್ಯಂಡ್ ಅರ್ಮನ್ ರಿಯಾಜ್, ನಿಮ್ಮನ್ನ ಜೋರಾದ ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಫಿನಾಲೆಯಲ್ಲಿ ಪ್ರದರ್ಶನ ಮಾಡಲಿಕ್ಕಿರುವಂತಹ ಜೋಡಿ ನಂಬರ್ 1. ಹಲೋ. ಹಲೋ.
ಓಹೋ ಹೋ 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 ಓಹೋ ಹೋ ಹೋ ಆಹಾ ಹಾ 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 ಆಹಾ ಹಾ ಹಾ ಮೇಘವೇ ಮೇಘವೇ ಹೋಗಿ ಬಾ ಈ ಓಲೆಯ ಅವಳಿಗೆ ನೀಡಿ ಬಾ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಓ ಮೇಘವೇ ಮೇಘವೇ ಹೋಗಿ ಬಾ ಈ ಓಲೆಯ ಅವನಿಗೆ ನೀಡಿ ಬಾ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಓ ಮೇಘವೇ ಮೇಘವೇ ಹೋಗಿ ಬಾ ಈ ಓಲೆಯ ಅವಳಿಗೆ ನೀಡಿ ಬಾ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾಣಗಳ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲಿ. ಇದು ಓದೋ ಓಲೆಯೆಲ್ಲ ಬರೆದುಕೋ ನನ್ನ ಜೀವನಿನದೇ ಎಂದುಕೋ ನಿನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ ಸಂಧಾನದ ಪಾತ್ರಕ್ಕೆ ವಂದನೆ. ಮುಗಿಲೆ ಬೆಳ್ಮುಗಿಲೆ ತಂಬೆಲರೆ ತಳಿರೆ ಹಗಲೇ ಹಗಲಿರುಳೆ ನಿಮ್ಮೆದುರು ನಾವೊಬ್ಬರೇ. ವನವೇ ಕಾನನವೇ ಹೂಬನವೇ ಹಸಿರೇ ಗಿರಿಯೇ ನೀಚರಿಯೇ ನಿಮ್ಮೊಳಗೆ ನಮ್ಮುಸಿರೇ. ಈ ಒಲವಿನ ಕಣ್ಣಲ್ಲಿ ಸರ್ವವೂ ಸುಂದರ. ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ ಸಂಧಾನದ ಪಾತ್ರಕ್ಕೆ ವಂದನೆ. ಈ ಕಂಗಳ ಮುಂಬಾಗಿಲ
ಬಹಳಷ್ಟು ಸುಂದರವಾಗಿರುವಂತಹ ಹಾಡನ್ನ ಹಾಡಿದಂತಹ ಶ್ರುತಿ ಮತ್ತು ಅರ್ಮಾನ್ಗೆ ಜೋರಾಗಿರುವಂತಹ ಚಪ್ಪಾಳೆ ಬರಲಿ. ಓ ಮೇಘವೇ ಬಹಳ ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟ್ ಕಮೆಂಟ್ ಎಲ್ಲ ಏನೂ ಇಲ್ಲ, ಎಲ್ಲರೂ ಕೂಡ ಫಿಂಗರ್ ಕ್ರಾಸ್ ಮಾಡಿ ನಿಲ್ಲಿ, ನೀವು ವಿನ್ನರ್ ಆಗ್ತೀರಾ ಇಲ್ವಾ ಅಂತ ಕ್ಯೂರಿಯಾಸಿಟಿ ನಮಗೂ ಇದೆ, ಎಲ್ರಿಗೂ ಇದೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಆ್ಯಂಡ್ ನೆಕ್ಸ್ಟ್ ನಮ್ಮ ವೇದಿಕೆ ಮೇಲೆ ಬರ್ತಾ ಇರುವಂಥದ್ದು ಸುಕೇಶ್ ಮತ್ತು ಕೀರ್ತಿ. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸುಕೇಶ್ ಆ್ಯಂಡ್ ಕೀರ್ತಿ. ಹಲೋ 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 ಚೆಕ್. ಹಲೋ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ತಳೆದು ಏಕಿರುವೆ ಮಾತನಾಡದೆ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ.
ಒಬ್ಬ ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗು ಭೂಮಿ ತಿರುಗದಿಂದ ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹ ಉಂಟು ಕಲ್ತಿದ್ದೀನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಡಿಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ಕ್ಷಮಿಸುವ ಇಂದು ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ಬೆಳೆದು ಏಕಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಥ್ಯಾಂಕ್ ಯು ಓಹೋ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ಸೂಪರ್ ಆಗಿ ಹಾಡಿದಿರಿ ಸುಕೇಶ್ ಅಂಡ್ ಕೀರ್ತಿ ಥ್ಯಾಂಕ್ ಯು ಸೋ ಮಚ್ ಸರ್ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು ಎಂತ ಜೋಶೇ ಇಲ್ಲ ಮಾರ್ರೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಅಂಡ್ ಕೀರ್ತಿ ಬಹಳಷ್ಟು ಸೂಪರ್ ಆಗಿ ಹಾಡಿದ್ರಿ ನೀವು ಕೂಡ ವೆಯ್ಟ್ ಮಾಡಿ ರಿಸಲ್ಟ್ಗೆ ಫೈನಲ್ ರಿಸಲ್ಟ್ ಏನಿರುತ್ತೆ ಅನ್ನೋದು ಆಲ್ ದ ಬೆಸ್ಟ್ ಇಬ್ಬರಿಗೂ ಕೂಡ ಹೇಳ್ತಾ ಈಗ ನೆಕ್ಸ್ಟ್ ಸಿಂಗರ್ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ರೆ ಜಾಸ್ತಿ ಲೇಟ್ ಮಲ್ಪೋರ್ಚಿಂದು ಚಿದ್ದಣ್ಣೆ ಕಡೆ ಅಂತೀರು ನಾನು ಬೇಗ ಬೇಗ ಮುಗಿಪೊಂದು ಎಸ್ ಈಗ ನೆಕ್ಸ್ಟ್ ನಮ್ಮ ಗ್ರ್ಯಾಂಡ್ ಫಿನಾಲೆಯಲ್ಲಿ ವೇದಿಕೆಯಲ್ಲಿ ಧೂಳೆಬ್ಸೋದಕ್ಕೆ ಬರ್ತಾ ಇದ್ದಾರೆ ಶಿವಶಂಕರ್ ಮತ್ತು ಶಾಲಿನಿ ಜೋರಾದ ಚಪ್ಪಾಳೆಯೊಂದಿಗೆ ಶಿವಶಂಕರ್ ಮತ್ತು ಶಾಲಿನಿ ವೇದಿಕೆ ಮೇಲೆ ಹಲ್ಚು ಹಲ್ ಹಲ್ ಹಲ್ಚು ಹಲ್ ಹಲ್ ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರು ಕಟ್ಟಿ ಹಾಡುವೆ ಹಾಡು ಈ ಉಸಿರು ನಿಂತರೆ ನಿನಗೆ ನಷ್ಟ ನೋಡು ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ
ಚಂದಿರನೆನ್ನಲು ಅಂಜಿಕೆ ಏನು ಅಡುಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊನೆಯ ನನ್ನ ಪ್ರಾಣ ಪ್ರೀತಿ ಪ್ರೀತಿಯ ನೀಡಲು ಒಂದೇ ಉಸಿರಲು ನಿಂತಿದೆ ನಿಂತಿದೆ ಇಂದು ಪ್ರೀತಿಯು ಹಾಡಿದ ಪರ್ವದಿನ ಇಂದು ಪ್ರೀತಿಯು ಹಾಡಿದ ಪರ್ವದಿನ ಅದ ಕೇಳಲು ದಕ್ಕಿದ ಪುಣ್ಯ ದಿನ ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಒಡತಿ ಬ್ರಹ್ಮ ಭಾರಿ ಜಾಣ ಜಾಣ ನಾರಿಲಿಟ್ಟ ಪ್ರೀತಿ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಹೊತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿಯಲ್ಲ ಮಳೆಯೂ ಅಲ್ಲ ಭೂಮಿ ಬಿರಿದರೂ ಆರೋದಿಲ್ಲ ಒಂದೇ ದೀಪದಂತೆ ಇನ್ನು ನಾನು ನೀನು ಎಣ್ಣೆದಾರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನೋ ಚಂದ ಮಾಮನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮಣೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆ ಆಗುವುದಲ್ಲೇ ಪ್ರಾಣ ಹೋಗಲು ಪ್ರೀತಿ ಎಂದರೇನು ಅಂದ ಕೇಳಿ ತಾನೇ ಉತ್ತರ ತಂದ ಸ್ವಚ್ಛ ಬಿಳುಪಿನಂತೆ ಇನ್ನು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಚಂದ ಮಾಮನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮನೆಯ ನಮ್ಮಿಂದಂತೂ ಪ್ರೀತಿಗೆ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು ಅಡುಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಡೈಲಾಗ್ ಇಲ್ಲ ಎಕ್ಸ್ಪ್ರೆಷನ್ಸ್ ಮಾತ್ರ ಇದ್ದಿದ್ದು
ಎಲ್ಲ ಮೂಮೆಂಟ್ಸ್ ಎಲ್ಲರೂ ಮಾಡ್ತಿದ್ದು ಇಷ್ಟೇ ಎಕ್ಸ್ಪ್ರೆಷನ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಷ್ಟು ಅಷ್ಟು ಸೂಪರ್ ಆಗಿ ಹಾಡಿದ್ದೀರಾ. ಎಸ್, ನೋಡೋಣ ಏನಾಗುತ್ತೆ ಅಂತ. ನಮ್ಮ ಜಡ್ಜಸ್ ಏನು ಮಾಡ್ಕೊಟ್ಟಿರ್ತಾರೆ, ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಬಟ್ ಸೂಪರ್ ಆಗಿ ಹಾಡಿರೋದಂತೂ ಸತ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ, ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ಲರೂ ಕೂಡ ಎಷ್ಟು ಜನ ಕೂಡ ಈಗ ತುಂಬ ಎಂಜಾಯ್ ಮಾಡಿದ್ರಿ ತಾನೇ ಈಗ ಈ ಹಾಡನ್ನು. ಈಗ ನೆಕ್ಸ್ಟ್, ಹೌದಾ? ಎಸ್, ಈಗ ನೆಕ್ಸ್ಟ್ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸೂಪರ್ ಪರ್ಫಾರ್ಮೆನ್ಸ್ ಮೂಲಕ ನಮ್ಮ ಸುನೀಲ್ ಧರ್ಮಸ್ಥಳ, ಅದರ ಜೊತೆಗೆ ಮಮತಾ ಕಲ್ಲಡ್ಕ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ. ಹಲ್ 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 ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ. ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶಿರಾ ಅಂದ್ರೆ ಬೇಸ್ರಿ ಬಾ ಅನ್ಕೋತೀವಿ. ಎಂತದು ಎಂತದು ಹಾಡೋದೆಂತ ಕೂಡೋದೆಂತ ಕುಣಿಬೋದೆಂತ, ಹೆಂಗಪ್ಪ ಹೆಂಗಪ್ಪ ಹಾಡೋದ್ ಹೆಂಗ ಕೂಡೋದ್ ಹೆಂಗ ಕುಣಿಯೋದ್ ಹೆಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಇದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿ ಹೋಗಲು. ಬೆಂಗಳೂರಲ್ಲಿ ಬೊಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೊಂಡ ಅಂದ್ರೆ ಎಳನೀರಿನ ಕಾಯಿಯಂತೆ. ಗದಗಿನಲ್ಲಿ ಪೂರಿ ಜೊತೆ ಬಾಜು ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜು ಕಟ್ತಾರೆ. ಮೈಸೂರಲ್ಲಿ ಒಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರೆ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಭಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವಾದು. ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ದಣಿಯಾಗಲು. ನಾವೆಲ್ಲರೂ ಗಣಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು.
ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು. ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ. ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ. ಹಾ ಲಾ 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 ಹಾ ಲಾ 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 La 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 la. Thank you. Thank you. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಆ್ಯಂಡ್ ಮಮತಾ ಕಲ್ಲಡ್ಕ. ನಮ್ಮ ಕಡೆ ಬಂಗುಡೆ ಪುಲಿ ಮುಂಚೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ? ಪಂದು ಕೊಡ್ತೀನಾ ಅಂತ ಪಂದು ಕೊಡ್ತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ನೀವು ಇನ್ನಾಗ್ತೀರಾ ಇಲ್ವಾ ಅನ್ನೋದನ್ನು ನಾವೆಲ್ಲರೂ ಕೂಡ, ಅಯ್ಯೋ ಸಾರಿ ಮರ್ತೋಗುತ್ತೆ, ನನ್ನ ಲೈವ್ ಅವರಿಗೆ ಓಡಿಸ್ತಾರೆ ನನ್ನನ್ನು. ಅವ್ರು ಆಗಲೇ ಹೇಳಿದ್ದಾರೆ ಸ್ವಲ್ಪ ಅಲ್ಲೇ ನಿಂತ್ಕೋ, ಅವರೆಲ್ಲ ಯಾರೆಲ್ಲ ಮಾತಾಡ್ತಿರೋ ಅಲ್ಲೇ ನಿಂತ್ಕೊ. ನಂಗೆ ಅದು ನೆನಪೇ ಆಗಲ್ಲ, ಕ್ಷಮೆ ಇರಲಿ. ಲೈವ್ ಅವರ ಹತ್ರ ಎಲ್ಲರ ಹತ್ರ ಕ್ಷಮೆಯನ್ನು ಕೇಳಿಸ್ತಾ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಸಿಂಗರ್ಸ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇನ್ನು ಕೇವಲ 2 ಪರ್ಫಾರ್ಮೆನ್ಸ್ ಬಾಕಿ ಇದೆ. ಆ 2 ಪರ್ಫಾರ್ಮೆನ್ಸ್ ಆದ ನಂತರ ವಿನ್ನರ್ ಯಾರಾಗ್ತಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಎಸ್, ಎಲ್ಲರೂ ಕೂಡ ವಿನ್ನರೇ, ಸೆಲೆಕ್ಟ್ ಆಗಿರುವಂಥ 5 ಜನ ಕೂಡ ವಿನ್ನರೇ ಅಂತ ಹೇಳ್ತಾ ಈಗ ನೆಕ್ಸ್ಟ್ ವೇದಿಕೆ ಮೇಲೆ ಬರ್ತಾ ಇರುವಂಥದ್ದು ಸ್ನೇಹ ಶೆಟ್ಟಿ ಮತ್ತು ಹೇಮಂತ್. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಬೋತ್ ಆಫ್ ಯು. Hello chick. Hello chick, taste chick. Sharp. Hello chick, taste. Gain. Hello chick. Hello taste chick. Hello chick. Testing chick. Hello chick. Volume korle. Chick. Hello chick. Hello chick. Out volume korle. Chick. Hello chick. Testing chick. Hello chick. Hello chick. Bass ಜಾಸ್ತಿ korle. Chick. Testing chick. Hello chick. Hello chick. Hello. मेरी डोलना सुन, मेरे प्यार की धुन, मेरी डोलना सुन. मेरी डोलना सुन, मेरे प्यार की धुन, मेरी डोलना सुन, मेरी चाहते तो फिजा में बहेगी, जिंदा रहे तो होके फना. तरन तू
ಸಾನಿಧ ನಿಧಮ ಮಗ ಸನಿಧ ನಿಸಗಮ ಮಗ ಸನಿಧ ನಿಸಗ ಮಗ ಸನಿಧ ನಿಸಗ ಮ ಗ ಮ ಗ ಸನಿಧ ಮಗ ಮದನಿ ಸನಿಧ ಮಗ ಮದನಿ ಸ ನಿ ಧ ನಿ ಧನಿಸ 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 ಮದನಿ 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 ಧನಿಸ 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 ಮದನಿ 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 ಮದನಿಸ 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 ಸನಿಧಮ 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 ಮಮ ಗಗ ಸಸ ನಿನಿ ಸಸ ನಿನಿ ದದ ನಿನಿ ಸಸ ನಿನಿ ದದ ಮಮ ಗಗ ಸಸ ನಿನಿ ದದ ನಿನಿ ಸಸ ಸ ನಿಧ ಸಸ ಸ ಮಗ ಸಸ ಸ मेरी डोलना सुन मेरे प्यार की धुन मेरी डोलना सांसों में तेरी सरगमी अब रात दिन जिंदगी मेरे तक कुछ ना अब तेरे बिन सांसों में तेरी सरगमे है अब रात दिन जिंदगी मेरी तो कुछ ना अब तेरे बिन तेरी धड़कनों को सरगोशी मेरी धड़कनों के बजती है मेरी जागती निगाहों में ख्वाहिश तेरी ही सजती है मेरे ख्याल में हर पल तेरी ख्याल शामिल है लम्हे जुदाइयों वाले मुश्किल बड़े ही मुश्किल है ओ पिया निसा 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 धनी 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 पद 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 गम पद निरे सा निसा 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 धनी 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 पद 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 गम पद निसा पनी 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 निसा गम पद निद पद निद पद निसा गम पद निद पद निद पद निसा गम पद निद पद पम गम गरि सनि धनि स गम ग स गम पद पद निसा गम पद निद पद पम गम गरि सनि धनि स म ग ग स ग द पद द निसा 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 धनि 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 गम पद निद पम गम पद निद पम गम गम पम गरि सरि सनि धनि सा ध धनि निसा स ग ग म ग सा स ग ग म म द द नि द धनि स ग सनि धनि सनि धनि द पम ग म धनि स धनि द म पम ग म गरि सनि स ग म धनि सनि द पम ग म गरि सनि स ग म धनि सनि द पम ग म गरि सनि द ध नि नि स स ग ग नि नि स स ग ग म म स स ग ग म म द द ग ग म म द द नि नि म म द द नि नि स स द द नि नि स स ग मेरी डोलना सुन मेरे प्यार की धुन मेरी डोलना थैंक यू ವಾ 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 ಏನ್ ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ರಿ ಸ್ನೇಹ ಶೆಟ್ರು ಮತ್ತೆ ಹೇಮಂತ್ ಜೋರಾಗಿರುವಂತ ಚಪ್ಪಾಳೆ ಬರಬೇಕು ಇಬ್ಬರಿಗೂ ಕೂಡ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಯಾಕಂದ್ರೆ ಚಪ್ಪಾಳೆ ಜೋರಾಗಿ ಕೊಡ್ತಾ ಇದ್ರಿ ಇನ್ನೊಂದ್ಸಲ ಜೋರಾಗಿರೋ ಚಪ್ಪಾಳೆ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಯಾರು ವಿನ್ ಆಗ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ ನನಗಂತೂ ಇದೆ ಎಂಥ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದೀರಪ್ಪ ಆದರೆ ನನಗೆ ಖುಷಿ ಆಗ್ತಾ ಇರೋದು ಇವರು ಪಾಪ ಹಾಡ್ತಾ ಇದ್ದಾರೆ ನಮ್ಮ ಆಡಿಯನ್ಸ್ ಅಂತೂ ಫುಲ್ ಮೂಮೆಂಟ್ ಅಲ್ಲಿ ನಮ್ಮ ಸರ್ ಇದ್ದಾರಲ್ಲ ಪ್ರಶಾಂತ್ ಸರ್ ಡ್ಯಾನ್ಸೇ ಸ್ಟಾರ್ಟ್ ಮಾಡಿಬಿಟ್ರು ಮೇರೆ ಡೋಲ್ನ ಅಂತ ಹೇಳಿದಾಗ ಅಲ್ಲಿ ಫುಲ್ ಡ್ಯಾನ್ಸ್ ಚಿಂದಿ ಅಂದರೆ ಎಲ್ಲರೂ ಅಷ್ಟು ಜೋಶಲ್ಲಿದ್ದಾರೆ ಅಂತ ಹೇಳುತ್ತಾ ಈಗ ನಮ್ಮ ಕೊನೆಯ ಪರ್ಫಾರ್ಮೆನ್ಸ್ ಇವತ್ತಿನ ವೇದಿಕೆಯ ವೆಯ್ಟಿಂಗ್ ಎಲ್ಲರೂ ಕೂಡ ರಾಜೇಶ್ ಪ್ರಭು ಮತ್ತು ಆಶಾ ಶೆಟ್ಟಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಈ ಜೋರಾದ ಚಪ್ಪಾಳೆಯ ಮೇರೆಗೆ ರಾಜೇಶ್ ಪ್ರಭು ಮತ್ತು ಆಶಾ ಶೆಟ್ಟಿ ವೇದಿಕೆ ಮೇಲೆ
ಹಲೋ Check. 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 Tataya tataya ho. नैनों में सपना सपनों में सजना सजना पे दिल आ गया क्यों सजना पे दिल आ गया नैनों में सपना सपनों में सजना सजना पे दिल आ गया क्यों सजना पे दिल आ गया बैल बेले देके जवानी के नेले देके हसीनों के मेले देके दिल पे हो तू ही चा गया हो तू ही चा गया नैनों में सपना सपनों में सजनी सजनी पे दिल आ गया कि सजनी पे दिल आ गया तू नहीं आ मैं नहीं आप दिल एक है दो तन एक प्राण दो दिल एक जान मंजिल एक है अंग से अंग मिले हार माँ खिल गए पूरब पश्चिम से पश्चिम पूरब से कैसे मिल गए प्यार के जमाने मिले हुस्न के खजाने मिले जीने के बहाने मिले मन में हो जो तू आ गया जो तू आ गया नैनों में सपना सपनों में सजना सजना पे दिल आ गया क्यों सजना पे दिल आ गया साँचे में आते रही आवी तो टल गई तूने तोड़ा है ऐसा मोड़ा है खो गई मैं नहीं सांसों में होठों पे तेरा ही नाम है लेना देना है क्या मुझे दुनिया से तुझसे काम है रंगी नजारे मिले तूफान में किनारे मिले दिल के सहारे मिले दिल में हो जो तू आ गया जो तू आ गया नैनों में सपना सपनों में सजना सजना पे दिल आ गया तो सजना पे दिल आ गया नैनों में सपना सपनों में सजनी सजनी पे दिल आ गया कि सजनी पे दिल आ गया ಥ್ಯಾಂಕ್ ಯು ಓಹೋ ಕ್ಯಾ ಜೋಶ್ ಹೇ ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು ನಿಮ್ಮ ಹಾಡಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ದು ನೋಡೋಣ ಏನಾಗುತ್ತೆ ರಿಸಲ್ಟ್ ಅಂತ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಪ್ರಭು ಮತ್ತು ಆಶಾ ಶೆಟ್ರೆ ನೋಡೋಣ ಈಗ ವಿನ್ನರ್ ಯಾರು ಅಂತ ಡಿಸೈಡ್ ಆಗುವಂತಹ ಟೈಮ್ ನಮ್ಮ ಜಡ್ಜಸ್ ಲೈನ್ ಕರೆಕ್ಟ್ ನಿಂತಿದ್ದೀನಲ್ಲ ನಾನು ಆಮೇಲೆ ಅದೇ ಭಯ ಆಗಿ ಹೋಗ್ಬಿಟ್ಟಿದೆ ನಾನು ಆಚೆ ಈಚೆ ಮೂಮೆಂಟ್ ಆದ್ನ ಅಂತ ಸಾಂಗ್ ಅಷ್ಟು ಎನರ್ಜೆಟಿಕ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸ್ ಕೂಡ
ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು. ಹಾಗಾಗಿ ಈಗ ವಿನ್ನರ್ ಯಾರು ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ, ಯಾಕಂದರೆ ಯಾರನ್ನು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಇವರು ಸೂಪರ್ ಆಡಿದ್ದಾರೆ, ಎಸ್, ಇವರು ಸೂಪರ್ ಆಡಿದ್ದಾರೆ, ಎಸ್, ಇವರು ಸೂಪರ್ ಆಡಿದ್ದಾರೆ, ಎಸ್, ಎಲ್ಲರೂ ಕೂಡ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಯಾರು ವಿನ್ನರ್ ಆಗ್ತಾರೆ ಅಂತ ನನಗಂತೂ ಕ್ಯೂರಿಯಾಸಿಟಿ ಇದೆ. ಬಟ್ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ನಿಮ್ಮ ಎಲ್ಲ ಹಾಡುಗಳನ್ನು. ಈಗ ಯಾರಿಗಾದರೂ ಒಬ್ಬರಿಗೆ ಅವಕಾಶ ಇದೆ, ಸೂಪರ್ ಆಗಿರುವಂಥ ಹಾಡು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ಬೋದು, ಹಾಗೂ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಬಹುದು. ಯಾರಾದರೂ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ಬೋದು, ನಾವೆಲ್ಲರೂ ಡ್ಯಾನ್ಸ್ ಮಾಡಬಹುದು. ಗಾಯ್ಸ್, ಆರ್ ಯು ರೆಡಿ? ಗಾಯ್ಸ್, ಆರ್ ಯು ರೆಡಿ? ಯಸ್. ಸಾರಿ ಕ್ಯಾಮರಾದು ಮರ್ತೋಗ್ಬಿಡುತ್ತೆ ನೀವು. ಎಸ್, ಬಂದ್ರಿ ಈಗ ವೇದಿಕೆ ಮೇಲೆ ಇಬ್ರು ಘಟಾನುಘಟಿಗಳು. ಯಾವ ಹಾಡು ಹಾಡ್ತಾರೆ ಅಂತ ಕೇಳೋಣ, ಅವರ ಹೆಸರನ್ನ ಮೊದಲು ಕೇಳೋಣ. ನೆಕ್ಸ್ಟ್ ನಾವೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಅಂತ ಗೊತ್ತು, ಅಲ್ಲಿ 3 ಗ್ಯಾಂಗ್ ಅಂತ ಆಲ್ರೆಡಿ ಡ್ಯಾನ್ಸ್ ಮಾಡ್ತಾ ಇದ್ರು. ಎಸ್, ನಿಮ್ಮ ಹೆಸರು? ಸಂದೀಪ್. ನೀವು ಸಪೋರ್ಟಿಂಗಾ? ಅವರು ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದು. ಈಗ ಸಂದೀಪ್ ಅವರು ಹಾಡ್ತಾರೆ. ಯಾವ ಹಾಡು ಹಾಡ್ತಾ ಇದ್ದೀರಾ? ಯಾರೇ ನೀನು ರೋಜಾ ಹೂ. ವಾವ್, ಯಾರೇ ನೀನು. ನೀವು ಜೈಸಿ ಸ್ಟಾರ್ ಸಿಂಗರ್ಗೆ ಬಂದಿದ್ರಾ? ಈಗ ಬೇರೆಯವ್ರಿಗೆ ಬಿಟ್ಕೊಡೋಣ ಅಂತ ನೀವು ಹಾಡ್ಲಿಲ್ವಾ? ವೆರಿ ನೈಸ್. ಈಗ ಎಲ್ಲರ ಫೇವ್ರೆಟ್ ಹಾಡು ಯಾರೇ ನೀನು ರೋಜಾ ಹೂವೇ, ಯಾರೇ ನೀನು ಹೇಳೋ ಚೆಲುವೆ. ಇನ್ನು ಮುಂದೆ ಅವರೇ ಹಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ. ಪ್ಲೀಸ್ ಕ್ಲಾಪ್ ಹಾಕ್ಲೆ, ಕ್ಲಾಸ್ ಕ್ಲಾಪ್.
ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣೆ ನೋಡು, ಹೆಣ್ಣೆ ಸಂಗೀತ ಎಂದು ಹಾಡು. ಶಬರಿ ಬಾರಿ ಪಾಪ ಪಾಪ ಶಬರಿ ಬಾರಿ ಪಾಪ ಪಾಪ ಜಾಲಿ ಮಾಡು ಲೈಫಲ್ಲಿ. ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ. ಹುಡುಗಿರಿಗೆ ನಾನು ರಾಜ, ನಾನು ಹುಡುಗಿರಿಗೆ ಖಾತಿ ಮಕ್ಕಳ, ನಾನು ಪ್ರಳಯಾಂತಕ ನಾನು ಕೇಳು ನೀನು. ಲೋಕವೆಲ್ಲ ನನ್ನ ಪಾಕೆಟ್ ನಲ್ಲಿ, ಸ್ನೇಹ ಎಂಬ ಲವ್ಲಿ ರಾಕೆಟ್ ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು. ಶಬರಿ ಬಾರಿ ಪಾಪ ಪಾಪ ಶಬರಿ ಬಾರಿ ಪಾಪ ಪಾಪ ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ 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 ಹೇ. La 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 la, hey 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 hey, la 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 la, yeah. Thank you. बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तो चैन आ जाए, जरा पास आओ तो चैन आ जाए। बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तो चैन आ जाए, जरा पास आओ तो चैन आ जाए।
जब ना होंगे तू आए दिलरुबा, किसी देख कर हाय शर्माओगी, ना देखोगी फिर तुम कभी आई ना, हमारे बिना रोज घबराओगी। बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तू चैन आ जाए, जरा पास आओ तू चैन आ जाए। हाय बनने संवरने का जब ही मजा, कोई देखने वाला आशिक तो हो, नहीं तो ये जलवे थे बुझते दिए, कोई मिटने वाला एक आशिक तो हो। बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तू चैन आ जाए, जरा पास आओ तू चैन आ जाए। मोहब्बत की ये इंतहा हो गई कि मस्ती में तुमको खुदा कह गया, ज़माना ये इंसाफ करता रहे, बुरा कह गया या भला कह गया। बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तू चैन आ जाए, जरा पास आओ तू चैन आ जाए। बदन पे सितारे लपेटे हुए, ओ जाने तमन्ना किधर जा रही हो, जरा पास आओ तू चैन आ जाए, जरा पास आओ तू चैन आ जाए। हल भले भले लास्ट मुगिंदप्ಪ ಏಕಾಸದ ಪೆಟ್ಟಗೆ ಊರದ ಪಿಲಿಕುಲು ನಲಿಕೊನ ಪೊಲ್ಲುಯನ ಆಸೆದ ಕಣ್ಣಿಡು ಊರದ ಪೊಣ್ಣುಲು ತಿಳಿಪುನ ಮಲ್ಲುಯನ
ఏ తాసెద పెట్టెడు ఊరుద పిలికులు నలిపున పొర్లుతుయనా ఆసెద కన్నెడు ఊరుద పొన్నులు తెలిపున మర్లుతుయనా అరే హో గయా మ దివానా బల నలిపులయ ఓ జవానా ನನ್ನ ಬಾರಿ ಜಾಲೆಯ ನಮ್ಮನೆ ದಿನ ತಾಸೆದ ಪೇಟೆಗೆ ಊರುದ ಬಿಲಿಕುಲು ನಲಿಪುನ పొర్లుతుయన ಆಸೆದ ಕಣ್ಣೆಡೆ ಊರುದ ಪೊಣ್ಣು ತಿಳಿಪುನ ಮರ್ಲುತುಯನ ರಾಜೇಶ್ ಬಾಯ್ ಸಂತಸದ ಈ ಶುಭಗಳಿಗೆ ನಂಕಾದೆ ಕೊರಿಯರಿಯೇ ಉಲ್ಲಾಸದ ಈ ಮೆರವಣಿಗೆ ಊರೊರ್ನೆ ಕನತರಿಯೇ ನಮ್ಮ ಊರ ಸಿಂಗಾರ ಆಡು ಈ ಭೂಮಿಡು ಬಂಗಾರ ಬುಳಿಂಡೆ ನನಲ್ಲಾಗ ಪಾಡಿದು ನಲಿಪುಣ ತಮೈ ತಾಸೆದ ಪೇಟೆಗೆ ಊರುದ ಪಿಲಿಕುಲು ನಲಿಪುಣ పొర్లుతుయన ఆసెద కన్నుడు ఊరుద పొన్నులు తెలిపున మర్లుతుయన ಹುಲಿಯಾ ಕುಡಲದ ಚಮೇಲಿ ಅಂಜಂದು ಕನೋಲಿ ಬುಡುಕವೆ ಜವನರ ನಾಪಿಲಿ ಯಾನು ಮಂಗಳೂರ್ದ ಜವನರ ಪಾಂಚಾಲಿ ಯಾನು ಮಂಗಳೂರ್ದ ಜವನರ ಪಾಂಚಾಲಿ ವಾದ್ಯನ ಸ್ವರ ಸಂಗೀತೋಗೆ ನಮ್ಮೂರ್ದ ಮಣ್ಣುಡುಗೆ ಮಕ್ಕಳದ ಸ್ವರ ಸಂದರೆಗ ಚೆಂಡದ ಓಲಗಯೇ ನಮ್ಮ ಪೂರ ಒಂಜಾಂಡ ಬರಿಗಿ ಬೇದ ಭಾವ ದೂರಾಂಡ ಬರಿಗಿ ನನ್ನ ಸಾರ ಜನ್ಮನು ಕಳೆಯುವುದು ಮೂಲ ಕಾಸೆದ ಪೆಟ್ಟೆಗೆ ಊರು ತಪ್ಪಿಲಿಕುಲು ನಲಿಪುನ పొర్లుతుయన ఆసెద కన్నుడు ఊరుద పొన్నులు తెలిపున మర్లుతుయన ఏ తాసెద పెట్టెಗೆ ఊరుద పిలికులు నలిపున పొర్లుతుయన ఆసెద కన్నెడు ఊరుద పొన్నులు తెలిపున మర్లుతుయన ಥ್ಯಾಂಕ್ ಯು ಎಸ್ ಭಾರಿ ಶೋಕದ ಪರ್ಫಾರ್ಮೆನ್ಸ್ ಆ್ಯಂಡ್ ಇತ್ತೆ ನಮ್ಮನೆ ಊರಿದ ಬೆಳ್ದಂಗಡಿದ ಪ್ರತಿಭೆ ಜಯರಾಜ್ ಭಾರಿ ಶೋಕದ ಪದ ಪಂಡ್ರ ಬಿದ್ದಾಡ್ತೀರಿ ಜೋರೈನ ತಾಟಿ ಬರಡುವರೆಗೂ ഒരു कट्टा भी कवरेज कवरेज आप जा
ಹಲೋ ಮಿನಿಸ್. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋ ಕೂಗಿಲೆ ಶುಭ ಕೋರಿ ಹಾಡೋಣ ಬಾ ಕೂಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋ ಕೂಗಿಲೆ ಶುಭ ಕೋರಿ ಹಾಡೋಣ ಬಾ ಕೂಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋ ಕೂಗಿಲೆ ಶುಭ ಕೋರಿ ಹಾಡೋಣ ಬಾ ಕೂಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಹರಿಗಮ ಪದನಿಸ ಊದಿಸಿ ತರ ತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಲ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ. ಮನಸೊಂದೆ ಸಾಕಂತೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೂಗಿಲೆ. ಥ್ಯಾಂಕ್ ಯು. ನನ್ನನೊಂದು ಗೊಂಬೆ ಎಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ. ಮನೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಹಿರಿಯಾಗಿ ದಿಗಿಯೋನು ಹಸು ಎಮ್ಮೆ ಮೇಸೋನು ಸೋಪಾನಕ್ಕೆ ಸರಿಯೇ. ಇರುಳಲ್ಲಿ ಬರಿವಾವಿ ನೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ. ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕೊಯ್ಗೊಂಬೆ ನಾನು ಕುಣಿಸೋನು ನೀನು ನಾ ಯಾರಿಗೆ ಹೇಳಲಿ.
ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರ ಮದುವೆನೇ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆವು ಕೂಗಿಲೆ ಶುಭ ಕೋರಿ ಹಾಡೋಣ ಬಾ ಕೂಗಿಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಯರಾಜ್ ನಡಕರ ಸರಿಗೊಂದು ಚಪ್ಪಾಳೆ ಬರಬೇಕು. ಅತ್ಯಂತ ಪ್ರೀತಿಯಿಂದ ಹಾಡಿದ್ದಾರೆ. ಎಸ್, ಜೆಸಿ ಬೆಳ್ತಂಗಡಿ ಮಂಜುಶ್ರೀ ಪ್ರಸ್ತುತಪಡಿಸ್ತಾ ಇರುವಂತಹ ಜೆಸಿ ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನದ 3ನೇ ದಿವಸದ ಸ್ಪರ್ಧಾ ಕಾರ್ಯಕ್ರಮ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆ ಈಗಾಗಲೇ ಮುಗಿದಿದೆ. ಫಲಿತಾಂಶವನ್ನು ನಿಮ್ಮ ಮುಂದೆ ಇನ್ನು ಮುಂದಕ್ಕೆ ನಾವು ವಿಜೇತರು ಯಾರು ಅನ್ನೋದನ್ನು ಘೋಷಣೆ ಮಾಡಿ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸುವಂಥ ಹೊತ್ತಿಗೆ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ. ಸಮಯ ಬಹಳಷ್ಟು ಮುಂದೆ ಹೋಗಿದೆ, ಆದರೂ ಕೂಡ ಇಷ್ಟೊತ್ತು ನೀವು ನಮ್ಮೊಂದಿಗೆ ಜೊತೆಯಾಗಿ ಸಹಕಾರವನ್ನು ಮಾಡಿದ್ದೀರಾ. ಆ ನೆಲೆಯಲ್ಲಿ ಫಿನಾಲೆಗೆ ಆಯ್ಕೆಯಾಗಿ ನಮ್ಮ ಮುಂದೆ ತಮ್ಮ ಅದ್ಭುತವಾದ ಕಲಾ ಪ್ರದರ್ಶನವನ್ನು ಮೆರೆದಿರುವಂತಹ 6 ಜೋಡಿಗಳಿಗೆ ಮೊದಲು ಒಂದು ಜೋರಾದ ಕೈಚಪ್ಪಾಳೆಯನ್ನು ತಾವೆಲ್ಲರೂ ಕೂಡ ಸಮರ್ಪಿಸಬೇಕು ಅನ್ನುವಂತಹ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಎಷ್ಟು ಹೊತ್ತು ಆದರೂ ನೀವು ನಮ್ಮ ಜೊತೆಯಾಗಿದ್ದೀರಾ, ಪ್ರೀತಿಯಿಂದ ನಮ್ಮೊಂದಿಗೆ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಆ ನೆಲೆಯಲ್ಲಿ ನಿಮಗೆ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ಕಡೆಯಿಂದ 2 ಕೈಗಳ ಅತ್ಯಂತ ಪ್ರೀತಿಯ ನಮಸ್ಕಾರಗಳ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಡ ಮಾಡದೆ ನೇರವಾಗಿ ನಾವು ಇನ್ನು ಮುಂದಕ್ಕೆ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ಘೋಷಣೆ ಮಾಡುವಂಥ ಸಮಯ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ತೀರ್ಮಾನವನ್ನು ಮಾಡಿರುವಂಥ 2 ತೀರ್ಪುಗಾರರನ್ನು ಈ ಹೊತ್ತು ನನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಗೀರಥ್ ಸರ್ ಮತ್ತು ಸಮರ್ಥನೆ ಹೆಸರಾವು ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಒಟ್ಟಾರೆಯಾಗಿ ಫಿನಾಲೆ ರೌಂಡಲ್ಲಿ ಮೂಡಿ ಬಂದಂತಹ ಹಾಡುಗಳ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಅವರಿಬ್ಬರು ಕೂಡ ಈ ಹೊತ್ತು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಆ ನೆಲೆಯಲ್ಲಿ 2 ಗೌರವಾನ್ವಿತ ತೀರ್ಪುಗಾರರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮದ ಬಗ್ಗೆ ಮತ್ತು ಒಟ್ಟು ಫಿನಾಲೆ ರೌಂಡ್ನ ಬಗ್ಗೆ ನಿಮ್ಮ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಇಷ್ಟೋ ತನಕ ಇದ್ದೀರಲ್ಲ, 1 ಗಂಟೆ ಆಯಿತು, ಆದರೂ ಕೂಡ ಒಂದು ಹಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಕೇಳಿಸ್ಕೊಳ್ಬೇಕು ಅಂತ ಒಂದು ಮನಸ್ಸಿದೆಯಲ್ವಾ, ಆದ್ದರಿಂದ ನೀವು ಇಷ್ಟೊತ್ತಾದರೂ ಇದ್ದೀರಿ ಇಲ್ಲಿ ಕೂತ್ಕೊಂಡು. ತುಂಬ ಚೆನ್ನಾಗಿ ಹಾಡಿದರು. 5-6 ಟೀಮ್ ಅಂತಲ್ಲ, ಅಷ್ಟು ಟೀಮ್ ಕೂಡ ಚೆನ್ನಾಗಿ ಹಾಡಿತ್ತು. ಆದರೆ ಅದರಲ್ಲಿ ನಾವೊಂದು 3 ಟೀಮನ್ನು ತೆಗಿಲೇಬೇಕಲ್ವಾ, ಆದ್ದರಿಂದ 9ರಿಂದ 6 ತೆಗೆದು 6ರಿಂದ ಈಗ 3 ಸೆಲೆಕ್ಟ್ ಮಾಡಿದ್ದೇವೆ. ತುಂಬ ಚೆನ್ನಾಗಿ ಹಾಡಿದರು ಎಲ್ಲರೂ. ಆದರೆ ನಾವು ಹಾಡಿನ ಆಯ್ಕೆ ಯಾವ ರೀತಿ ಇತ್ತಲ್ವಾ, ಅದಕ್ಕೆ ಎಷ್ಟು ನ್ಯಾಯ ಒದಗಿಸಿದ್ರು ಅವರು ಹಾಡಿನವ್ರೆ, ಮೇಲ್ ವಾಯ್ಸ್ ಮತ್ತು ಫೀಮೇಲ್ ವಾಯ್ಸ್, ಅದನ್ನೆಲ್ಲ ನೋಡಿಕೊಂಡು ನಾವು ಏನು ಮಾಡಿದ್ದೇವೆ, ನಿರ್ಣಯ ಕೊಟ್ಟಿದ್ದೇವೆ. ಈಗ ಇದರಲ್ಲಿ ನೋಡಿ, ಈಗ ಹಾಡು ಅಂತ ಬಂದ ತಕ್ಷಣ ಶ್ರುತಿ, ಸ್ವರ, ತಾಳ ಮತ್ತು ರಾಗ ಇದಿದೆಯಲ್ವಾ, ಸಂಗೀತ ಅಂದರೆ ಅದು ಶ್ರುತಿ, ಸ್ವರ, ರಾಗ ಮತ್ತು ತಾಳಗಳ ಸುಮಧುರ ಸೇರುವಿಕೆಯ ಸಂಗೀತ. ಇದಿಷ್ಟಿದ್ದು ಬಿಟ್ಟರೆ ಎಲ್ಲ ಸರಿಯಾಯಿತು ಅಂತ. ಆದರೆ ಆ ಸಾಹಿತ್ಯಕ್ಕೆ ಭಾವನೆ ಬೇಕು, ಎಕ್ಸ್ಪ್ರೆಷನ್ ಬೇಕು. ಅದೆಲ್ಲ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಕೊಟ್ಟಿದ್ದೀರಿ ಕೆಲವು ಹಾಡಲ್ಲಿ. ನೀವು ಯಾವ ರೀತಿ ಹಾಡಿದ್ರಿ, ಯಾವ ರೀತಿ ಪ್ರೆಸೆಂಟೇಷನ್ ಈ ಕ್ಷಣದಲ್ಲಿ ಮಾಡಿದ್ರಲ್ವಾ, ಅದನ್ನು ಅಷ್ಟೇ ಇಟ್ಕೊಂಡು ನಾವು ಜಜ್ಮೆಂಟ್ ಮಾಡಿದ್ದೇವೆ. ಇದೇ ನೀವು ನಾಳೆ ಹಾಡುವಾಗ ಆ ಹಾಡನ್ನು ಇನ್ನೂ ಚೆನ್ನಾಗಿ ಹಾಡ್ಬೋದು. ಯಾರು 3ನೇ ಬಂದವರು, ಈಗ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಇವತ್ತು ಯಾರು 3ನೇ ಬರ್ತಾರಲ್ವಾ, ನಾಳೆ ಹಾಡುವಾಗ ಇನ್ನೂ ಚೆನ್ನಾಗಿ ಹಾಡ್ಬೋದು. ಈ ಸ್ಟೇಜಲ್ಲೇನೋ ಸಮಸ್ಯೆ ಆಗಿರ್ಬೋದು ಅವ್ರಿಗೆ. ಹಾಗೆ ಫಸ್ಟ್ ಬಂದವ್ರು ನಾಳೆ ಹಾಡುವಾಗ ಅವರು ಸೆಕೆಂಡ್ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆ ಕ್ಷಣದ ಆ ಮೂಮೆಂಟ್ಗೆ ಅನುಸಾರವಾಗಿ ಹೊಂದ್ಕೊಂಡಿರ್ತದೆ. ಈಗ ಏನಾಗಿದೆ ಅಂದ್ರೆ, ನೀವು ಸಂಗೀತ ಅಂತ ಅಂದ್ಕೊಳ್ಳೆ ಬೇಸಿಕ್ ಸ್ವಲ್ಪ ಅವ್ರು ಪ್ರಾಕ್ಟೀಸ್ ಮಾಡ್ತಾ 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 ಇರಬೇಕು. ಒಮ್ಮೆಲೆ ಕಾಂಪಿಟೇಷನ್ ಅಂತ ನೀವು ಡೈರೆಕ್ಟ್ ಸ್ಟೇಜಿಗೆ ಬಂದರೆ ಹಾಡುವಾಗ ನಿಮ್ಗೆ ಗೊತ್ತಿಲ್ಲದಾಗ ಶ್ರುತಿ ಹೋಗ್ತಾ ಇರ್ತದೆ, ಫ್ಲ್ಯಾಟ್ ಆಗ್ತಾ ಇರ್ತದೆ. ವಾಲ್ಯೂಮ್ ಎಷ್ಟು ಬೇಕಷ್ಟು ಕೊಡಲೇಬೇಕು, ನೀವು ಶಕ್ತಿ ಹಾಕಲೇಬೇಕಲ್ವಾ. ಅದು ಸ್ವಲ್ಪ ಕಡಿಮೆ ಆಯಿತು ಅಂದರೂ ಕೂಡ
ಶ್ರುತಿ ಹೋಗ್ತದೆ, ಕೇಳಲಿಕ್ಕೆ ಆಗುವುದಿಲ್ಲ, ಹಾಡಿನ ಚಂದ ಹೋಗ್ಬಿಡ್ತದೆ. ಇದು ಕೆಲವು ಆಗಿದೆ ಈಗ ಇವತ್ತಿನ ಹಾಡಿನ ತಂಡದಲ್ಲಿ ಕೆಲವು ಅದೇ ಥರ ಆಗಿದೆ. ಇದನ್ನೆಲ್ಲ ನಾವು ಒಬ್ಸರ್ವ್ ಮಾಡಿ ಮಾತಾಡಿಕೊಂಡು ಹಾಡಿನ ಸೆಲೆಕ್ಷನ್ ಮೇಲೆ ಅವ್ರು ಎಷ್ಟು ನ್ಯಾಯ ಒದಗಿಸಿದ್ರಲ್ವಾ ಅದರ ಅನುಸಾರವಾಗಿ ನಾವು ಮಾರ್ಕ್ಸನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಮಾರ್ಕ್ಸ್ ಯಾರು ಹೇಳಬೇಕು? ಫಸ್ಟ್ ಸೆಕೆಂಡ್ ಥರ್ಡನ್ನು? ಫಸ್ಟ್ ಸೆಕೆಂಡ್ ಥರ್ಡನ್ನು ಇವರು ಚಂದ್ರಾಸ್ ಅವರು ಹೇಳ್ತಾರೆ. ಈಗ ನೀವೇನು ಮಾತಾಡಲಿಕ್ಕಿದೆಯಾ? ನಮಸ್ಕಾರ ಎಲ್ರಿಗೂ. ಹಾಡಿದ 6 ಜೋಡಿ ಕೂಡ ಅತ್ಯದ್ಭುತವಾಗಿ ಹಾಡಿದ್ದಾರೆ. ಯಾಕಂದರೆ ಸ್ಟಾರ್ಟ್ ಮಾಡಿದ ಮೊದಲನೇ ಜೋಡಿಯಿಂದ ಅದು ಸಿಕ್ಕಿದ ಒಂದು ಫಿನಾಲೆಯ ಜೋಶ್ ಇದೆಯಲ್ಲ, ಯಾರೂ ಕೂಡ ಅದನ್ನು ಡೌನ್ ಆಗಲಿಕ್ಕೆ ಒಂದು ಕಂಟೆಸ್ಟೆಂಟ್ ಕೂಡ ಬಿಡಲಿಲ್ಲ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಸೊ ನಮಗೂ ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು 3 ಟಾಪ್ 3 ಅನ್ನು ಸೆಲೆಕ್ಟ್ ಮಾಡಲಿಕ್ಕೆ. ನಿಮಗೆ ಹೇಗೆ ಇದು ಕಾಂಪಿಟೇಷನ್ ಆಯಿತು, ನಮಗೂ ಕೂಡ ಒಂಥರ ಡಿಸಿಷನ್ ಮೇಕಿಂಗ್ಗೆ ಸ್ವಲ್ಪ ಕಷ್ಟ ಆಯಿತು ನಮಗೆ ಆ್ಯಕ್ಚುಲಿ, ಅಷ್ಟು ಟಫ್ ಇತ್ತು ಕಾಂಪಿಟೇಷನ್ಸ್. ಸೊ ಕಂಗ್ರ್ಯಾಚುಲೇಷನ್ ಎಲ್ರಿಗೂ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಇಬ್ಬರು ತೀರ್ಪುಗಾರರಿಗೆ ನಮ್ಮೊಂದಿಗೆ ಜೊತೆಯಾಗಿದ್ದೀರಾ. ಇನ್ನು ಮುಂದಕ್ಕೂ ಕೂಡ ಇದ್ದು ಈ ಒಂದು ಬಹುಮಾನ ವಿತರಣೆಯಲ್ಲಿ ಕೂಡ ತಾವು ಜೊತೆಯಾಗಬೇಕು. ಈ ಹೊತ್ತು ನಾನು JCI ಬೆಳ್ತಂಗಡಿ ಮಂಜುಶ್ರೀ ಅಧ್ಯಕ್ಷರಾಗಿರುವಂತಹ ರಂಜಿತ್ HD ಅವರು ದಯಮಾಡಿ ವೇದಿಕೆಯನ್ನು ಸೇರ್ಕೋಬೇಕು. ಸಪ್ತಾಹದ ಸಂಯೋಜಕರು ಮತ್ತು ಸಹ ಸಂಯೋಜಕರು ಹೇಮಾವತ್ ಮ್ಯಾಮ್ ಮತ್ತು ರಕ್ಷಿತ್ ಅಣ್ಣಿಂಜ ದಯಮಾಡಿ ತಾವು ಜೊತೆಯಾಗಬೇಕು. ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ರಮ್ಯಾ ಫ್ಯಾನ್ಸಿನ ಪ್ರಸಾದನ್ನು ದಯಮಾಡಿ ತಾವು ಜೊತೆಯಾಗಬೇಕು. ನಿರೂಪಣೆಯಲ್ಲಿ ಇಷ್ಟೊತ್ತು ಭಾಗಿಯಾದಂತಹ ಸಮೀಕ್ಷೆ ಶಿರ್ಲಾಲು ದಯಮಾಡಿ ತಾವು ಕೂಡ ನಮ್ಮೊಂದಿಗೆ ಜೊತೆ ಆಗಬೇಕು. ಅದೇ ರೀತಿ ಲೇಡಿ JC ಮತ್ತು ಜೊತೆಗಿರುವಂತಹ ಪೂರ್ವಾಧ್ಯಕ್ಷರುಗಳು ದಯಮಾಡಿ ಪ್ರಶಾಂತ್ ಅನ್ನ, ಆಶಾ ಮೇಡಮ್ ದಯಮಾಡಿ ತಾವು ಕೂಡ ನಮ್ಮೊಂದಿಗೆ ಜೊತೆ ಆಗಬೇಕು. ಈ ಹೊತ್ತು ಪ್ರಶಸ್ತಿ ವಿತರಣಾ ಸಂದರ್ಭದಲ್ಲಿ ನಾರಾಯಣ್ ಶೆಟ್ಟಿ ಸರ್ ಮತ್ತು ಪೂರ್ವಾಧ್ಯಕ್ಷರು ದಯಮಾಡಿ ನಮ್ಮೊಂದಿಗೆ ಜೊತೆ ಆಗಬೇಕು. ಈ ಹೊತ್ತು ಸರ್ ಮತ್ತು ಮೇಡಮ್ ದಯಮಾಡಿ ಬನ್ನಿ. ಉಪಾಧ್ಯಕ್ಷರು, ಸಾರ್ವಕಾಲಿಕ ಉಪಾಧ್ಯಕ್ಷರು ಬನ್ನಿ. ಜಯರಾಜನ ಬನ್ನಿ ಬನ್ನಿ. ಎಸ್, ಕಷ್ಟದ ಸಂದರ್ಭದಲ್ಲಿ ನಾನು ಸಿಲುಕಿದ್ದೇನೆ. ಪ್ರತಿ ಸಲ ಕೂಡ ಸ್ಪರ್ಧೆ ಆದಾಗ ಸ್ಪರ್ಧಾ ವಿಜೇತರನ್ನ ಘೋಷಣೆ ಮಾಡುವಂಥ ಕೆಲಸ ನನ್ನದಾಗಿ ಸಿಗ್ತಾ ಇದೆ. ಇವತ್ತು ಕೂಡ ಇಷ್ಟೊತ್ತು ನಿರೂಪಣೆ ಮಾಡಿದ ಸಮೀಕ್ಷೆ ನನ್ನನ್ನು ದೂಡಿದ್ರು ನೀವೇ ಮಾಡಿಬಿಡಿ ಅಂತ. ಸೊ ಯಾರಾದರೂ ಶಾಪ ಹಾಕಿದರೆ ನನಗೆ ಹಾಕಲಿ ಅಂತ. ಸೊ 6 ಜನರು ಕೂಡ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು ನಾವು ಸಮರ್ಪಿಸ್ತಾ ಇದ್ದೇವೆ. ಓರ್ವ ಕಲಾವಿದನಾಗಿ ನನಗೂ ಕೂಡ ಗೊತ್ತು ಈ ಒಂದು ಸಂದರ್ಭ ಎಂತಹದ್ದು ಅನ್ನುವಂಥದ್ದು. ಆದರೆ ಕಡೆಗೆ ಅಂತಿಮವಾಗಿ ಕಲೆಗೆ ಗೆಲುವಿದೆ, ತೀರ್ಮಾನಕ್ಕೆ ಗೆಲುವಿದೆ ಮತ್ತು ಅನುಭವಕ್ಕೆ ಗೆಲುವಿದೆ. ಸರ್ ಹೇಳಿದಾಗೆ ಇವತ್ತು ಗೆದ್ದವರು ನಾಳೆ ಸೋಲ್ಬಹುದು, ಇವತ್ತು ಸೋತವರು ನಾಳೆ ಗೆಲ್ಲಬಹುದು. ಆ ನೆಲೆಯಲ್ಲಿ ಅನುಭವವೇ ಅಂತಿಮ ಅನ್ನುವಂತಹ ಪಾಠವನ್ನು ನಾವೆಲ್ಲರೂ ಕೂಡ ಈ ಸ್ಪರ್ಧೆಯಿಂದ ತಗೊಂಡು ಹೋಗುವ ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ, ತೀರ್ಪುಗಾರಿಕೆಯಲ್ಲಿ ಕೇವಲ ಕೂದಲೆಲೆಯ ಅಂತರದಲ್ಲಿ ಚಿಕ್ಕ ಚಿಕ್ಕ ಮಾರ್ಕ್ಸ್ನ ಡಿಫ್ರೆನ್ಸಿಂದ ಈ ಒಂದು ಪ್ರಶಸ್ತಿಗಳು ಸಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಲೆಕ್ಕದಲ್ಲಿ ವಿಜೇತರು. JCI ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ನೀವೆಲ್ಲರೂ ಕೂಡ ವಿಜೇತರು ಅನ್ನೋದನ್ನು ಹೇಳ್ತಾ, ಇದೀಗ JCI ಬೆಳ್ತಂಗಡಿ ಮಂಜುಶ್ರೀಯ ಈ ದಿನದ ಸ್ಪರ್ಧೆ JC ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆಯಲ್ಲಿ ದ್ವಿತೀಯ ರನ್ನರ್ಸ್ ಅಪ್ ಅಂದರೆ 3rd ಪ್ಲೇಸ್ನ ಪಡ್ಕೊಳ್ತಾ ಇರುವಂತಹ ಜೋಡಿ 3,000 ನಗದು ಮತ್ತು ಅದರೊಂದಿಗೆ ಸುಂದರವಾದ 2 ಟ್ರೋಫಿಗಳನ್ನು ತಮ್ಮದಾಗಿಸಿಕೊಳ್ತಾ ಇರುವಂತಹ ಜೋಡಿ ಸುಂದರವಾದ ಹಾಡಿನ ಆಯ್ಕೆಯೊಂದಿಗೆ ನಮ್ಮೆಲ್ಲರ ಮನಸ್ಸನ್ನ ಗೆದ್ದು, ತೀರ್ಪುಗಾರರ ಮನಸ್ಸನ್ನ ಗೆದ್ದು 3ನೇ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ ಸೆಕೆಂಡ್ ರನ್ನರ್ಸ್ ಆಫ್ JC ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆ ಸ್ನೇಹಾ ಶೆಟ್ಟಿ ಆ್ಯಂಡ್ ಹೇಮಂತ್ ಅಮೀನ್ ಅವರು 3ನೇ ಸ್ಥಾನವನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯ ಚಪ್ಪಾಳೆಯ ಶುಭಾಶಯಗಳನ್ನು, ಅಭಿನಂದನೆಗಳನ್ನ ತಮಗಿದು ಸಮರ್ಪಿಸ್ತಾ ಇದ್ದೇವೆ. 3000 ಕ್ಯಾಶ್ ಪ್ರೈಸ್ ಅಲಾಂಗ್ ವಿತ್ ಅ ಬ್ಯೂಟಿಫುಲ್ ಟ್ರೋಫಿ. ದಯಮಾಡಿ ಬನ್ನಿ. ಕಂಗ್ರ್ಯಾಚುಲೇಷನ್. ಅಧ್ಯಕ್ಷರು, ಪೂರ್ವಾಧ್ಯಕ್ಷರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಬಹುಮಾನವನ್ನು ಸಮರ್ಪಿಸಬೇಕು. ಹೇಮಂತ್ ಅವರು ಬನ್ನಿ. ಎಸ್, ಸ್ವಲ್ಪ ಹತ್ರ ಬನ್ನಿ ಎಲ್ಲರೂ ಕೂಡ ಬಹುಮಾನಕ್ಕೋಸ್ಕರ. ಕಂಗ್ರ್ಯಾಚುಲೇಷನ್. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸ್ನೇಹಾ ಶೆಟ್ಟಿ ಆ್ಯಂಡ್ ಹೇಮಂತ್ ಅವರು ನಮ್ಮ JC ಸ್ಟಾರ್ ಸಿಂಗರ್ ಸೀಸನ್ 4ರ ಸೆಕೆಂಡ್ ರನ್ನರ್ಸ್ ಅಪ್, 3rd ಪ್ರೈಸ್ ದ ವಿನ್ನರ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಇಬ್ಬರಿಗೂ ಕೂಡ. ಇನ್ನಷ್ಟು ವೇದಿಕೆ ತಮಗೆ ಸಿಗಲಿ.
ಆ ವೇದಿಕೆಯಲ್ಲಿ ಇನ್ನಷ್ಟು ಬಹುಮಾನ ತಮ್ಮದಾಗಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಎಸ್, ಆ್ಯಂಡ್ ಎರಡನೇ ಸ್ಥಾನ ಯಾರ್ದಾಗಿರ್ಬೋದು ಅಂತ ತಿಳ್ಕೊಳ್ಳುವಂಥ ಸಮಯ. ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂಥವರು, ಯಾವುದೇ ಸ್ಪರ್ಧೆ ಅಂತ ಬಂದಾಗ ಅನುಭವ ಎಷ್ಟಿದೆಯೋ, ಕಲಿಕೆ ಎಷ್ಟಿದೆಯೋ, ಪ್ರಾಯ ಎಷ್ಟಿದೆಯೋ ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಕಲೆ ಮಾತ್ರ ಲೆಕ್ಕಕ್ಕೆ ಬರುತ್ತೆ, ಅವರ ಪ್ರದರ್ಶನ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಅಂಥ ಒಂದು ಸುಂದರವಾದ ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ನೀಡಿ ಎರಡನೇ ಬಹುಮಾನವನ್ನು ಪಡ್ಕೊಳ್ತಾ ಇರುವಂಥವರು ಸೃಷ್ಟಿ ಆ್ಯಂಡ್ ಅರ್ಮಾನ್ ರಿಯಾಜ್ ಅವರು. ಫಿನಾಲೆಯಲ್ಲಿ ಮೊದಲಿಗರಾಗಿ ಪ್ರದರ್ಶನವನ್ನು ಮಾಡಿದ್ರು, ಒಂದು ಸುಂದರವಾದ ಗೀತೆಗೆ ಧ್ವನಿಯಾದರು ಮತ್ತು ಆ ಮುಖೇನ ತಮ್ಮ ಕಲಾ ಪ್ರದರ್ಶನವನ್ನ ನೀಡಿದ್ರು. ಎರಡನೇ ಸ್ಥಾನ ರನ್ನರ್ಸ್ ಆಗಿ ಮೂಡಿ ಬಂದಿದ್ದಾರೆ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆಯ ರನ್ನರ್ಸ್ ಸೃಷ್ಟಿ ಆ್ಯಂಡ್ ಅರ್ಮಾನ್ ರಿಯಾಜ್. ಸುಂದರವಾದ ಹಾಡಿಗೆ ಸುಂದರವಾದ ಧ್ವನಿ ಸೇರಿಸಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಜೋಡಿ. ಶುಭವಾಗಲಿ ಇಬ್ಬರಿಗೂ ಕೂಡ. ಅ ಲಾಂಗ್ ವೇ ಟು ಗೋ. ಇನ್ನಷ್ಟು ಅನುಭವ ಪಡಲಿಕ್ಕಿದ್ದಾರೆ, ಇನ್ನಷ್ಟು ಕಲಿಕೆ ಆಗಲಿಕ್ಕಿದೆ. ಸೊ ಆ ನೆಲೆಯಲ್ಲಿ ಇಬ್ಬರಿಗೂ ಕೂಡ ಅತ್ಯಂತ ಪ್ರೀತಿಯ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಆ್ಯಂಡ್ ಜೆಸಿ ಸ್ಟಾರ್ ಸಿಂಗರ್ನ ವೇದಿಕೆಯಿಂದ ನಿಮಗೆ ಪ್ರೀತಿಯ ಹಾರೈಕೆ, ಇನ್ನಷ್ಟು ಬಹುಮಾನ ತಮ್ಮದಾಗಲಿ ಅಂತ. ಎಸ್, ಇವತ್ತಿನ ಈ ಒಂದು ಸುಂದರವಾದ ಸ್ಪರ್ಧೆಯನ್ನು ನಮಗೆ ಪ್ರಾಯೋಜಕತ್ವ ಮಾಡಿದಂತಹ ರಮ್ಯಾ 1 ಗ್ರಾಮ್ ಗೋಲ್ಡ್ ಫ್ಯಾನ್ಸ್ನ ಮಾಲಕರು, ನಮ್ಮ ಪೂರ್ವಾಧ್ಯಕ್ಷರಾಗಿರುವಂಥ ಪ್ರಸಾದ್ BS ಸರ್, ನಿಮಗೆ ಕಡೆಯದಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಮಹಾವೀರ್ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಜೊತೆಯಾಗಿರುವಂಥ ಎಲ್ಲರೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ನಾನು ಒಂದೇ ಮಾತಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಿರೂಪಣೆಯಲ್ಲಿ ಜೊತೆಗೂಡಿದಂಥ ಸಮೀಕ್ಷೆ ಶಿರ್ಲಾಲು, ನಿಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಆಟವಾಡಿ ನಮ್ಮ ಎಲ್ಲರನ್ನ ಕೂಡ ಮನರಂಜಿಸಿದ್ದೀರಾ. ಸೊ ತಡ ಮಾಡೋದು ಬೇಡ, ಯಾರಾಗಿದ್ದಾರೆ ವಿನ್ನರ್ಸ್, ಯಾರು ಪಡ್ಕೊಳ್ತಾ ಇದ್ದಾರೆ 7,000 ರೂಪೀಸ್ ಆ್ಯಂಡ್ ಒಂದು ಅದ್ಭುತವಾದ ಟ್ರೋಫಿ ಅನ್ನೋದನ್ನು ಈ ಹೊತ್ತು ತಿಳ್ಕೊಳ್ಳುವಂಥ ಸಮಯ. JCI ಬೆಳ್ತಂಗಡಿ ಮಂಜುಶ್ರೀಯ ಜೆಸಿ ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನದ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆಯ ವಿಜೇತರು and the winner is ಒಂದೇ ಉಸಿರಾಗಿ ಹಾಡಿದಂತಹ ಶಿವಶಂಕರ್ ಗೇರುಕಟ್ಟೆ ಆ್ಯಂಡ್ ಶಾಲಿನಿ ಗೇರುಕಟ್ಟೆ, ದ ವಿನ್ನರ್ ಆಫ್ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಜೋಡಿ ಗಾಯನ ಸ್ಪರ್ಧೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಒಂದೇ ಮನೆಯ ಇಬ್ಬರು ಪ್ರತಿಭೆಗಳು, ಅಣ್ಣ ತಂಗಿ, ಹಲವಾರು ವೇದಿಕೆಯನ್ನು ಹತ್ತಿದವರು ಮತ್ತು ಸುಂದರವಾಗಿ ಹಾಡಿ ಇವತ್ತು ಬಹುಮಾನವನ್ನ ಪಡೆದಿರುವಂತವರು ದ ವಿನ್ನರ್ ಆಫ್ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಶಿವಶಂಕರ್ ಗೇರುಕಟ್ಟೆ ಆ್ಯಂಡ್ ಶಾಲಿನಿ ಗೇರುಕಟ್ಟೆ. ಕಂಗ್ರ್ಯಾಚುಲೇಷನ್. ಎಲ್ಲರೂ ಸೇರಿ ಒಂದು ಸುಂದರವಾದ ಟ್ರೋಫಿ ಮತ್ತು 7,000 ನಗದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಇನ್ನಷ್ಟು ನಿಮ್ಮ ಈ ಒಂದು ಕಲಾ ಪ್ರತಿಭೆ ಮುಂದುವರಿಲಿ ಅನ್ನುವಂಥ ಹಾರೈಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಈ ವೇದಿಕೆಯಿಂದ ಇನ್ನಷ್ಟು ಮುಂದಕ್ಕೆ ತಾವು ಹೋಗಿ ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ ಇಬ್ಬರಿಗೂ ಕೂಡ. ಅವ್ರಿಗೆ ಖುಷಿಯಲ್ಲಿ ಬೇಡ ಅನ್ಸುತ್ತೆ. ಎಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆ್ಯಂಡ್ ರನ್ನರ್ಸ್ ಮತ್ತು ಸೆಕೆಂಡ್ ರನ್ನರ್ಸ್ ಕೂಡ ವೇದಿಕೆಯನ್ನು ಸೇರ್ಕೋಬೇಕು, ದಯಮಾಡಿ ಬನ್ನಿ. ಅದ್ರ ಜೊತೆಗೆ ನಮ್ಮೊಂದಿಗೆ ಜೊತೆಯಾದಂಥ ಇನ್ನೂ 3 ಜೋಡಿಗಳು ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಸುನಿಲ್ ಆ್ಯಂಡ್ ಅದ್ರ ಜೊತೆಗೆ ಮಮತಾ ಸುಕೇಶನ್ನ ದಯಮಾಡಿ ಬನ್ನಿ ನಮ್ಮೊಂದಿಗೆ ಜೊತೆಯಾಗಿ. ಅದೇ ರೀತಿ ಆಶಾ ಮೇಡಮ್ ಮತ್ತು ಪ್ರಭು ಅವರು ದಯಮಾಡಿ ತಾವು ಕೂಡ ನಮ್ಮೊಂದಿಗೆ ಜೊತೆ ಆಗಬೇಕು. ಈ 3 ಜೋಡಿಗಳಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ನಾವು ಈ ಹೊತ್ತು ಗೌರವಿಸಬೇಕು. ನಮ್ಮೊಂದಿಗೆ ಜೊತೆಯಾದಂಥ ಫಿನಾಲೆಯಲ್ಲಿ ಭಾಗಿಯಾದಂಥ ಇಬ್ಬರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಸಮಯ. ಅಧ್ಯಕ್ಷರು ದಯಮಾಡಿ 3 ಜೋಡಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು. ದಯಮಾಡಿ ಬನ್ನಿ. ಮಮತಾ ಆ್ಯಂಡ್ ಸುನಿಲ್, ಸುಕೇಶನ್ನ, ಆಶಾ ಮೇಡಮ್, ಪ್ರಭು ದಯಮಾಡಿ ಬನ್ನಿ.
ಸ್ಮರಣಿಕೆಯನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ಜೊತೆಯಾಗಿ ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿಸುವಲ್ಲಿ ನಿಮ್ಮ ಪಾಲು ಬಹಳ ದೊಡ್ಡದಿದೆ ಆ ನೆಲೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ದಯಮಾಡಿ ಬನ್ನಿ, 3 ಜೋಡಿ ಕಡ ಮಿಡ್ಲಲ್ಲಿ ನಿಂದು ಒಂದು ಫೋಟೋಕ್ಕೋಸ್ಕರ ಎಲ್ಲರೊಂದಿಗೆ ಜೊತೆಯಾಗಿ ಪ್ರೈಸ್ ವಿನ್ನರ್ಸ್ ಕೋರೋದಾದ್ರೂ ಕೂಡ ಕೋರಬಹುದು. ಎಲ್ಲರೂ ಕೂಡ ಜೊತೆಯಾಗಿ ಒಂದು ಗ್ರೂಪ್ ಫೋಟೋಕ್ಕೋಸ್ಕರ ಎಲ್ಲರೂ. ರನ್ನರ್ಸ್ ಪ್ಲೀಸ್ ಬನ್ನಿ. ಸೆಕೆಂಡ್ ರನ್ನರ್ಸ್ ದಯಮಾಡಿ ಜೊತೆಯಾಗಿ ಮಧ್ಯಕ್ಕೆ ಬನ್ನಿ. ಎಸ್, ಎಲ್ಲರೂ ಬನ್ನಿ ಒಂದು ಗ್ರೂಪ್ ಫೋಟೋಕ್ಕೋಸ್ಕರ. ಎವ್ರಿ ಒನ್ ಪ್ಲೀಸ್ ಮುಂದೆ ಬನ್ನಿ. ಎಸ್, ಓಕೆ, ರನ್ನರ್ಸ್ ಈ ಕಡೆ ಬನ್ನಿ. ಓಕೆ, ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ವಿನ್ನರ್, ರನ್ನರ್ಸ್ ಮತ್ತೆ ಥರ್ಡ್ ಪ್ರೈಸ್ ಹೋಲ್ಡರ್ಸ್ಗೆ ಗ್ರೂಪ್ ಫೋಟೋದ ಜೊತೆ ಆಗ್ತಾ ಇದ್ದೀವಿ. ಇಲ್ಲಿಗೆ ಇವತ್ತಿನ JC ಸ್ಟಾರ್ ಸಿಂಗರ್ ಸೀಸನ್ 4 ನಾವು ಮುಗಿಸ್ತಾ ಇದ್ದೇವೆ. ಖಂಡಿತ ಮುಂದಿನ ವರ್ಷ ಮತ್ತೆ ಸೀಸನ್ 5 ಹೊಂದಿಗೆ ಬರ್ತೇವೆ. ಇಲ್ಲಿ ತನಕ ವೈಯಕ್ತಿಕವಾಗಿ ಸ್ಪರ್ಧೆ ಈ ವರ್ಷ ಜೋಡಿಯಾಗಿದೆ. ಮುಂದಿನ ವರ್ಷ ಏನಾಗಬಹುದು ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ತನಕ ಕಾಯ್ತಾ ಇರೋಣ. ನೀವು ಕೂಡ ಜೊತೆಯಾಗಿ ಮುಂದಿನ ವರ್ಷ ಅಂತ ಹೇಳ್ತಾ ಭಾಗಿಯಾದಂಥ ಎಲ್ಲರೂ ಕೂಡ ಪ್ರೀತಿಯ ಧನ್ಯವಾದಗಳು ಮತ್ತು JC ಎಲ್ಲ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ತೀರ್ಪುಗಾರಿಗಳ ಜೊತೆ ಆದಂಥ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸರ್ವೇ ಜನ ಸುಖಿನೋ ಭವತು. ನಮಸ್ತೆ, ಗುಡ್ ನೈಟ್ ಎವ್ರಿವಾನ್. ಹಲೋ, ಹಲೋ. ಇವತ್ತಿನ ಸ್ಟಾರ್ ಸಿಂಗರ್ ಡ್ಯೂಯೆಟ್ ಕಾಂಪಿಟಿಷನ್ನ ಬಹಳ ಅದ್ಭುತವಾಗಿ ಲೀಡ್ ಮಾಡಿ ನಿರೂಪಣೆ ಮಾಡಿರುವಂತಹ ನಮ್ಮ ಪ್ರತಿಭೆ ಚಂದ್ರಹಾಸ್ ಬಳಂಜೆ ಇವರಿಗೂ ಕೂಡ ನಮ್ಮ ಮಂಜುಶ್ರೀ JC ವತಿಯಿಂದ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಇವರ ಜೊತೆಗೆ ಇನ್ನೋರ್ವ ಸಮೀಕ್ಷಾ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ತಮಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.